ಈಶ್ವರ, ವಿಘ್ನೇಶ್ವರ, ನನ್ನ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಡಪ್ಪ. ಜೊತೆಗೆ ಆದಷ್ಟು ಬೇಗ ನನಗೊಂದು ಮದುವೆ ಯೋಗ ಕೊಡಪ್ಪ. ದೇವ್ರೆ ಕಾಪಾಡಪ್ಪ. ನಮ್ಮಪ್ಪ ಗಣೇಶ ಕಂಡ್ಬಿಟ್ಟ. ಇವಳೇ ಇರ್ಬೇಕು ನನ್ನ ಹೆಂಡತಿ ಆಗೋಳು. ನನ್ನ ವಯಸ್ಸು ಇವಳು ವಯಸ್ಸು. ಶಾಂತಂ ಪಾಪ, ಆಸೆ ಕೊಡ್ಬೇಡಪ್ಪ ಭಗವಂತ. ಏನಾಯ್ತು? ದೇವ್ರನ್ ಕರ್ದೆ. ಇದು ಗಣೇಶ. ಅಮ್ಮ ಅಂದ್ರಿ? ಮಾತಾ ಪಿತಾ ಗುರು ದೈವ ಎಲ್ಲ ಭಗವಂತನ ಹೆಸರಮ್ಮ. ಅಲ್ಲ, ನಾನೀಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಗಾಗ ತಮ್ಮನ್ನ ಇಲ್ಲಿ ನೋಡ್ತಾ ಇರ್ತೀನಿ. ತಾವೆಲ್ಲಿಂದ ಬರ್ತಾ ಇದ್ದೀರಾ? ಜಯನಗರದಿಂದ. ಓ, ತಮ್ಮ ಹೆಸರು? ಶ್ಯಾಮ್ಲಾ. ಓ, ಶ್ಯಾಮಲಾ, ಶ್ಯಾಮಣ್ಣ, ಚೆನ್ನಾಗಿರುತ್ತೆ. ಹೊರಡೋಣ? ನಿಮ್ ತಂಗಿದ್ದೀರಾ? ಅಲ್ಲ, ನನ್ ಮಕ್ಳು. ಗಂಡ? ಇಲ್ಲ. ಹೌದಾ? ಇಲ್ಲಿಲ್ಲ, ಮಿಲ್ಟ್ರಿನಲ್ಲಿದ್ದಾರೆ. ಏನಪ್ಪ ಶ್ಯಾಮಣ್ಣ, ಒಬ್ಬನೇ ಕೂತ್ಕೊಂಡು ಜಪ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಜಪಾನೋ ಇಲ್ಲ ತಪ್ಪನೋ ಇಲ್ಲ. ಅದ್ ಸರ್, ಇದೇನಿದು ಮಚ್ಚಿಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಏನ್ ಕತ್ತರ್ಸಕ್ ಹೊಟ್ಟಿದ್ಯಾ? ಅಲ್ಲೊಂದು ಗಿಡಕ್ಕೆ ರೋಗ ತಗಲಿತ್ತು ಕಣೋ. ಪಕ್ಕದ ಗಿಡಗಳಿಗೆಲ್ಲ ತಗಲ್ಬಿಟ್ಟಾತು ಅಂತ ಕತ್ತರಿಸಾಕ್ಬಿಟ್ಟೆ. ನೋಡು, ಗಿಡ ಆಗ್ಲಿ ಮರ ಆಗ್ಲಿ ಮನುಷ್ಯ ಆಗ್ಲಿ ಕೆಲಸಕ್ಕೆ ಬಾರದೆ ಇದ್ದಾಗ ಅದನ್ನ ಬೇರೆ ಸಮೇತ ಕಿತ್ತು ಹಾಕ್ಬಿಡ್ಬೇಕು. ಅಂದ್ರೆ ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಾ ಇದೀಯಾ? ಇವತ್ತಿನ ಪೇಪರ್ ನಲ್ಲಿ ಮದ್ವೆದೊಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಶಾರದಮ್ಮ ನೋಡ್ದೆ ನಾನು. ಮೇಸ್ಟ್ರಿಗೆ ಸರಿಯಾಗಿ ಜೋಡಿರಿ. ಇರಬಹುದು. ಆ ಬ್ರಹ್ಮ ಆ ಅಮ್ಮನ್ನ ಇವನಿಗೆ ಫಿಕ್ಸ್ ಮಾಡಿರಬಹುದು ಅಂತ ಕಾಣುತ್ತೆ. ಓದಪ್ಪ. ಮಗು ತನ್ನದಲ್ಲವೆಂಬ ಕಾರಣಕ್ಕಾಗಿ ಗಂಡನಿಂದ ವಿಚ್ಛೇದನ ಪಡೆದ 40 ವರ್ಷದ ಸುಂದರಿ. 40 ವರ್ಷದವಳು ಸುಂದರಿ? ಸುಮ್ನೆ ಕೇಳಯ್ಯ ನೀನು. ಒಳ್ಳೆ ಗುಣವಿರುವ ಹುಡುಗಿ, ಭರಣಿ ನಕ್ಷತ್ರ, ಒಂದು ಹೆಣ್ಣು ಮಗು ಇದೆ, ಮತ್ತೊಂದು ಮದುವೆಯಾಗಲು ಇಷ್ಟಪಡುತ್ತಿದ್ದಾಳೆ. ಆಸಕ್ತಿ ಇದ್ದವರು ನೇರವಾಗಿ ಅಥವಾ ಅಂಚೆ ಮುಖಾಂತರ ಸಂಪರ್ಕಿಸಬಹುದು. ಅರ್ಧಮ್ಮ, ಇದ್ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಅಂಗಡಿಗೆ ಹೋದ್ರೆ 2 ತಗೊಂಡ್ರೆ 1 ಫ್ರೀ, 2 ತಗೊಂಡ್ರೆ 1 ಫ್ರೀ ಅಂತ ಹೇಳ್ತಾರಲ್ಲ, ಹಾಗೆ ಇವಳೊಬ್ಬಳು ಮದುವೆ ಆದ್ರೆ 1 ಮಗು ಕೂಡ ಫ್ರೀ ಸಿಗುತ್ತಲ್ಲ. ಬಿಟ್ಟು ಒಂದ್ ನಿಮೇಶ್ರೆ, ಅದನ್ನೇ ಹಾಕೋದಿದ್ರಿ ನೀವು. ಅದ್ರ ಪಕ್ಕದಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ. 26 ವರ್ಷದ ಹುಡುಗಿ, ಹಿಂದಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳಂತೆ. ಅಯ್ಯೋ ಶಾರದಮ್ಮ, ಅಷ್ಟೊಂದು ದುರಾಸೆ ಬೇಡ. ಯಾಕೆ ಗೊತ್ತಾ, ಸುಮಾರು ವರ್ಷಗಳ ಹಿಂದೆ ಅವ್ರ ಅಮ್ಮನ್ ನೋಡೋದಕ್ಕೆ ನಾನೇ ಅವ್ರ ಮನೆಗೆ ಹೋಗಿದ್ನೋ ಏನೋ. ಇರಬಹುದು. ಯಾಕೆ ಗೊತ್ತಾ, ಇವನು ಹುಡುಗಿ ನೋಡೋದಕ್ಕೆ ಶುರು ಮಾಡೇ 30 ವರ್ಷ ಆಯ್ತು. ಅದಕ್ಕೆ ಇರಬಹುದು. ನಿನಗೆ ನಾನು ಮದುವೆ ಆಗೋದು ಇಷ್ಟ ಇಲ್ಲ. ಶಾರದಮ್ಮನೆ ಬೆಟ್ರು. ಪಾಪ ತುಂಬಾ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದ್ ಸರಿ, ನಿನ್ ಮಗ ಇಲ್ಲಿ? ಅದೇ IAS ನನ್ನ ಪಟ್ಟ ಶಿಷ್ಯ. Poem number 2. Try again. If at first you don't succeed, try again. ನನ್ನ ಮಗನಿಗೆ ಬುದ್ಧಿ ಇದೆ, ಆದ್ರೆ ಇಷ್ಟು ದಿನ ಉಪಯೋಗಿಸ್ಕೊತಾ ಇರ್ಲಿಲ್ಲ. ಇತ್ತೀಚೆಗೆ ಬಹಳ ಬುದ್ಧಿವಂತನಾಗ್ಬಿಟ್ಟದನಪ್ಪ. ಅವನಷ್ಟು ಅವನೇ ಹೇಳ್ತಾನೆ, ಯಾರು ಎಬ್ಬಿಸ್ಬೇಕಾಗಿಲ್ಲ, ಚೆನ್ನಾಗಿ ಓದ್ಕೋತಾನೆ. ಕೇಳಿಸ್ತಾ ಇದೀಯಾ? ಬುದ್ಧಿ ಇದೆ ನಿನ್ ಮಗನಿಗೆ, ಉಪಯೋಗಿಸ್ತಾ ಇದ್ದಾನೆ. ನಾನ್ ಬರ್ಲಾ? ವಾರ ಶುರು ಆಗ್ಬಹುದು. ಮಗನೇ, ಏ ದೋಸೆ ಹೇಳ್ತಿಲ್ಲ ಅಂತ ಸಾಯ್ತಾ ಇದ್ದೀನಿ. ನೀನ್ ಇಲಿಬಾಲ್ ಕೂದ್ಲಿಗೆ ಜಡೆ ಹಾಕಕ್ 10 ಜನ ಬೇರೆ ಬೇಕೇನೋ, ನೀನೇ ಹಾಕೋ ಹೋಗೆ. ಏ ಲಕ್ಷ್ಮಿ, ಬಾರೋ ತಿಂಡಿ ತಿನ್ನ. ಅಮ್ಮ, ನೀನ್ 1000 ಸಲ ಹೇಳಿದೀನಿ ನನ್ನ ಲಕ್ಷ್ಮಿ ಕರಿಬೇಡ ಅಂತ. ನಾನೇನ್ ಹುಡುಗಿನಾ? ಅದು ಹಾಗಲ್ಲ ಕಣೋ ಲಕ್ಷ್ಮಿ. ನಾನು ನಿನ್ನನ್ ಬಸ್ರಿ ಇದ್ದಾಗ ನೋಡ್ದವ್ರೆಲ್ಲ ಶಾರದಾ ನಿನಗ್ ಹೆಣ್ಮಗುನೇ ಆಗತ್ತೆ ಕಣೆ ಅಂತ ಇದ್ರು. ಮತ್ತೆ ಜ್ಯೋತಿಷ ಕೇಳಿದ್ರೆ ಅವರು ಹಾಗೆ ಹೇಳಿದ್ರು ಕಣೋ. ಅದಕ್ಕೆ ಆವಾಗ್ಲೇ ಡಿಸೈಡ್ ಮಾಡಿದ್ವಿ ಹುಟ್ಟೋ ಮಗುಗೆ ಲಕ್ಷ್ಮಿ ಅಂತ ಹೆಸರಿಡೋದು ಅಂತ. ಲಕ್ಷ್ಮಿ ಅಕ್ಕ ನಮ್ ಜಡೆ ಹಾಕ. ತಿರ್ಸ್ಬಿಡ್ತೀನಿ ನೋಡು. ಏಯ್, ಜಗಳ ಆಡ್ಬೇಡ. ಒಳ್ಳೆ ಸೂಟ್ ರೀ, ಇಲ್ಲಿ ನೋಡ್ ಬನ್ರಿ, ಮಕ್ಳಿಬ್ರು ಇಲ್ಲಿ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾರೆ. ಅಣ್ಣ ಬೇಗ ಬಾರಣ್ಣ, 9 ಗಂಟೆ ಆಯ್ತು. ಅವನೆಲ್ಲಮ್ಮ ಬರ್ತಾನೆ, ಅವನ ಅಲಂಕಾರ ಮುಗಿದಿರಲ್ಲ. ಶೆಟ್ಟಿ ಸಿಂಗಾರ ಆಗೋದೆ, ಪಟ್ನ ಹಾಳಾಯ್ತು ಅಂತ. ಬೇಗ ಬಾರೋ. ಬರಲ್ಲ ಅವನು.
ಓ ಈ ಹೊಸ ಬ್ಯಾಗ್ ನಂಗೆ ಸೂಟ್ ಆಗಿದ್ಯಾ? ಆಹಾ ದ್ವಾರಕೀಶ್ ಬಿಟ್ರೆ ನೀನೇ ಕಣ ಕಾಮಿಡಿಯಲ್ಲಿ. ಈ ನಿನ್ನ ಗೆಟಪ್ ನೋಡಿ ನೋಡಿ ನನಗೆ ಸಾಕಾಗೋಗಿದೆ ಕಣಪ್ಪ. ಆ ಸ್ಕೂಲ್ನವ್ರಿಗಿನ್ನೂ ಬೇಜಾರಾಗಿಲ್ಲ, ಅದಕ್ಕೆ ಅದೇ ಸ್ಕೂಲ್ನಲ್ಲಿ ಇಟ್ಕೊಂಡಿದ್ದಾರೆ. ಕರ್ಮ ಕರ್ಮ ಕರ್ಮ. ನಿನ್ ಜೊತೆಲ್ಲ ಓದ್ತಾರಲ್ಲ ಇವತ್ತು ಡಿಗ್ರಿ ತಗೊಂಡು ಕೆಲಸಕ್ಕೆ ಸೇರ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಮನುಷ್ಯನ ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಅದು ಅಪ್ಪಂಗಿದ್ರೆ ತಾನೆ ಮಗಂಗಿರಕ್ಕೆ. ಏನಂದೆ? ಅಪ್ಪ ಪೊಲೀಸ್ ಸ್ಟೇಷನ್ಗ ಇಲ್ಲ ಸ್ಕೂಲ್ಗ? ಆ ಸರ್ಕಾರ ಈ ಜೀಪ್ ಕೊಟ್ಟಿರೋದು ನಾನು ಡ್ಯೂಟಿ ಮಾಡ್ಲಿ ಅಂತ, ಮಕ್ಕಳನ್ನ ಸ್ಕೂಲ್ಗೂ ಹೆಂಡತಿನ ಮಾರ್ಕೆಟ್ ಕರ್ಕೊಂಡು ಹೋಗಿ ತಿರುಗಾಡ್ಲಿ ಅಂತಲ್ಲ. ಸೈಕಲ್ ಏನಾಯ್ತು? ಸೈಕಲ್ ಪಂಚರ್ ಆಗಿದೆಪ್ಪ. ಹಂದಿ ತಿಂದು ರಾತ್ರಿ ಎಲ್ಲ ಕೋಣ ತರ ಗೊರಕೆ ಹೊಡಿತಿಯಲ್ಲ, ಪಂಚರ್ ಆಗಿದೆ ಅಂತ ಜ್ಞಾನ ಬೇಡ? ನಡ್ಕೊಂಡು ಹೋಗು, ಆಗ ಗೊತ್ತಾಗುತ್ತೆ. ಅಯ್ಯೋ ಎಲ್ಲ ನಿನ್ನಿಂದಲೇ ಆಗಿತ್ತು, ಇಲ್ಲಾಂದ್ರೆ ಅಪ್ಪನ ಜೊತೆ ಹೋಗ್ಬೋದಿತ್ತು. ಈಗ ಏನ್ ಮಾಡೋದು? ಏನ್ ಮಾಡೋದು? ಅಪ್ಪ ಹೇಳ್ದಾಗ ನಡ್ಕೊಂಡು ಹೋಗೋದು. ಹಾ ಒಳ್ಳೆ ಐಡಿಯಪ್ಪ. ಅಯ್ಯೋ ಪ್ರೇಯರ್ ಮುಗ್ದೋಯ್ತಲ್ಲೇ, ಬೇಗ ಓಡೆ. ಏಯ್ ಯಾರದು ರಾಕೆಟ್ ಬಿಟ್ಟಿದ್ದು? ನಾನಲ್ಲ ಸರ್. ಸದ್ದು. ಏಯ್ ಫಸ್ಟ್ ಕ್ಲಾಸ್ ಆಗಿ ಓದಿ ಪಾಸ್ ಮಾಡ್ಕೊಂಡ್ರು ಅಂತಂದ್ರೆ ಹುಡುಗರಿಗೆಲ್ಲ ರಾಕೆಟ್ ಬಿಡ್ತಾ ಇದೀಯಾ? ಹೇಳ ಮೇಲೆ ನಾನಲ್ಲ ಸರ್, ಇವನೇ ಸರ್. ಹೇಳ ಮೇಲೆ ಅಯ್ಯೋ ಇವನೇ ಸರ್ ಹುಡುಗಿರ್ ಮೇಲೆ ರಾಕೆಟ್ ಬಿಟ್ಟಿದ್ದು. ಅವ್ನ್ ಕಪಾಳಕ್ಕೊಂದ್ ಬಿಡೋ, ಇನ್ಮೇಲೆ ರಾಕೆಟ್ ಬಿಡಬೇಡ ಅಂತ. ಈ ತಿಗಣೆ ನನ್ನ ಮಗನೇ, ನನ್ಗೆ ಕಪ್ಪಾಳ ಪಡಿತೀಯಾ? ఇప్పుడు ಸೂರು ಸರ್, ಇವನ್ ಸರಿಯಾಗಿ ಹೊಡಿಲೇ ಇಲ್ಲ ಸರ್. ನಿಮ್ಗೆ ಯಾಮಾರಿಸ್ತಾವನೆ, ನಾನು ಹೊಡೆದು ತೋರ್ಸ್ಲಾ ಸರ್? ಹೊಡೆದು ತೋರ್ಸು ನೋಡೋಣ. ಯಾವುದನ್ನು ಬಾಯ್ಲಿಡಕ್ಕಾಗಲ್ಲ. ಉಪ್ಪಿಟ್ಟಂತೆ, ಉಪ್ಪೇ ಇಲ್ಲ ಅದ್ರಲ್ಲಿ. ಅಯ್ಯ ಕುಡಿಯೋದಕ್ಕೆ ನೀರು ಇಟ್ಟಿಲ್ವಲ್ಲ ಇದ್ರಲ್ಲಿ. ಯಾರಿದ್ದೀರಾ? ಯಾರು ಇಲ್ಲ, ಎಲ್ಲ ಡಿಸ್ಕಗ್ ಹೋಗಿದ್ದಾರೆ. ಏನೋ ಹುಚ್ಚನಾಯಿ ತರ ಬೊಗಳ್ತಾ ಇದೀಯಾ? ನೀನ್ ಕರೆದ ತಕ್ಷಣ ಓಡ್ ಬರಕ್ಕೆ ಈ ಮನೇಲಿ ನಿನ್ ನೆಂಡ್ರವಳ ಇಲ್ಲ ಕೆಲಸದವಳ? ಏನೋ ನನಗೂ 85 ವರ್ಷ ಆಯ್ತು ಅಂತ ಜ್ಞಾಪಕ ಇದೆಯಾ? ಅಲ್ಲ ಒಳ್ಳೆ ಕುದುರೆ ಮರಿ ಓಡಾಡ್ತಿದ್ಯಾ? ಏನಂದೆ? ಅಲ್ಲ ಇದು ಈ ಭರಣಿ ನಕ್ಷತ್ರಕ್ಕೂ ಅಜ್ಜಿ ನನ್ನ ನಕ್ಷತ್ರಕ್ಕೂ ಹೊಂದಾಣಿಕೆ ಆಗುತ್ತಾ? ಯಾಕೆ? ಏನಿಲ್ಲ, ಒಂದು ಮಗು ಇರೋ 40 ವರ್ಷದ ವಿಧವೆ ಹೆಂಗ್ಸು ನನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾಳೆ. ನೋಡು, ಈಗ ಮನೆಗೊಂದು ಕೆಲಸದಾಳ ಸಿಕ್ತಂಗ ಆಗತ್ತೆ. ನೀನು ಸುಮ್ನೆ ಮನೇಲಿ ಕೂತ್ಕೊಳ್ಳೋ ಬದ್ಲು ಅಂತ ಆಟ ಆಡ್ಸೋದಕ್ಕೆ ಒಂದ್ ಮಗುನು ಸಿಕ್ತಾಗತ್ತೆ. ಆಹಾಹಾಹಾ, ಈ ತರ ಎಲ್ಲ ನನ್ನ ಆಟ ಆಡ್ಸ್ಬೇಡಪ್ಪ. ನೀನ್ ನಾಳೆ ಗೊಟಕ್ ಅನ್ನೋದು ಆ ನಿನ್ ಎಂಡ್ರನ್ನ ಮಗುನ ನಾನೇ ಸಾಕ್ಬೇಕಾಗತ್ ಗೊತ್ತಾ? ಅಯ್ಯ ನಿನ್ ಬಾಯಿಗೆ ಮಣ್ಣು ಹಾಕ. ಏನಂದ್ಯೋ? ಏನಿಲ್ಲ, 100 ವರ್ಷ ಚೆನ್ನಾಗಿ ಬಾಳು ಅಂತ ಅಂದೆ. ಅಯ್ಯ ಇದ್ದರಿದ್ದು ಬಾಯಲ್ಲಿ ಅಷ್ಟಂದ್ಯಲ್ಲ, ಬಾಳ ಸಂತೋಷ ಕಣ. ಎಷ್ಟು ಚೆನ್ನಾಗಿ ಮನೆ ಕಟ್ಸಿದಾರಮ್ಮ. ಸಾಕ್ ಸುಮ್ನಿರ್ರಿ, ಶಾರದಮ್ಮನ್ಗೆ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿರೋದಿಲ್ಲ. ನಮ್ ಲಕ್ಷ್ಮಿಗೆ ಈಗ ಬರೋ ಶ್ರಾವಣಕ್ಕೆ 21 ವರ್ಷ ಮುಗೀತಲ್ವಾ? ಹೌದು. ಯಾಕೆ ಹೇಳಿದ್ವಿ ಅಂದ್ರೆ ನಮ್ ದೊಡ್ಡ ಮನೆ ಗೋಪಾಲ್ ರಾಯರು ಮಗಳಿಗೆ ಕಂಡು ಹುಡುಕ್ತಾ ಇದ್ದಾರೆ. ಅದಕ್ಕೆ ಇವಳು ಹೇಳಿದ್ಲು ಚಂದ್ರಪ್ಪನವ್ರ ಮಗ ಸೂಟ್ ಆಗ್ತಾನೆ ಅಂತ. ಅಂದ್ಹಾಗೆ ಲಕ್ಷ್ಮೀನಾರಾಯಣಗೆ ಸಂಬಳ ಎಷ್ಟು ಬರುತ್ತೆ? ಬರುತ್ತೆ ಬರುತ್ತೆ. ಓಹೋ, ಚಂದ್ರಪ್ಪನವರು ನಮಸ್ಕಾರ. ಅವನ ಸಂಬಳ ನಮ್ ಸಿಂಬಳ ವರ್ಸ್ಕೊಳಕ್ ಆಗಲ್ಲ. ಕೂತ್ಕೊಡಿ. ಏನು ಬಂಧುಗಳು ಬಹಳ ಅಪರೂಪಕ್ಕೆ ಬಂದ್ಬಿಟ್ಟಿದಿರಲ್ಲ, ಏನ್ ಸಮಾಚಾರ? ವರ್ಷಗಳಾಯ್ತು, ನಿಮ್ಮನ್ನೇ ನೋಡೋಣ ಅಂತ ಬಂದ್ವಿ. ನನ್ನನ್ನ ಏನಾಗಬೇಕಾಗಿತ್ತು? ಅದೇ ನಮ್ ದೊಡ್ಡ ಮನೆ ಗೋಪಾಲ್ ರಾಯರ್ ಮಗಳಿಗೆ ಹಾ. ಗಂಡ್ ನೋಡ್ತಾ ಇದ್ರು. ಒಬ್ಳೆ ಮಗಳು, ಆಹಾ. ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಇದೆ. ಹಾ. ನಿಮ್ ಮಗನ್ ನೆನಪಾಯ್ತು. ನನ್ನ ಮಗನಿಗೆ ಮದುವೆನಾ? ಹ್ಮ್. ಆ ಮುಸುಡಿಗೆ ಮದುವೆನಾ? ಅಯ್ಯೋ, ನನ್ ಮುಸ್ರಿಗೆ ಏನಾಗಿದೆ? ಎಲ್ಲ ನಿಮ್ ತರನೇ ಇದೆಯಲ್ಲ. ಜಾಡ್ಸ್ ಒದ್ದ ಅಂದ್ರೆ ಮುಖ ಹನುಮಂತರ ಮೂತಿ ಆಗ್ಬಿಡ್ಬೇಕು. ಅಯೋಗ್ಯ, ಇಷ್ಟು ವರ್ಷ ಆದ್ರೂ SLC ವರ್ಗ ಬರಕ್ಕಾಗ್ಲಿಲ್ಲ, ಮದುವೆ ಅಂತ ಮದುವೆ. ಓದ್ಲಿಲ್ಲ ಅಂದ್ರೆ ಅವನೇನ್ರಿ ಮಾಡ್ತಾನೆ? ಹೋದ್ ಕಡೆ ಇಲ್ಲ ನಿಷ್ಠೆ ಪ್ರಾಮಾಣಿಕತೆ ಅಂತ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಎದುರು ಹಾಕೋತೀರಾ? ಅವ್ರು ಟ್ರಾನ್ಸ್ಫರ್ ಮಾಡ್ತಾನೇ ಇರ್ತಾರೆ. ಈಗ 3 ತಿಂಗಳಿಗೊಂದ್ಸಲ ಊರಿಂದ ಊರಿಗೆ ಓಡಾಡ್ತಾ ಇದ್ರೆ ಮಕ್ಳು ಹೇಗೆ ಓದ್ತಾರೆ? ಯಾಕೆ ಓದಕ್ಕಾಗಲ್ಲ? ಈಗ ನಿನ್ ಮಗಳಿಲ್ವಾ? 14ನೇ ವರ್ಷಕ್ಕೆ 8ನೇ ಕ್ಲಾಸಿಗೆ ಬಂದಿದ್ದಾಳೆ.
ಆದ್ರೆ ಇವನಿಗೆ 21 ವರ್ಷ ಆಯ್ತು. ದಂಡಯಾತ್ರೆ ಹೊಡಿತಾನೇ ಇದ್ದಾನೆ ಪ್ರತಿ ವರ್ಷ 9ನೇ ಕ್ಲಾಸ್ನಲ್ಲಿ. ಮನುಷ್ಯನಿಗೆ ಛಲ ಇರ್ಬೇಕಣೆ, 3 ಹೊತ್ತು ಕತ್ತೆ ತರ ತಿರುಗೋದಲ್ಲ. ಏನು ಸುಂದರೋಪ್ ಸುಂದರ, ಮದುವೆ ಬೇರೆ ಕೇಳಿ ಇವನಿಗೆ. ಅಂದ್ಹಾಗೆ ಹುಡುಗಿ ರಂಭಾ ತರ ಇದ್ದಾಳ, ಇಲ್ಲ ರಕ್ಷಿತಾ ತರ ಇದ್ದಾಳ, ರಾಧಿಕಾ ತರ ಇದ್ದಾಳ, ಋತಿಕಾ ತರ ಇದ್ದಾಳ? ಏಯ್ ಮಾನ್ಗೆಟ್ಟೋನೆ, ನಡಿ ಒಳಗೆ. ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಅಂಕಲ್ ಹೇಗಿದ್ರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಅಲ್ಲಮ್ಮ ಅಲ್ಲಮ್ಮ ಸ್ವಲ್ಪ ಸ್ವಲ್ಪ ಇರಮ್ಮ. ಅಲ್ಲ, ಇಷ್ಟು ದಿವಸ ನೀವು ಇಲ್ಲಿ ಕಾಣಿಸ್ತಾ ಇರ್ಲಿಲ್ವಲ್ಲ, ಎಲ್ಲಿಂದ ಬರ್ತಾ ಇದ್ದೀರಾ? ನಿಮ್ ಹೆಸರೇನು? ಮಿಸಸ್ ಪರಮೇಶ್ವರ್. ಮಿಸ್ಸಸ್ ದಯಮಾಡಿ. ಅಯ್ಯೋ ಇವ್ ಜೀವನ ಪೂರ್ತಿ ಇದೇ ಆಗೋಯ್ತು. ಲಕ್ಷ್ಮಿ, ಲಕ್ಷ್ಮಿ, ಲೋಕುಳ ಈ ಸಲ ಪಾಸ್ ಆಗೇ ಆಗ್ತೀನಿ ಕಣೋ. ನಿಂಗೊಂದು ಲೆಟರ್ ಬಂದಿದ್ಯೋ? ನನಗೆ ಲೆಟ್ರಾ? ಲಕ್ಷ್ಮೀ ನಾರಾಯಣ, ಅದು ಸ್ಕೂಲ್ ಅಡ್ರೆಸ್ಗೆ. ನನ್ಗ್ಯಾರಪ್ಪ ಲೆಟರ್ ಬರ್ತಿರೋ? ಲವ್ ಲೆಟ್ರಾ? ನಂಗ್ ಲವ್ ಲೆಟರ್ ಬರೆಯೋಕೆ ಡಯಾನಾ ರಾಜ್ಕುಮಾರಿ ಸತ್ತೇ ಹೋದ್ಲಲ್ಲೋ. ಇದು ನನ್ ಜೊತೆ ಓದ್ತಿದ್ನಲ್ಲ ರಾಜೇಶು, ಅದೇ ಕಣೋ ನಿಮ್ಮ ಅಣ್ಣನ ಕ್ಲಾಸ್ಮೇಟು, ನಮ್ ಜೊತೆ ಇರ್ತಿದ್ನಲ್ಲ, ಅವನ್ ಬರ್ದಿರೋದು. ಅದೇ ಮಿಲಿಟರಿ ರಾಜೇಶು, ಮಿಲಿಟರಿ ಕೆಲಸ ಮಾಡ್ತಾನಲ್ಲ. ಅವನೇ. ಪ್ರೀತಿಯ ಲಕ್ಷ್ಮಿ, ಬರುವ ಭಾನುವಾರ ನನ್ನ ತಂಗಿಯ ಮದುವೆ ಇದೆ, ನೀನು ಖಂಡಿತ ಬರಬೇಕು. ಕಾರ್ತಿಕ್ ರಮೇಶ್ ಕೂಡ ಬರ್ತಿದ್ದಾರೆ, ನೀನು ಅವರ ಜೊತೆಯಲ್ಲಿ ಒಂದು ದಿನ ಮುಂಚಿತವಾಗಿ ಬರಬೇಕು. ಮಿಕ್ಕ ವಿಷಯ ಡೈರೆಕ್ಟ್ ಆಗಿ ಮಾತಾಡೋಣ. ಇಂತಿ ರಾಜೇಶ್. ಇಷ್ಟು ಪ್ರೀತಿಯಿಂದ ಲೆಟರ್ ಬರ್ದಿರ್ಬೇಕಾರೆ ಖಂಡಿತ ಹೋಗ್ಲೇಬೇಕಲ್ಲ? ಚಂದಮಾಮ ಬೇಕಾ? ಬೇಡಿ ಸರ್, ಚಂದಮಾಮ ಪಾಲಮಿತ್ರ ನಾನು ಓದಲ್ಲ ಸರ್. ಅದೆಲ್ಲ ಕಣ, ಆಕಾಶದಲ್ಲಿರೋ ಚಂದ್ರನ್ ಕೇಳು, ಬೇಕಾದ್ರೆ ತಂದು ಕೊಡ್ತೀನಿ. ಆದ್ರೆ ನಿಮ್ಮ ಅಪ್ಪನ ಹತ್ರ ಈ ವಿಷಯ ಮಾತಾಡೋದಕ್ಕೆ ನನಗೆ ಧೈರ್ಯ ಇಲ್ಲ. ಹೋಗಿ ಕ್ಲಾಸ್ ನಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದ್ಕೋ. ಸರ್, ನೀವು ನನ್ನ ಹೇಗ್ ನೋಡ್ತೀರಾ ಸರ್? ಕಣ್ಣಿಂದ. ಅದಲ್ಲ ಸರ್, ಮಗನ್ ತರ ನೋಡ್ತೀರಾ ಅಲ್ವಾ ಸರ್? ನಾನು ನಿಮ್ಮನ್ನ ಅದೇ ತರ ನೋಡ್ತೀನಿ ಸರ್. ಅಂದ್ರೆ ಮಗನ್ ತರನಾ? ಅಲ್ಲ ಸರ್, ತಂದೆ ತರ ಸರ್. ಒಬ್ಬ ತಂದೆ ಮಗನ ಆಸೆ ಈಡೇರಿಸ್ದು ಹೋದ್ರೆ ಆ ಮಗ ಬದುಕಿದ್ರು ಒಂದೇ, ಸತ್ರು ಒಂದೇ ಸರ್. ಎಮೋಷನಲ್ ಆಗ್ಬೇಡ ಕಣ, ಟ್ರೈ ಮಾಡ್ತೀನಿ. ಮನ್ಸ್ ಚೇಂಜ್ ಮಾಡಬಾರ್ದು. ಲಕ್ಷ್ಮೀನಾರಾಯಣ ಎಲ್ಲಿ? ಅವನ್ಗೆ ಊಟ ಬೇಡವಂತೆ. ಎದ್ದು ಬಂದು ಊಟ ಮಾಡೋ. ಹೊಟ್ಟೆ ಹಸ್ಕೊಂಡು ಕಾಯಿಲೆ ಗೀಲೆ ಬಿದ್ದು ಸ್ಕೂಲ್ಗೆ ಏನಾದ್ರೂ ಚಕ್ಕರ್ ಹಾಕಿದ್ರೆ ಸಾಯಿಸ್ಬಿಡ್ತೀನಿ. ನಂಗೆ ಹೊಟ್ಟೆ ಹಸ್ತಿಲ್ಲ. ಗೊತ್ತು ಕಣೋ, ಮನಸ್ಸೆಲ್ಲ ನಿನ್ ಫ್ರೆಂಡ್ ತಂಗಿ ಮದುವೆಗೆ ಹೋಗೋದ್ರಲ್ಲಿದ್ರೆ ಹೊಟ್ಟೆ ಹೇಗೆ ಹಸಿಯುತ್ತೆ. ನೀನು ಹಸ್ಕೊಂಡೇನಿರ್ಬೇಕಾಗಿಲ್ಲ, ಒಂದು ಊಟ ಮಾಡು. ನಂಗೆ ಬೇಡ. ನೋಡು, ನಾಳೆ ಶನಿವಾರ, ನಾಡಿದ್ದು ಭಾನುವಾರ. ಭಾನುವಾರದ ಸಂಜೆ ಒಳಗಡೆ ನೀನ್ ಇಲ್ಲಿರ್ಬೇಕು, ಗೊತ್ತಾಯ್ತಾ? ಹೋಗು ಬಾಯ್ಲೆ. ಏನಪ್ಪ? ನಿನ್ನನ್ನು ಯಾಕೆ ಕಳಿಸ್ತಾ ಇದ್ದೀನಿ ಗೊತ್ತಾ? ಗೊತ್ತಿಲ್ಲ. ನಿನಗೆ ನಾಚಿಕೆ ಆಗ್ಲಿ ಅಂತ ಅಲ್ವೋ? ನಿನ್ನ ಫ್ರೆಂಡ್ ರಾಜೇಶ್ ನಿನ್ ಜೊತೆಲೆ ಓದ್ದವನು, ಈಗ ಮಿಲಿಟರಿಲಿ ಸೇರ್ಕೊಂಡು ದೇಶ ಸೇವೆ ಮಾಡ್ತಾ ಇದ್ದಾನೆ. ನೀನು ನನ್ನ ಸೇವ್ ಮಾಡ್ತಾ ಇದೀಯ. ಅಲ್ಲಿ ಹೋಗಿ ಬಂದ್ಮೇಲಾದ್ರೂ ಬುದ್ಧಿ ಬರ್ಬೋದೇನೋ. ಹೋಗೋಗು. ಏನಣ್ಣ ನೀನು ಊಟಕ್ಕೆ ಎಲೆ ಕೊಟ್ಟು ಅನ್ನಕ್ಕೆ ಹೆಸರಿಟ್ಟಾಗಾಯ್ತು. ನೀನ್ ಮೊದ್ಲೇ ಆ ದುಡ್ಡನ್ನ ತಗೋಬಾರ್ದಾಗಿತ್ತಾ? ತಗೊಂಬೋದಾಗಿತ್ತು ಕಣವ. ಈಗಲೂ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ. ಶ್ರೀಧರ ದುಡ್ಡು ತಗೊಂಡ್ ಬಂದೇ ಬರ್ತಾನೆ. ಚಿನ್ನೇಗೌಡ್ರು ಯಾವತ್ತೂ ಆಡಿದ ಮಾತು ತಪ್ಪೋರಲ್ಲ. ಮಾವ, ಯಾಕೆ ಈಗ ಜವಾಬ್ದಾರಿ ಇಲ್ದಿರೋ ಕೆಲಸ ಮಾಡಿದ್ರಿ? ನಮಸ್ಕಾರ ತಾಯಿ, ಕೂತ್ಕೊಳ್ಳಿ. ಮನೆ ಮಂದಿ ಎಲ್ಲ ಬಂದಿದ್ದಾರಾ? ಓಹೋ, ಶ್ರೀಧರ ಬಂದ. ಜಾಗ ಬೇಡ, ಪಾಪ ನಡಿ ನಡಿ. ಹೋಗಿತ್ತು ಸಾಚನಪ್ಪ. ಚೆನ್ನೈಗೌಡ್ರು ನಮ್ಮ ಕೈ ಕೊಟ್ಟು ನಮ್ನ ಯಾಮಾರ್ಸ್ಬಿಟ್ರು. ಅವರು ಎಷ್ಟೇ ಟ್ರೈ ಮಾಡಿದ್ರು ದುಡ್ಡು ಅಡ್ಜಸ್ಟ್ ಆಗಿಲ್ವಂತೆ. ಇವಾಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗೌಡ್ರೆ. ಅಯ್ಯೋ ದೇವ್ರೆ, ಅವನ್ನೇ ನಂಬ್ಕೊಂಡಿದ್ನಲ್ಲಪ್ಪ. ಈಗ ನಾನೇನ್ ಮಾಡ್ಲಿ, ಏನ್ ಮಾಡ್ಲಿ? ನಡಿಯಪ್ಪ. ಪರವಾಗಿಲ್ಲ, ಹಳ್ಳಿ ಚೆನ್ನಾಗಿ ಹಾಕ್ಸಿ. ಹಲೋ, ಮದುವೆ ಗಂಡ ಅಲ್ವಾ? ನಮ್ಮ ಅತ್ತೆ ಮಗಳೇ ಈ ಹುಡುಗಿ. ಚಿಕ್ಕವನಿದ್ದಾಗ ನನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೋಡ್ರು, ಅವಳೆಷ್ಟು ಚೆನ್ನಾಗಿದ್ದಾಳೆ, ನನ್ನ ಮುಖಕ್ಕೆ ಸೂಟ್ ಆಗುತ್ತಾ? ಅದಕ್ಕೆ ನಾನೇ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿ ಅಂದೆ. ನೀನು ಸುಮಾರೇ ಆ ದಡಿಯ ನನ್ನ ಮಗ ಏನೋ ಎಡವಟ್ ಮಾಡ್ತಾನೆ ಅಂತ. ಓಡು, ರಾಜೇಶ್ ಕರ್ಕೊಂಬಾ. ನೀವ್ ಯಾಕೆ ಈಗಲೇ ಗಾಬರಿ ಆಗ್ತೀರಿ? ಹೋಗಿ ಅಮೂಲ್ಯ ಹತ್ರ ಕೂತೀರಿ. ನೀನ್ ಏನು ಯೋಚನೆ ಮಾಡ್ಬೇಡ, ಹೋಗಮ್ಮ ನೀನು.
ರಾಜೇಶ ಮದುವೆ ಬಂದು ನಿಮ್ಗೋಸ್ಕರ ಕಾಯ್ತಾ ಇದಾರೋ. ಅದೇನ್ ನೋಡೋಗ. ನೋಡಿಯೋ. ನಮಸ್ಕಾರ. ಹಲೋ. ಎಂಗೇಜ್ಮೆಂಟ್ಗೆ ಬರಕ್ಕಾಗ್ಲಿಲ್ಲ, ತಪ್ಪು ತಿಳ್ಕೊಬೇಡಿ. ಮಿಲ್ಟ್ರಿ ನೋಡಿ, ಕೇಳಿದಾಗೆಲ್ಲ ರಜಾ ಸಿಕ್ಕಲ್ಲ. ಅಯ್ಯೋ 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 ಅಯ್ಯೋ, ಏನಪ್ಪ ಇದು? ಕ್ಷೇಮ ಸಮಾಚಾರ ಮಾತಾಡ್ಕೊಂಡಿರೋ ಸಮಯನ ಇದು? ಮುಹೂರ್ತ ಗೊತ್ತಾಗ್ತಾ ಇದೆ, ಬೇಗ ಕರ್ಕೊಂಡ್ ಬಾರ. ಬನ್ನಿ ಬನ್ನಿ. ಗೌಡ್ರೆ ನಮ್ಮನ್ನ ಗಂಡಿನ ತಂದೆನ ನೋಡೋದ್ ಬೇಡವಾ? ಅಯ್ಯೋ ಅಯ್ಯೋ, ನೋಡಿದ್ರಾಯ್ತು. ನೀವು ಬನ್ನಿ ಹೇಳ್ತೀನಿ. ಮದ್ವೆ ಆದ್ಮೇಲೆ ನೋಡೋಣ. ರೇ ಏನ್ರಿ ಮದ್ವೆ ಆದ್ಮೇಲೆ ನೋಡೋದು? ನೀವು ಬದ್ನೆಕಾಯಿ 2 ವಾರ ಮುಂಚೆನೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ತಾಲಿ ಕಟ್ಟಿದ ಮೇಲೆ ಕೊಡ್ತೀನಿ, ಸೋಮನ ಮುಗಿದ ಮೇಲೆ ಕೊಡ್ತೀನಿ. ಏನ್ರಿ ಮಾತಿದು? ಇವೆಲ್ಲ ನಮ್ಮ ಹತ್ರ ನಡೆಯಕ್ಕಿಲ್ಲ. ನೋಡೋ, ಈ ಕೈಲಿ ಕಾಸು ಬರ್ತಾ ಇರ್ಬೇಕು, ಆ ಕಡೆ ನಿಮ್ ಹುಡುಗಿ ಗುತ್ತಿಗೆ ತಾಲಿ ಕಟ್ಬೇಕು. ದುಡ್ಡು ಸ್ವಲ್ಪ ಅಡ್ಜಸ್ಟ್ ಆಗ್ಲಿಲ್ಲ, ಯಾರೋ ಕೊಡ್ತೀನಿ ಅಂತ ಹೇಳಿದವ್ರು ಯಾಮಾರ್ಸ್ಬಿಟ್ರು. ಅಲ್ಲ, ಹಳಿ ಕಟ್ಟಿದ್ಮೇಲೆ ಕೊಡ್ಬೋದಲ್ವಾ? ರೇ ಆ ಅಭ್ಯಾಸ ಎಲ್ಲ ನಮ್ಮಲ್ಲಿ ಇಲ್ಲ. ನಮ್ಮೂರ್ ಕಡೆ ಏನಿದ್ರು ಕೈ ಮೇಲೆ ಕಾಸು, ಬಾಯಿ ಮೇಲೆ ದೋಸೆ. ನೋಡಿ, ಜನ ಎಲ್ಲ ಕೇಳಿಸ್ಕೊತಾ ಇದಾರೆ, ಮೆಲ್ಲಗೆ ಮಾತಾಡಿ. ನಮ್ಮ ಮರ್ಯಾದೆ ಕಳಿಬೇಡಿ ಸ್ವಾಮಿ. ರೇ ಕೇಳಿಸ್ಕೊಳ್ಳಿ ಬಿಡ್ರಿ. ನೀವು ಮೋಸ ಮಾಡಿ ಮದುವೆ ಮಾಡ್ತಾ ಇರೋದು ಊರ್ ಜನಕ್ಕೆಲ್ಲ ಗೊತ್ತಾಗ್ಲಿ. ನಾವು ವರದಕ್ಷಿಣೆ ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತಲ್ಲ. ನಾಳೆ ನಮ್ ದುರಾದೃಷ್ಟ, ನಿಮ್ ಹುಡುಗಿ ಏನಾದ್ರೂ ಕಾರಣಾಂತರದಿಂದ ಸತ್ತು ಹೋಗ್ಬಿಟ್ರೆ ಅಪ್ಪ ಮಗ ಜೈಲಿಗೆ ಹೋಗ್ಬೇಕಲ್ಲ. ನೀವು ಬರ್ತೀರಾ? ಏನೇ? ಹೌದು. ನೋಡಿ ಸ್ವಾಮಿ, ನಮ್ಮ ಅಮ್ಮು ಜೀವನ ಹಾಳು ಮಾಡ್ಬೇಡಿ. ನಮ್ಮ ಮಾನ ಕಳಿಬೇಡಿ ಸ್ವಾಮಿ, ನಮ್ಮ ಮಾನ ಕಳಿಬೇಡಿ. ಈ ತರ ಮೋಸ ಮಾಡಿ ಮದುವೆ ಮಾಡೋರ್ಗೆ ಮಾನ ಎಲ್ರಿ ಇರುತ್ತೆ? ನೋಡಿ, ನೋಡೋದೇನ್ ಬೇಕಾಗಿಲ್ಲ. ಅವನು ನನ್ನ ಮಗ. ದುಡ್ಡಿಲ್ದ ಮದುವೆ ಮಾಡ್ಕೋತೀನ? ದುಡ್ಡು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬರ್ತೀರಾ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದೇನ್ ಬೊಗಳ್ಬೇಕು ಅಂತಿದ್ಯೋ, ಇಲ್ಲೇ ಬೊಗಳು. ನೋಡಿ, ನಾವೆಲ್ಲ ಈ ಕಾಲದ ಹುಡುಗರಲ್ವಾ? ದುಡ್ಡಿಗಿಂತ ಮದ್ವೆ ತಾನೇ ಮುಖ್ಯ. ನನಗೆ ಮದುವೆಗಿಂತ ದುಡ್ಡು ಮುಖ್ಯ. ನೋಡಿ ಸ್ವಾಮಿ, ಈ ಮದುವೆ ಈ ಮುಹೂರ್ತದಲ್ಲಿ ನಡೀಲಿಲ್ಲ ಅಂದ್ರೆ ಅವಳ ಜೀವನದಲ್ಲಿ ಮದುವೆನೇ ಆಗಲ್ಲ ಅಂತ ಜಾತಕದಲ್ಲಿ ಬರ್ದಿದೆ. ದಯವಿಟ್ಟು ದುಡ್ಡುಗೋಸ್ಕರ ಅವಳ ಜೀವನನ ಹಾಳು ಮಾಡಬೇಡಿ. ನೋಡು, ಮದ್ವೆ ಆದ್ಮೇಲೆ ಅವಳ ಜೊತೆ ಜೀವನ ಮಾಡೋದು ನಿಮ್ ತಂದೆ ತಾಯಿ ಅಲ್ಲ, ನೀನು ಅವಳು. ನನ್ ತಂದೆ ತಾಯಿನ ಬಿಟ್ಟಿರೋಕೆ ನನ್ನಿಂದ ಆಗಲ್ಲ. ಬಿಟ್ಟಿರ್ಬೇಡ, ಅವ್ರ ಹತ್ರ ವಿಷಯ ಹೇಳಿ ಒಪ್ಪಿಸ್ಬೋದಲ್ಲ. ನೀನ್ ಮನ್ಸ್ ಮಾಡಿದ್ರೆ ಖಂಡಿತ ಅವ್ರು ಒಪ್ತಾರೆ. ನನ್ ತಂದೆ ತಾಯಿ ಏನ್ ಹೇಳ್ತಾರೋ ಅದೇ ನಾ ಮಾಡೋದು. ಛೀ, ನೀನು ಒಬ್ಬ ಗಂಡ್ಸ ಆದ್ರೆ ಸ್ವಲ್ಪ ಆದ್ರೂ ಧೈರ್ಯ ಇರ್ಬೇಕು. ಅದನ್ ಕೇಳಕ್ ನೀನ್ ಯಾರೋ? ನಿನ್ಗೆ ಧೈರ್ಯ ಇದ್ರೆ ನೀನೇ ಹೋಗಿ ತಾಲಿ ಕಟ್ಟ ಅವ್ರಿಗೆ. ಹಾ, ನಿನ್ ಪ್ಲೇಸ್ ನಾನಿದ್ರೆ ಖಂಡಿತ ಕಟ್ತೀನಿ. ಕಟ್ಟ ತಾಲಿನ ಕಟ್ತೀನಿ. ಏನಾಯ್ತಣ್ಣ? ಏನ್ ಹೇಳಮ್ಮ? ನೋಡ್ರಿ, ಸ್ವಲ್ಪ ನನ್ನ ಮಾತು ಕೇಳಿ ನೋಡ್ರಿ. ನನ್ನ ಮಗಳ ಭವಿಷ್ಯನ ಹಾಳು ಮಾಡಬೇಡಿ. ಜಮೀನ್ ಮಾರಿ ಆದ್ರೂ 2 ದಿವಸದಲ್ಲಿ ನಿಮ್ಮ ಹಣ ವಾಪಸ್ ಕೊಟ್ಬಿಡ್ತೀನಿ. ನಿಮ್ ಕೈ ಮುಗಿತೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ದಯವಿಟ್ಟು. ಹೌದು, ನಿನ್ನೆತ್ತರಿಗೆಲ್ಲ ಕರೆಕ್ಟ್ ಇದ್ರೆ ನಾವು ಗಂಡೆತ್ತವರು ಚಂಬಿಡ್ಬೇಕಾಗ್ತದೆ. ಅಯ್ಯಯ್ಯಪ್ಪ, ಏಯ್ ಹುಚ್ಚು ನನ್ನ ಮಗನೇ! ಹೇಯ್, ಹೋಗಲೇ ನನ್ನ ಮಗನೇ, ನೀನ್ ಕೊಡಕ್ಕೆ ಇಲ್ಲಿ ಯಾವ ಹುಡುಗಿನೂ ಇಲ್ಲ. ನಿಮ್ ಮಗನ ಕರ್ಕೊಂಡೋಗಿ ಯಾವ್ದಾದ್ರು ದುಡ್ಡಿರೋ ನಾಯಿಗೆ ಚೈನಾ ಕಟ್ಟಾಕಿ ಹೋಗಲೇ ಲೋಪರ್. ಏಯ್ ನನ್ನ ಮಗನೇ, ನಿನ್ನ ಮೇಲೆ ಹೆಣ್ಣು ತಗೊಂಡೋದಕ್ಕೆ ನನ್ನ ಮನೆ ನಾಯಿ ಮುಗಿಸ್ತಾಡಲ್ಲ. ನೋಡಿ, ಹುಡುಗ ಏನೋ ತಪ್ಪು ಮಾಡ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ. ದೊಡ್ಡವ್ರು ನಾವು ನೀವು ಕೂತು ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಹೋಗ್ಬೇಡಿ ಸ್ವಾಮಿ, ಹೋಗ್ಬೇಡಿ. ಕೈನಾ ನಮ್ಮ ಮಾತು ಕೇಳಿ. ಬರೋ, ಇನ್ನ ಏನ್ ನೋಡ್ತಾ ಇದ್ಯಾ? ಎಲ್ಲ ಹಾಳು ಮಾಡ್ಬಿಟ್ಟು ಅನ್ಯಾಯವಾಗಿ ಮದುವೆ ನಿಲ್ಸ್ಬಿಟ್ಟಿಲ್ಲೋ ಪಾಪಿ. ಹೋಗೋ, ಅವ್ರ ಕಾಲಿಡ್ದು ಕ್ಷಮೆ ಕೇಳಿ ಕರ್ಕೊಂಬ ಹೋಗೋ. ನನ್ನ ನಾಯಿ ಹೋಗುತ್ತೆ ಅವ್ರನ್ನ ಕರ್ಕೊಂಬರಕ್ಕೆ. ಆ ನರಾಸತನ್ ಕೊಡಕ್ಕೆ ಇಲ್ಲಿ ಯಾವ ಹೆಣ್ಣು ಇಲ್ಲ. ಅವಳಿಗೆ ಅವನಿಗಿಂತ ಒಳ್ಳೆ ಗಂಡು ಸಿಗ್ತಾನೆ. ಹಾಗಾದ್ರೆ ಕರ್ಕೊಂಬರ ಒಬ್ಬ ರಾಜ್ಕುಮಾರನ. ಕರ್ಕೊಂಬರ್ತೀನಿ, ನಾನ್ ಕರ್ಕೊಂಡ್ ಬಂದೇ ಬರ್ತೀನಿ. ರಾಜ್ಕುಮಾರ, ರಾಜ್ಕುಮಾರ ಬಾ. ರಾಜ್ಕುಮಾರ, ಈ ರಾಜ್ಕುಮಾರನೇ ನಮ್ಮ ಅಮ್ಮನ ಮದುವೆ ಆಗೋದು.
ನೀವು ತಾನೇ ಹೇಳಿದ್ದು ನಾನೇ ಮದುವೆ ಮಾಡ್ಕೋತೀನಿ ಅಂತ. ನೀವು ಹೇಳಿದ್ಮೇಲೆ ತಾನೇ ಆ ಹುಡುಗನ್ ತಂದೆ ಕೆನ್ನೆಗೆ ನಾನು ಹೊಡೆದಿದ್ದು. ಅಂದ್ಮೇಲೆ ಈಗ ಮಾತ್ ಬದಲಾಯಿಸ್ತಾ ಇದ್ಯಾ? ಬಾ. ಅಯ್ಯೋ ಬೇಡ. ನೀನ್ ಬರಲ್ಲ ಅಂದ್ರೆ ನಮ್ಮ ಅತ್ತೆ ಬದುಕಿರಲ್ಲ. ಬಾ ಬಾ. ನೋಡು ಲಕ್ಷ್ಮಿ, ನಿನ್ನ ಫ್ರೆಂಡು ಮತ್ತೆ ಅವರ ಮನೆಯವರ ಮಾನ ಮರ್ಯಾದೆ, ಒಂದು ಹೆಣ್ಣಿನ ಜೀವನ ಈಗ ನಿನ್ನ ಕೈಲಿದೆಯಪ್ಪ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ. ಅದನ್ನ ತಪ್ಸಕ್ ನಾವ್ ಯಾರು? ಎಲ್ಲ ಅವನಿಚ್ಛೆ. ಹೋಗಿ ಹಸೆಮಣೆ ಮೇಲೆ ಕೂತ್ಕೋಗಪ್ಪ. ಬನ್ನಿ ಬನ್ನಿ ರಾಜ್ಕುಮಾರ. ಓ ಮೂರ್ತ ಗೊತ್ತಾಗೋಯ್ತು. ಹುಡುಗಿನ ಕರ್ಕೊಂಡು ಬೇಗ ಬರ್ರಮ್ಮ. ನೋಡ್ರಿ ಎಷ್ಟು ನಾಚ್ಕೋತಾಳೆ. ಲಕ್ಷ್ಮಿ, ಏನಪ್ಪ ನೋಡ್ತಾ ಇದ್ಯಾ? ತಾಳಿ ಕಟ್ಟು. ಗಟ್ಟಿ ಮೇಳ ಗಟ್ಟಿ ಮೇಳ. ನೋಡಿ ಬಿಡ, ಶ್ರಾವಣ ಮಿಶ್ರು. ಗಾಡಿ ಓಡಿಸ್ಬಿಟ್ಟಪ್ಪ. ಓಹೋ, ನಮಸ್ಕಾರ ನಮಸ್ಕಾರ. ನೀವು ಶಾಮಣ್ಣ ಮೇಷ್ಟ್ರು ಅಲ್ವರಾ? ಮೇಷ್ಟ್ರು ಪರಿಚಯ ನನಗಿದೆ. ನೀವ್ಯಾರೋ ನನಗೆ ಪರಿಚಯನೇ ಸಿಗಲಿಲ್ಲ. ಪರಿಚಯ ಇರಕ್ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದ್ರೆ ನೀವು ತಿಳ್ಕೊಳ್ಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದ್ರೆ ಇನ್ನು ಮುಂದೆ ಗೊತ್ತಾಗುತ್ತೆ. ಗೊತ್ತಾದ್ರೆ ಮಾತ್ರ ಮರೆಯೋದೇ ಇಲ್ಲ. ಅಲ್ಲ, ಇತ್ತೀಚೆಗೆ ಈ ಊರ್ನಲ್ಲಿ ಯಾವ್ದು ಮದುವೆನೇ ಆಗಿಲ್ಲ. ನೀವು ರೂಟ್ ತಪ್ಪು ಬಂದ್ಬಿಟ್ಟಿದ್ದೀರಾ. ರೂಟ್ ಮಿಸ್ ಆಗ ಸಾಧ್ಯನೇ ಇಲ್ಲ. ಕರೆಕ್ಟ್ ರೂಟಲ್ಲೇ ಬಂದಿದ್ದೀವಿ. ಮದುವೆ ಆಗಿದ್ದು ತುಮಕೂರಲ್ಲಿ. ಓ, ಇಲ್ಲಿ ಬರ್ತಾ ಇದೆ ವಾನರ ಸೈನ್ಯ. ನನ್ ಗ್ಯಾರಂಟಿ ಮೇಲೆ ಲಕ್ಷ್ಮಿ ಊರ್ಗ್ ಹೋಗಿದ್ದು. ಅವನೆಲ್ರ ಸರ್? ಅಲ್ಲೇ ಮುಂದೆ ಕಾರಲ್ಲಿ ಕೂತೇನೆ ಸರ್. ನೀನ್ ಯಾಕೋ ಇಲ್ಲಿ ಕೂತಿದ್ದೀಯಾ? ಕೂತಿಲ್ಲ ಮೇಷ್ಟ್ರೆ, ಕೂರಿಸ್ಬಿಟ್ರು. ಅಕಸ್ಮಾತ್ ಆಗಿ ಈ ಹುಡುಗಿನ ಮದ್ವೆ ಆಗೋ ಪರಿಸ್ಥಿತಿ ಬಂತು. ಅಯ್ಯೋ ರಾಘವೇಂದ್ರ, ಯಾಮಾರ್ಸ್ಬಿಟ್ಯಪ್ಪ. ಯಾಮಾರ್ಸಿದ್ದು ರಾಘವೇಂದ್ರ ಅಲ್ಲ ಮೇಷ್ಟ್ರೆ, ಆ ರೇವಣ್ಗೌಡ್ರು, ಆ ಮದುವೆ ಗಂಡಿನ ತಂದೆ. ಇವನು ಲಕ್ಷ್ಮೀನಾರಾಯಣ ಅಲ್ಲ, ನನ್ನ ಭಾಗದ ಯಮ. ನಾನು ಹೋಗ್ತೀನಿ. ಅಯ್ಯೋ ಮೇಷ್ಟ್ರೆ, ನನ್ ಕೈ ಬಿಡ್ಬೇಡಿ ಮೇಷ್ಟ್ರೆ. ನೀನು ನನ್ ಕೈ ಬಿಟ್ಬಿಡು. ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ನಾನು ಹೋಗ್ತೀನಿ ಮೇಷ್ಟ್ರೆ. ಇನ್ಮೇಲೆ ನೀವೇ ನನ್ನ ತಂದೆ ಮೇಷ್ಟ್ರೆ. ತಂದೆ ಅಂತ ತಲೆಗೆ ತಂದ್ಬಿಟ್ಟಲ್ಲ. ನಿಮ್ ತಂದೆಗೆ ಯಾವ ರೀತಿ ಸಮಾಧಾನ ಮಾಡ್ಲಿಲ್ಲ ನಾನು. ಮೇಷ್ಟ್ರೆ, ಏನೋ ತಪ್ಪಾಗೋಯ್ತು. ನಿಮ್ ಕಾಲು ಹಿಡ್ಕೋತೀನಿ ಮೇಷ್ಟ್ರೆ, ಪ್ಲೀಸ್. ಕೋಳಿ ಕಾಲ್ ಮುರ್ದಂಗ್ ಮುರ್ದು ಬಿಡಕ್ಕ. ನೋಡಯ್ಯ, ನಾನ್ ನಿನ್ ಗುರುದಕ್ಷಿಣೆ ಕೇಳಬಾರ್ದು. ಆದ್ರೂ ಇವತ್ ನಾನ್ ನಿನ್ ಗುರುದಕ್ಷಿಣೆ ಕೇಳ್ತಾ ಇದ್ದೀನಿ. ನಾನ್ ಬಿಟ್ಬಿಡು, ನಾನು ಹೊರಟೋಗ್ತೀನಿ. ಹೆಂಗ್ ಹೋಗ್ಬಿಡಕಾಯ್ತಾರೆ ಮೇಷ್ಟ್ರೆ? ಆ ಲಕ್ಷ್ಮಿಯರ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಕರೀರಿ ಅವ್ರನ್ನ. ರಾಹುಗಾಲ ಬರೋಕ್ ಮುಂಚೆ ಹುಡುಗಿನ ಮನೆ ಒಳಗೆ ಸೇರ್ಸ್ಬೇಕು. ರಾಹುಗಾಲ ಅಲ್ಲ ಬರೋದು, ರಾಹು. ಅವನಿಗೇನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಇಲ್ಲಿ ಏನೇನ್ ನಡೆದೋಗ್ಬಿಡುತ್ತೋ ಗೊತ್ತಿಲ್ಲಪ್ಪ. ನನ್ನ ಜೀವ ನಿಮ್ ಕೈಲಿದೆ ಮೇಷ್ಟ್ರೆ, ಬರ್ಲಾ? ಲಕ್ಷ್ಮಿ, ಎಲ್ಲಿ ಹೋಗ್ತಾ ಇದೆಯೋ? ಲಕ್ಷ್ಮಿ, ಎಲ್ಲಪ್ಪ ಹೋಗ್ತಾ ಇದ್ಯಾ? ಒಂದಕ್ಕೆ ಹೋಗಿ ಬಂದ್ಬಿಡ್ತೀನಿ. ಓ, ನಮಸ್ಕಾರ. ನಮಸ್ಕಾರ. ರಾಮಣ್ಣ, ಯಾರು ಇವರೆಲ್ಲ? ಅದು ಪಾಕಿಸ್ತಾನ ಅಲ್ಲ, ಕ್ಷಮಿಸಿ, ಮದ್ವೆ ಪಾರ್ಟಿ. ಇವ್ರನ್ನ ಯಾವತ್ತೂ ನಾನು ನೋಡೇ ಇಲ್ವಲ್ಲ. ನಾವೆಲ್ಲ ಈಗ ಒಂದೇ ಮನೆಯವ್ರೆ, ಅಂದ್ರೆ ಈ ಮನೆ ಸೇರಿದವ್ರೆ ಅಲ್ವಾ ಮೇಷ್ಟ್ರೆ? ಈ ಮನೆಯವರು ಅಂದ್ರೆ ಅದೇ ಇದೆ ಮನೆ ಇಲ್ಲೇ. ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಈ ಏರಿಯಾದಲ್ಲಿ ಇಷ್ಟು ಗುಟ್ಟಾಗಿ ಮದುವೆ ಯಾರು ಮಾಡ್ಕೊಂಡ್ರು ಅಂತ. ಅಯ್ಯೋ, ಗುಟ್ಟಾಗ ಬಹಿರಂಗವಾಗಿ ಈ ಶಂಕರೇಗೌಡನೆ ಜಾಮ್ ಅಂತ ಮದುವೆ ಮಾಡ್ತಿರೋದು. ಹುಡುಗರ್ನೆಲ್ಲ ಬೇಕಾದ್ರೆ ಕೇಳಿ. ಹುಡುಗ ಯಾರ ಮನೆಯವನು? ಇದೇ ಏರಿಯಾದವನೇ. ಏನು ಶಾಮಣ್ಣ? ಒಂದ್ ನಿಮಿಷ ಬಾಯಿಲಿ.
ಏನದು? ನೋಡು, ಕಾಲ ಬದಲಾಗಿದೆ. ಕಲಿಗಾಲ ತಿಳ್ಕೊಂಡು ಸಮಾಧಾನ ಪಟ್ಕೊಂಡು ಸುಮ್ಮನಿದ್ಬಿಡು. ಅದೇನು ವಿಷಯ ಅಂತ ಮೊದಲು ಹೇಳ್ಬೋದಾಗಿತ್ತಲ್ಲೋ. ಎಲ್ಲ ಅರ್ಜೆಂಟ್ ಆಗಿ ಆಗೋಯ್ತು, ಸಂದರ್ಭ ಕೂಡ ಬರ್ಲಿಲ್ಲ. ಅದ್ ಸರಿ, ಈಗ ನೀನೇ ಒಳ್ಳೆ ಮಾತಲ್ಲಿ ಯೋಚನೆ ಮಾಡಪ್ಪ. ನಮ್ ಲಕ್ಷ್ಮಿನೇ ಈ ರೀತಿ ಮಾಡಿದ್ರೆ ನೀನೇನ್ ಮಾಡ್ತಿದ್ದೆ? ಅವನೇನಾದ್ರೂ ಹಾಗೆ ಮಾಡಿದ್ರೆ ಅವನ ಹೆಂಡತಿ ಇಬ್ರು ಕೈ ಕಲ್ಲು ಕತ್ತರಿಸಿ ಹಾಳಬಾವಿಗೆ ತಳ್ಳಿಬಿಡ್ತಿದ್ದೆ. ಅಪ್ಪ ಅನಿಸ್ಕೊಂಡು ನಾನು ಯಾಕೆ ಜೀವಂತವಾಗಿರ್ಬೇಕು? ನೀನ್ ಜೀವಂತವಾಗಿ ಇರ್ಬೇಕೋ ಬೇಡವೋ ಅನ್ನೋದನ್ನ ನೀನೇ ತೀರ್ಮಾನ ಮಾಡಪ್ಪ. ಯಾಕಯ್ಯ? ಇದು ಲಕ್ಷ್ಮಿನೇ ಮದುವೆ ಮಾಡ್ಕೊಂಡ್ ಬಂದಿರೋ ಹುಡುಗಿ. ಮದ್ವೆ ನಿಂತೋಗಿ ಊರ್ ಜನಗಳ ಮುಂದೆ ಫ್ರೆಂಡ್ಸ್ ಅವರ ಮನೆ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಲಕ್ಷ್ಮಿನೇ ಈ ಅಮೂಲ್ಯನ ಮದುವೆ ಮಾಡ್ಕೊಂಡಿದ್ದು. ಮುಚ್ಚಾಯ ಬಾಯಿ. ಏನ್ ಬಿಟ್ಟಿಗೆ ಬಿದ್ದಿದೆಯಲ್ಲ, ತೆಗೆದು ಕೊಟ್ಟಾದ್ರೆ ನೋಡು. ಏನ್ರಿ ಇದೆಲ್ಲ? ಯಾರು ಇವರು? ಏನು ಗೊತ್ತಿಲ್ಲದೆ ಇರೋ ನಮ್ಮ ಹುಡುಗನ ತಲೆಗೆ ಈ ಹುಡುಗಿನ ಕಟ್ಟಿಬಿಟ್ಟು ಇಲ್ಲಿ ಬಂದು ನಾಟಕ ಆಡ್ತಾ ಇದ್ದೀರಾ. ಇನ್ನೊಂದು ಕ್ಷಣ ಇಲ್ಲಿ ನಿಂತಿದ್ರೆ ನಿಮ್ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಲಾಕಪ್ ಹಾಕ್ಬಿಡ್ತೀನಿ. ಕರ್ಕೊಂಡು ಹೋಗಿ ನಿಮ್ ಹುಡುಗಿನ. ಹಾಗೆ ಮಾತಾಡ್ಬೇಡಿ ಸ್ವಾಮಿ. ನಿಮ್ ಮಗನೇ ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡಿರೋದು. ಅವನ್ ಕಟ್ಟಿರೋದೇ ಈ ತಾಳಿ. ಯಾವನ್ ಕೇಳಿ ಮದುವೆ ಮಾಡಿಸ್ತೀಯ? ಅವನೇನ್ ತಂದೆ ತಾಯಿಲ್ದು ಭಿಕಾರಿ ಅಂತ ತಿಳ್ಕೊಂಡಿದ್ಯಾ? ಅವನ ಬಗ್ಗೆ ನಿನ್ಗೇನೇ ಗೊತ್ತು? 9ನೇ ಕ್ಲಾಸ್ ಓದ್ತಿರೋ ಹುಡುಗ ಅವನು. ಅಂಥವನಿಗೆ ನೀವು ಮದುವೆ ಮಾಡಿಸಿದ್ಯಾ? ಆಗಿದ್ದಾಗೋಯ್ತು ಚಂದ್ರು. ಕತ್ತಿಯೋ ತಾಳನ್ನ ಕಿತ್ತು ಹಾಕೋಕ್ಕಾಗತ್ತಾ? ಆಶೀರ್ವಾದ ಮಾಡಿ ಒಳಗ್ ಕರ್ಕೊ. ಮುಚ್ಚ ಬಾಯಿ. ಎಷ್ಟು ನೀನು ಮನೆ ಹಾಳ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಲೈ, ಮೊದ್ಲಿಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ನಿನ್ನ ಕುಟುಂಬವನ್ನ ಕೋರ್ಟ್ ಮೆಟ್ಲು ಹತ್ಸಿ ನೀನ್ ಕಟ್ಸಿರೋ ತಾಳಿನ ಕಿತ್ತು ಹಾಕ್ಸ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ದೀನಿ ನಾನು? ನೋಡಿ, ತಪ್ಪೋ ಸರಿನೋ ಆಗಿದ್ದಾಗೋಯ್ತು. ಈ ಹುಡುಗಿ ಕತ್ತಲ್ಲಿ ತಾಳಿ ಕಟ್ಟಿರೋದು ನಮ್ಮ ಮಗನೇ. ಬೇಕು ಅಂದಾಗ ಇಟ್ಕೊಂಡು ಬೇಡ ಅಂದಾಗ ತೆಗೆದು ಹಾಕೋಕೆ ಅದು ನಿಮ್ಮ ಹುಡುಗಾರ ಅಲ್ಲ. ಹೇಳಮ್ಮ, ಹೇಳಿ. ಅಳ್ಬೇಡಮ್ಮ. ನಡಿ ಒಳಗೆ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಮನೆ ಒಳಗಡೆ. ನೋಡು, ಇದೇ ಕೊನೆ. ಇನ್ನು ಯಾವತ್ತಾದ್ರೂ ಸಂಬಂಧ ಅಂತ ಹೇಳ್ಕೊಂಡು ನನ್ನ ಮನೆ ಹೊಸಲು ತೊಳೆದರೆ ನಿನ್ನ ಕಾಲ ಕತ್ತರಿಸಿ ಹಾಕ್ಬಿಡ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ಸಂತೋಷ ಆಯ್ತು ಮೇಸ್ಟ್ರೆ. ನನಗೆ ಅವಮಾನ ಆದ್ರೂ ಪರವಾಗಿಲ್ಲ. ನಮ್ಮ ಅಮ್ಮಗೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ರಲ್ಲ, ಅಷ್ಟು ಸಾಕು. ನಾನಿನ್ ಬರ್ತೀನಿ. ನಡೀರಿ. ಸುಖಪುರುಷ, ಚೆನ್ನಾಗಿ ನಿದ್ದೆ ಬಂದಿರ್ಬೇಕಲ್ಲ? ಬರುತ್ತೆ, ಬರ್ದೇ ಇರುತ್ತ್ಯಾ? ಮದುವೆ ಮನೆ ಸುಸ್ತು, ಪ್ರಯಾಣದ ಆಯಾಸ ಬಂದೇ ಬರುತ್ತೆ. ಅಯೋಗ್ಯ ಅಲ್ವೋ? ನಿನ್ನ ಎಲ್ಲಿಂತನೂ ಹುಡ್ಕೋದು. ನೀನೇನೋ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ನಿಮ್ಮಮ್ಮ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ನೀನು ಪುಕ್ಲ, ಧೈರ್ಯ ಇಲ್ಲ, ಅದು ನನಗೆ ಗೊತ್ತು. ನಿಮ್ಮ ಅಮ್ಮನಿಗೆ ಗೊತ್ತಾ? ಎತ್ ಕರಳು, ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಏನು? ಸತ್ತಿರೋನ್ನ ಮತ್ತೆ ಸಾಯಿಸ್ಬೇಡಿ ಮೇಷ್ಟ್ರೆ. ನೀನ್ ಸತ್ತಿದ್ದೀಯಾ ಅಂತ ನಿನಗೆ ಗೊತ್ತು ತಾನೆ? ಒಳ್ಳೇದೇ ಆಯ್ತು. ಅಲ್ಲಯ್ಯ, ಅದು ಹೇಗೆ ಮದುವೆ ಮಾಡ್ಕೊಂಡಿದ್ದೆ? ನೀನ್ ಮದ್ವೆಗೆ ಹೋಗ್ತೀನಿ ಅಂತ ಹೇಳಿದಾಗ ಅದ್ ನಿನ್ ಮದ್ವೆನೇ ಅಂತ ನನ್ ಕನಸಲ್ಲೂ ತಿಳ್ಕೊಂಡಿರ್ಲಿಲ್ವಲ್ಲಯ್ಯ. ನಾನ್ ಹೇಳಿದ್ನಲ್ಲ ಮೇಷ್ಟ್ರೆ, ಮಿಸ್ಟೇಕ್ ಮಾಡ್ಬಿಟ್ಟೆ ಅಂತ. ಮಿಸ್ಟೇಕ್ ಮಾಡೋದೇನೋ, ನೀನೇ ಒಂದು ದೊಡ್ಡ ಮಿಸ್ಟೇಕ್. ಆ ಮಿಸ್ಟೇಕ್ ಅನ್ನು ರಥನ ಓಡಿಸೋದಕ್ಕೆ ನನ್ನನ್ನ ಸಾರ್ಥಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀಯ. ಇದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿದು ಹೋಗುತ್ತೆ. ಮೇಷ್ಟ್ರೆ, ಅಪ್ಪ. ಏನ್ ಮೇಷ್ಟ್ರೆ? ಏನಿಲ್ಲ, ಗೂಳಿ ತಿವಿಯೋದಕ್ಕೆ ಬರುತ್ತೆ ಅಂತಂದ್ರೆ ಯಾರ ತಾನೇ ಭಯ ಆಗೋದಿಲ್ಲ? ಅಪ್ಪ ಏನ್ ಹೇಳಿದ್ರು? ಅಯ್ಯೋ ಶಿವ ಶಿವ. ನಿಮ್ಮಪ್ಪ ನನ್ನ ಹತ್ರ ಹೇಳಿರೋ ಮಾತುಗಳನ್ನ ಮೇಷ್ಟ್ರಾಗಿ ನನ್ನ ಬಾಯಿಂದ ಆಡಕ್ ಆಗೋದಿಲ್ಲಪ್ಪ ಅಂತ ಕೆಟ್ಟ ಮಾತುಗಳಿಂದ ಬೈದಿದ್ದಾರೆ. ಮೇಷ್ಟ್ರೆ, ನಾನೀಗ ಮನೆಗೆ ಹೋಗ್ಬೇಕಲ್ಲ. ಏನು ಮಿಲಿಟರಿಗೆ ಸೇರಕ್ ಹೋಗ್ತಾ ಇದೀಯಾ? ಅಪ್ಲಿಕೇಶನ್ ಹಾಕಿ ಟೆಸ್ಟ್ ಬರ್ದು ಸೆಲೆಕ್ಟ್ ಆಗಿ ಡ್ರೆಸ್ ಹಾಕೊಂಡು ಹೋಗೋದಿಕ್ಕೆ ಸೀದಾ ಹೋಗತ್ತಾನೆ? ಅಲ್ಲ ಮೇಷ್ಟ್ರೆ, ನೀವು ಜೊತೆಲಿದ್ರೆ ನನ್ಗೊಂದ್ ಧೈರ್ಯ ಇರುತ್ತೆ. ಧೈರ್ಯ? ಹಂಗೆ ಹೋಗ್ತಾ ಅಂಗಡಿನಲ್ಲಿ ಒಂದು ಅರ್ಧ ಕೆಜಿ ಕೊಂಡ್ಕೊಂಡು ಹೋಗು. ಧೈರ್ಯ ಅಂತೆ ಧೈರ್ಯ? ನನ್ ಮಾತು ಕೇಳು, ನಾನ್ ನಿನಗೆ ಮೇಷ್ಟ್ರ, ನೀನ್ ನನಗೆ ಯಮಾನ. ಎರಡೂ ಒಂದೇ ತಾನೇ? ಅಯೋಗ್ಯ. ಶಿವ, ರಾತ್ರಿ ಎಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ ಬೈಸ್ಕೊಂಡು ನನ್ನ ಮೈಯೆಲ್ಲ ನಾತ ಹೊಡಿತಿತ್ತು, ವಾಸನೆ ಹೊಡಿತಿತ್ತು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ದರ್ಶನ ಬಂದಿದ್ದೀನಿ. ಶಿವ. ಓಯ್ ತಾತಪ್ಪ, ನೆನ್ನೆ ಎಲ್ ಮಲ್ಗಿದ್ದೆ? ಏಯ್, ನಿಮ್ಮಪ್ಪ ತಾತಪ್ಪ. ಗುಂಡು,
ನಿಮ್ಮಪ್ಪ ಎಲ್ಲೇ? ಅಪ್ಪ ಅಣ್ಣ ಬಂದಿದ್ದಾನೆ. ಇದೇ ಅಲ್ವಾ ನಾನು ಕಟ್ಟಿರೋ ತಾಳಿ? ನಿನ್ನೆ ಆ ಗಡ್ಬಿಡಿಲಿ ನನ್ಗೇನು ಗೊತ್ತಾಗ್ಲಿಲ್ಲ. ಕೆಲವು ಕಾರಣಗಳಿಂದ ರಾತ್ರಿ ನಾನು ಮನೆಗೆ ಬರೋಕ್ಕಾಗ್ಲಿಲ್ಲ. ನೆನ್ನೆ ನಮ್ಮ ಫಸ್ಟ್ ನೈಟ್ ಅಲ್ವಾ? ಫಸ್ಟ್ ನೈಟ್ ಅಲ್ಲಿ ನಿದ್ದೆ ಬರೋಲ್ಲ ಅನ್ನೋದು ನಿಜ. ನಿನ್ನೆ ರಾತ್ರಿ 1 ನಿಮಿಷ ಕೂಡ ನಿದ್ದೆ ಬರಲಿಲ್ಲ. ಒಂದೊಂದೇ ಯೋಚನೆ ಮಾಡಿಕೊಂಡು ಆ ದೇವಸ್ಥಾನದ ಕಟ್ಟೆ ಮೇಲೆ ಹಾಗೆ ಮಲಗ್ಬಿಟ್ಟೆ. ಆದ್ರೆ ನೀನ್ ತಿಳ್ಕೊಂಡ್ರಷ್ಟು ಪುಕ್ಲ ನಾನಲ್ಲ. ಅಪ್ಪನ ಸಂತೋಷಕ್ಕೋಸ್ಕರ ಭಯ ಬೀಳೋ ತರ ಆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೇನ್ ನಮ್ಮ ಅಪ್ಪಂಗೆ ಹೆದ್ರಲ್ಲ. ಅವ್ರ ಸಂತೋಷನೇ ನಮ್ ಸಂತೋಷ ಅಲ್ವಾ? ಏಯ್, ಯಾಕೆ ಹಿಂಗ್ ಭಯ ಪಡ್ತಿದ್ಯಾ? ಓಹೋ, ನಾನು ಈ ಚಿಗುರು ಮೀಸೆ ನೋಡಿ ಅಲ್ವಾ? ಹೊರಗೆ ಕಾಣೋ ತರ ಅಷ್ಟೊಂದು ರಫ್ ಅಂಡ್ ಟಫ್ ಅಲ್ಲ ನಾನು. ಇದೇನ ಬಿಡಿ ಸ್ಮೆಲ್ಲು? ಹೇ, ನಾನಲ್ಲ, ಅಪ್ಪ ಅವಾಗವಾಗ ಸೇರ್ತಾ ಇರ್ತಾರೆ. ಸ್ಟ್ಯಾಂಡರ್ಡ್ ಆಗಿ ಸಿಗರೇಟೋ ಚಿಟ್ಟಾನೋ ಸೇದಿ ಅಂದ್ರೆ ಕೇಳೋದೇ ಇಲ್ಲ. ತುಂಬಾ ಚೀಪ್ ಮನುಷ್ಯ. ಹೌದಪ್ಪ, ನಾನ್ ತುಂಬಾ ಚೀಪ್ ಮನುಷ್ಯ, ನೀನು ತುಂಬಾ ಸ್ಟ್ಯಾಂಡರ್ಡ್. ಅಪ್ಪ ನೀವ್ಯಾವಾಗ ಬಂದ್ರಿ? ನಾನು ಬಂದಾಗಲೇ 55 ವರ್ಷ ಆಯ್ತು ಕಣೋ. ಹಾಗಾದ್ರೆ ನಾನ್ ಬರ್ಲಾ? ಎಲ್ಲಿಗೆ? ಇನ್ನೂ ಡಿಸೈಡ್ ಮಾಡಿಲ್ಲ. ನಾನ್ ಡಿಸೈಡ್ ಮಾಡ್ತಾ ಇದ್ದೀನಿ. ಹೋಗ ಸ್ಕೂಲ್ಗೆ ಹೋಗೋ. ಸರಿ. ನುಲಿತಾನೆ ನಕಲಿ ಶ್ಯಾಮ. ಹುಷಾರು. ಈ ಹಾವನ್ ಕುತ್ತಿಗೆ ಕಟ್ಕೊಂಡು ಆ ಹುಡುಗಿ ಮುಂದೆ ನಾನು ಹೇಗಪ್ಪ ಹೋಗ್ಲಿ? ಶಿವನೇ. ಎಲ್ಲೇ ಎಲ್ಲ ಅವನು? ಇವಳು ರೆಡಿ ಆಗಿ ಆಗ್ಲೇ ಅರ್ಧ ಗಂಟೆ ಆಯ್ತು, ಅವನು ಇನ್ನೂ ಇಳಿದು ಬರ್ಲಿಲ್ವೇ? ಬರ್ತಿದ್ದಾನೆ ರೀ, ರೆಡಿ ಆಗ್ತಿದ್ದಾನೆ. ಏನ್ ರೆಡಿ ಆಗ್ತಾನೋ ಕೋತಿ ನನ್ನ ಮಗ. ಅಮೂಲ್ಯ, ಸ್ವಲ್ಪ ಕ್ಯಾರಿಯರ್ ರೆಡಿ ಮಾಡ್ಬಿಡಮ್ಮ ಬೇಗ. ಆಯ್ತಾನಲ್ಲೇ ಕಮಂಗಿ? ಅಯ್ಯೋ ಆಯ್ತಪ್ಪ. ಅಯ್ಯೋ, ಯಾಕೋ ಹಾಗೆ ಗರಡುಗಂಬ ತರ ನಿಂತ್ಕೊಂಡ್ಬಿಟ್ಟೆ? ಕೈಯಲ್ಲಿ ಜೋಬಲ್ಲಿದಪ್ಪ. ಜೋಬಲ್ಲಿದ್ಯಾ? ಪೂಜೆ ಮಾಡು, ಕಟ್ಕೊಳ. ಸರಿಪ್ಪ. ಅಯ್ಯೋ, ಏನ್ ಮಾಡೋದೀಗ? ಈ ಟೈ ಕಟ್ಕೊಂಡ್ಮೇಲೆ ಇಲ್ಲಿ ಇರ್ಬಾರ್ದು. ಅವ್ಳು ಬರೋಕ್ ಮುಂಚೆ ಎಸ್ಕೇಪ್ ಆಗ್ಬೇಕು. ಕಟ್ಕೊಳ, ಮುಖ ಏನ್ ನೋಡ್ತೀಯಾ? ಪುಸ್ತಕ ಎಲ್ಲ ತಗೊಂಡಿದ್ಯಾ? ಜಾಮಿಟ್ರಿ ಬಾಕ್ಸ್ ಏನು ಮರ್ತಿಲ್ಲ ತಾನೆ? ಕಟ್ಕೊ ಬೇಗ ಬೇಗ. ಒಳ್ಳೆ ಸಾಣಗಿರಾಕಿ. ಕೊಡು 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 ಇಲ್ಲಿ, ಕೊಡು ಇಲ್ಲಿ, ಕೊಡಿ. ತಗೋ ಚಪಲವಾನಂದ, ತಗೊಂಡ್ ಹೋಗ್. ನಡಿ ನಡಿ ನಡಿಯ. ಏಯ್, ಬ್ಯಾಗ್ ಯಾರು? ನಾನ್ ತಂದ್ಕೊಡ್ಲಾ? ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್. ಅಮ್ಮ ಬೇಲೂರು ಶಿಲಾಬಾಲಿಕೆ, ಏನ್ ಇಲ್ಲೇ ನಿಂತಿದ್ಯಾ? ಹೋಗಿ ಅಡೆ ಕೆಲಸ ನೋಡಿ. ಪಾರ್ಟಿ? ಯಾವ ಪಾರ್ಟಿನಪ್ಪ? ಮದುವೆ ಪಾರ್ಟಿ ಸರ್. ಮದುವೆ? ನಿಮ್ ಮಗ 5 ಪೈಸೆ ಖರ್ಚಿಲ್ದೆ ಮದುವೆ ಮಾಡ್ಕೊಂಡ್ ಬಂದಂತೆ. ಅಲ್ಲ ಸರ್, ನೀವು 1 ಪೈಸೆ ಲಂಚ ಮುಟ್ಟೋದಿಲ್ಲ. ನಿಮ್ ಮಗ ವರದಕ್ಷಿಣೆ ತಗೊಳ್ಳದೆ ಮದುವೆ ಮಾಡ್ಕೊಂಡ್ ಬಂದಂತೆ. ತಂದೆಗೆ ತಕ್ಕ ಮಗ ಸರ್. ನೆನ್ನೆ ರಾತ್ರಿ ಏನ್ ನಡೀತು ನಮಗ್ ಗೊತ್ತಿಲ್ಲ, ಸ್ವಲ್ಪ ಹೇಳು. ನೋಡು, ನೀವ್ ಈ ತರ ಎಲ್ಲ ನನ್ನ ಕೇಳಿದ್ರೆ ನಾನ್ ಮೇಸ್ಟ್ರಿಗೆ ಹೇಳ್ಬಿಡ್ತೀನಿ ಅಷ್ಟೇ. ಆ ಮುದಿಗೊಬ್ಬೆ ಮೇಸ್ಟ್ರಿಗೆ ಹೇಳಿದ್ರೆ ನಮ್ಗೆ ಹೇಗೋ ಗೊತ್ತಾಗತ್ತೆ? ನಮ್ಗೆ ಹೇಳೋ, ಅವ್ರಿಗೆಲ್ಲ ನಮ್ಗೆ ಹೇಳೋ. ನಮ್ಗೂ ಸ್ವಲ್ಪ ಹೇಳ್ರೋ. ಹುಡುಗಿರೆಲ್ಲ ಕೇಳ್ಬಾರ್ದು ಕಣ್ರೆ, ಕೇಳಿದ್ರೆ ಫೇಲ್ ಆಗ್ಬಿಡ್ತೀರಾ. ಹೋಗ್ರೆ. ಏಯ್ ಹೋಗ್ರೋ, ನಾವು ಪಾಸ್ ಆದ್ರೆ ಕಾಲೇಜು, ಫೇಲ್ ಆದ್ರೆ ಮ್ಯಾರೇಜ್, ಆದ್ರೆ ನೀವು ಫೇಲ್ ಆದ್ರೆ ಗ್ಯಾರೇಜ್. ಆ ಮುದ್ಕಂಗೇನೋ ಹೇಳ್ತಲ್ಲ, ಬ್ಯಾಚುಲರ್ ಕಣೋ, ಏನು ಗೊತ್ತಾಗಲ್ಲ ಕಣೋ. ನಮ್ಗೆ ಹೇಳೋ, ಹೇಳೋ. ಏನಂದೆ? ನಾನ್ ಮುದ್ಕನ? ಇಲ್ಲ ಸರ್, ನೀವಲ್ಲ ಸರ್, ಅದು ಇವ್ರಪ್ಪ ಸರ್. ಕಿವಿ ಚುರುಕಾಗಿದೆ. ನಿಮ್ ಡೌಟ್ ಏನು ಅಂತ ಅರ್ಥವಾಗ್ತಾ ಇದೆ. ಹೇಳ್ರ ಮೇಲೆ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಡಿ, ಒಂದೊಂದು ಬೆಂಚ್ ನಲ್ಲಿ ಇಬ್ಬರು ಕೂತ್ಕೊಂಡು ಊಟ ಮಾಡೋಗಿ. ಹೋಗಿ ಹೇಳ ಮೇಲೆ. ಅವನ್ನೆಲ್ಲ ಸೇರ್ಸ್ಕೊಂಡು ಏನೋ ಹೇಳ್ಕೊಟ್ಕೊಂಡು ಹಾಳು ಮಾಡ್ತಿದ್ಯಾ? ನಾನೇನೋ ಹೇಳಿಲ್ಲ ಮೇಸ್ಟ್ರೆ. ಕರ್ಮ, ಕುಕ್ಕರ್ಸ್ಕೊಂಡು ಊಟ ಮಾಡು. ಅರೆ,
ಯಜಮಾನ್ರೆ ಹೂ ಇದೆಯಾ? ಯಾಕೆ ಕಣ್ ಕಾಣಕ್ಕಿಲ್ವಾ? ಇದೇನ್ ತರಕಾರಿನಾ? ಅಲ್ಲ, ಸ್ವಲ್ಪ ಹೂ ಬೇಕಿತ್ತು. ಕೆಂಪು ಹೂವನ? ಅಲ್ಲ ಅಲ್ಲ, ಕನಕಾಂಬ್ರ ಹೂವೇನಪ್ಪ? ಹುಡುಗಿರು ಇಷ್ಟಪಡೋ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಬೇಕು. ಅಯ್ಯೋ ಪೆದ್ದ, ಮೈಸೂರು ಮಲ್ಲಿಗೆ ಹುಡುಗರು ಇಷ್ಟಪಡೋದು, ಮಲ್ಲಿಗೆ ಹೂ ಹುಡುಗಿಯರು ಇಷ್ಟಪಡೋದು. ಎಷ್ಟು ಬೇಕು? 5 ಮೀಟ್ರು. ತುಂಬಾ ಕೊಟ್ಬಿಡಿ ಸಾಕು. ಕಾಸು ಕೊಡೆಯೋ. ಅಕೌಂಟ್ ಅಲ್ಲಿ ಬರ್ಕೋ. ಒಳ್ಳೆ ಗಿರಾಕಿ ಸಿಕ್ಕ ನನ್ನ ಪಾಲಿಗೆ. ತಿಂದೋರು ಯಾರ್ಯಾರೋ ಸುಮ್ಮನೆ ನಮ್ ತಲೆ ತಿಂತಾ ಇದಾರೆ. ಎಲ್ಲಮ್ಮ ಅವನು? ನಂಗ್ ಗೊತ್ತಿಲ್ಲ ಎಲ್ಲೋದ್ನ. ಬೇಕಾಗಿತ್ತಾ? ತಗೋಪ್ಪ. ಏನು ಸೊಸೆ ಕಿಚನ್ ಇನ್ಚಾರ್ಜ್ ತಗೊಂಡ್ಬಿಟ್ಟಿದ್ದಾಳಾಗ್ಲೇ? ಸೂಪರ್ ಕಾಫಿ. ನೋಡಮ್ಮ, ಇನ್ಮೇಲೆ ನಿನ್ ಗಂಡನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೋಬೇಡಮ್ಮ. ಅವ್ರು ನೋಡ್ಕೊಳಕ್ಕೆ ಅವ್ರ ಅಪ್ಪ ಇದ್ದಾನೆ, ಅವ್ರ ಅಮ್ಮ ಇದ್ದಾಳೆ, ಮೇಷ್ಟ್ರಾಗಿ ನಾನಿದ್ದೀನಮ್ಮ. ಏನಪ್ಪ ಸ್ವಲ್ಪ ಸುಮ್ಮನಿದ್ರೆ. ಯಾವ ಹೂವು ಯಾರ ಮುಡಿಗೋ. ಶಾರದಮ್ಮ, ಹೇಳಿ. ನಾನು ನಿನ್ ಹೋಗ್ತೀನಮ್ಮ. ನನ್ ಟಿಫನ್ ಕ್ಯಾರಿಯರ್ ಕೊಡಮ್ಮ. ಮೇಷ್ಟ್ರೆ, ಅದು ನಾನ್ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ನಮ್ಮ ಅಮೂಲ್ಯಂಗ್ ಗೊತ್ತಾಗ್ದೇನೆ ಲಕ್ಷ್ಮಿಗೆ ಅದ್ರಲ್ಲೇ ಟಿಫನ್ ಕೊಟ್ಬಿಟ್ಟಿದ್ದಾಳೆ ಸ್ಕೂಲ್ಗೆ. ಎಲ್ಲೋ ಹೋಗಿದ್ ಇಷ್ಟೊತ್ತು? ಎಲ್ಲೂ ಇಲ್ಲ, ಗೋಪಿ ಮಾಸ್ಟರ್ ಹತ್ರ ಹೋಗಿದ್ದೆ. ಗೋಪಿ ಮಾಸ್ಟ್ರು? ಅದು ಒಂದ್ ಡೌಟ್ ಇತ್ತು, ಕೇಳಕ್ ಹೋಗಿ. ಅವ್ರ ಊರಲ್ಲ ಇಲ್ವಲ್ಲೋ? ನಿಜ ಹೇಳು, ಇಲ್ಲ ಅಂದ್ರೆ ನಿನ್ನ ಚರ್ಮ ಸುಲ್ದು ಬಿಡ್ತೀನಿ. ಏನ್ ಅಷ್ಟೊಂದು ಕೋಪ ಮಾಡ್ಕೊತೀಯ? ಸುಮ್ನೆ ಇರ. ಕೊಡೋ ಇಲ್ಲಿ ಕ್ಯಾರಿಯರ್, ನನ್ ಮನೆಗೆ ಹೋಗ್ಬೇಕು. ತೊಳ್ದಿಲ್ಲ. ಕೊಡೋ ಕೊಡೋ ಇಲ್ಲಿ. ಕೊಡೋ. ಕೊಡಿ ಕೊಡಿ. ಅಲ್ಲೆಲ್ಲಿ ಕೊಡ್ತೀಯ? ಹಾಕ್ತೇನೆ ನೋಡು. ತಗಮ್ಮ, ತೊಳ್ಕೊಂಬ ಹೋಗ್. ಸರಿ. ಏನ್ ಹಂಗ್ ಬೈತಿ? ಇದೇನ್ ಜೈಲೇನ? ಒಯ್ಯೋದ? ಸಿಗತ್ ತೋರಣ ಕಟ್ಟಿಬಿಡ್ಬೇಕು. ಯಾವಾಗ ಹೀಗೆ ಮಾಡ್ತಾರೆ ಇವ್ರು? ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನೀನ್ ಏನೋ ಸ್ವಲ್ಪ ನಾನು ಓಪನ್ ಮಾಡ್ಕೊತೀನಿ. ಕೊಡಮ್ಮ, ನಾನು ತೊಳ್ಕೊತೀನಿ. ಹಂಗ್ ಹೊಡಿಬೇಡ ಕಡು. ನಮ್ಮ ಮಜ್ಜಿ ಕೂತ್ಕೊಂಡ್ರೆ ನನ್ ಎಣ ಕೊಡಪ್ಪ. ನೀನ್ ಇಲ್ಲಿ ನೀನ್ ಇರೋ. ನೀನು ಭೀಮಸೇನ ಹೆಂಡತಿಗೆ ಹೂ ತಂದಿದ್ದೀಯ ಅಂತ ಕಾಣಿಸುತ್ತೆ. ಹೋಗು, ಕೊಡೋಗು. ಕ್ಯಾರಿಯರ್ನ ತೊಳಸ್ಬಿಟ್ಟು ಆಮೇಲೆ ಕಳಿಸಿ. ಪರವಾಗಿಲ್ಲ, ಜಗ ಬಿಡು. ಅಯ್ಯೋ, ಯಾಕಕ್ಕೆ ಅಳ್ತಾ ಇದ್ದೀರಾ? ಚೀಚಿ, ಇದಕ್ಕೆಲ್ಲ ನಾನೇ ಕಾರಣ. ಏನಿಲ್ಲ, ಇದು ಕುರುಕ್ಷೇತ್ರ. ಅದು ಅಣ್ಣನ್ ಮಾತ್ರ ಯೂಸ್ ಮಾಡೋ ಕೋಲು. ಇಬ್ರು ಮೇಡ್ ಫಾರ್ ಈಚ್ ಅದರ್. ಅಣ್ಣನು ಮತ್ತು ಕೋಲು. ಆಗಿದ್ದಾಗೋಯ್ತು. ನಮ್ಮಿಂದ ಆ ಹುಡುಗಿ ಮನಸ್ಸು ನೊಂದ್ಕೋಬಾರ್ದಲ್ವಾ? ನಮಗೂ ಒಬ್ಬ ಮಗಳಿದ್ದಾಳೆ. ಲಕ್ಷ್ಮಿ ಮೇಲಿನ ಕೋಪನ ಅವನ ಹೆಂಡತಿ ಮೇಲೆ ತೋರಿಸ್ಬಾರ್ದಲ್ವಾ? ನಾನು ಬೇಕು ಅಂತ ಮಾಡ್ತಿದ್ದೀನ? ಅವನು ನನ್ನ ಮಗ. ನಾನು ಅನ್ಕೊಂಡಾಗ ಬೆಳೆಸೋ ಅಧಿಕಾರ ನನಗಿಲ್ವಾ? ಇಲ್ಲ ಅಂತ ಯಾರು ಹೇಳಿದ್ರು? ಆದ್ರೂ ಇವತ್ತು ಆ ಹುಡುಗಿ ಮುಂದೆ ಅವನನ್ನು ಹೊಡೆದದ್ದು ತಪ್ಪು ಅಂತ ಅನ್ಸಲ್ವಾ? ಎಷ್ಟೇ ಆದ್ರೂ ಅವನಿಗೆ ಮದ್ವೆ ಆಗಿರೋ ಹುಡುಗ ಅನ್ನೋದನ್ನ ನಾವು ಮರಿಬಾರ್ದಲ್ವಾ? ನಾನು ಅವನನ್ನು ಹೊಡೆಯೋದು ಬಡಿಯೋದು ಅವನಿಗೆ ಬುದ್ಧಿ ಬರ್ಲಿ ಅಂತ ಕಣೆ. ಆಗಲೇ ಅವನು ಓದಿನ ಕಡೆ ಗಮನ ಹರಿಸೋದು. ಹೊಡೆದು ಬೆಳೆಸಿದ ಮಗ, ಕಟ್ಟಿ ಬೆಳೆಸಿರೋ ಮರ ಯಾವತ್ತೂ ಹಾಳಾಗಲ್ಲ ಕಣೆ. ಇರ್ಲಿ, ಅವಳು ಊಟ ಮಾಡಿದ್ಲ? ಮಾಡಿದ್ಲು. ನೋಡು, ಅವಳಿಗೆ ಈ ಮನೆ ಊಟ ಹಿಡಿಸುತ್ತೋ ಇಲ್ವೋ? ಆ ಹುಡುಗಿ ಏನು ಬೇಕು ನೀನೇ ಮಾಡ್ಕೊಡು. ಆಯ್ತು ರೀ.
ಛೆ, ಬೇಡ. ಬಂದ್ಲು ಮೊದಲು ಹೂ ಕೊಡ್ಬೇಕು. ಏನು ಇದು? ಏನಿದೆಲ್ಲ? ಏನೂ ಇಲ್ಲ, ಆ? ಏನೂ ಇಲ್ಲ. ಏನಿದು ಸ್ಮೆಲ್ಲು? ಘಮ ಘಮ ಅಂತ ಇದೆ. ಏನಿದು? ಅದು ಗುಡ್ ನೈಟ್. ಗುಡ್ ನೈಟಾ? ಹಾ, ಏನು ಯಾವತ್ತೂ ಇಲ್ಲದೆ ಹೊಸದಾಗಿ ಹೇಳ್ತಾ ಇದೀಯಾ ಗುಡ್ ನೈಟ್ ಅಂತ? ಅದಲ್ಲ, ಗುಡ್ ನೈಟ್ ಮ್ಯಾಟು. ಓಹೋ, ಏನಪ್ಪಾ ಇದು ನುಲಿತಾ ಇದೀಯಾ? ಏನ್ ನಾಟಕ ಮಾಡ್ತಾ ಇದೀಯಾ? ಏನ್ ಸಮಾಚಾರ? ನಾಟ್ಕನ? ಇಲ್ಲ. ಮತ್ತಿನ್ನೇನು? ಏನಿದೆಲ್ಲ ನಿನ್ನ ವೇಷ ಭಾಷೆ? ಈ ಕಡೆ ಬಾ, ಇಲ್ಲಿ ಪಕ್ಕಕ್ ಬಾ. ಇದೇನಪ್ಪ ಇದು? ಆಪಲ್ಲು ಹಾಲು ಏನಯ್ಯ ಇದೆಲ್ಲ ತಯಾರಿನ? ಏನಿಲ್ಲ, ಮತ್ತೆ ಹಾಸ್ಪಿಟಲ್ ವಾರ್ಡ್ ತರ ಇದೆ. ಅದನ್ನೆಲ್ಲ ಜೋಡಿಸಿ ಮಕ್ಕಳಾಟ ಆಡೋಣ ಅಂತ. ಓಹ್ ಮಕ್ಕಳಾಟನ? ಜಗತ್ ಜಾಡ್ಸ್ ಒದ್ದ ಅಂತಂದ್ರೆ ಮುಖ ಪಚ್ಚಡಿ ಆಗ್ಬಿಡ್ಬೇಕು ನಮ್ಮ ಮಗನೇ. ಮಕ್ಕಳಾಟ ಆಡ್ತಾನಂತ, ಮಕ್ಕಳಾಟ. ಯಾಕೆ ಬಾಯಲ್ಲೊಂದು ಫೀಡಿಂಗ್ ಬಾಟ್ಲ್ ಇಟ್ಕೊಂಡ್ಬಿಡು. ಸರಿ, ಒಮ್ಮರಕ್ ಮುಗಿಸ್ದ? ಮುಗಿತಲ್ಲ. ಮತ್ತೆ ಹೋಗಿ ಮಲಕೋ. ಬರ್ಲೇ ಇಲ್ಲ. ಏನ್ ನಿದ್ರನ? ಅಲ್ಲ, ಅಮೂಲ್ಯ. ಅಮ್ಮು ಹೆಸರಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗಿ ಮಲ್ಕೊಳ್ಳೋ. ಹೇಳ್ದಷ್ಟು ಮಾಡು. ಇವತ್ತಿನಿಂದ ನಾನು ಇಲ್ಲ ಮಲ್ಕೋತೀನಿ, ಗೊತ್ತಾಯ್ತಾ? ಮತ್ತೆ ಅವಳು ನಿಮ್ಮ ಅಮ್ಮನ ಜೊತೆ ಮಲ್ಕೋತಾಳೆ. ನಾನು ಓದೋದಿದೆ, ಹೋಗಿ. ಓಹೋ, ನೀನು ಓದ್ ಬಾರ್ದು ಹಾಕಿರೋದು ನನಗೆ ಗೊತ್ತಿಲ್ವಾ? ಸರಿ ಬಿಡು, ಈ ತಿಂಗಳು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಷ್ಟೇ. ಅಯ್ಯೋ, ಸ್ವಲ್ಪ ಸಾಕು, ಅರ್ಧ ಹಾಲಾದ್ರು. ಏಕೆ? ನಾನು ಕುಡ್ದ ಅರ್ಧ ಹಾಲು ನೀನ್ ಕುಡಿಬೇಕಾ? ನೀನ ನನ್ನ ಹೆಂಡ್ತಿನ? ಹೋಗ ಓದ್ಕೋ. ಹಾಲು ಹಣ್ಣು ರೆಡಿ ಮಾಡ್ಕೊಂಡು ಏನು ಫಸ್ಟ್ ನೈಟ್ ಮಾಡ್ಬೇಕು ಅಂತ ಇದ್ದ ಅಂತ ಕಾಣುತ್ತೆ ಮಗ. ಲೋ, ನೀವ್ ತಿಳ್ಕೊಂಡಂಗ್ ನನ್ ಪರಿಸ್ಥಿತಿ ಇಲ್ಲ ಕಣ್ರೋ. ಲೋ, ಫಸ್ಟ್ ಹಾಗೆ ಕಣೋ, ಸೆಕೆಂಡ್ ನೈಟ್ ಎಲ್ಲ ಸರಿ ಹೋಗುತ್ತೋ. ಹಾಗೆ ಕೂತಿದ್ರೆ ಹೆಂಗಿರುತ್ತೆ ಗೊತ್ತಾ? ಅವಳ ಹತ್ರ ಒಂದ್ ಮಾತಾಡಕ್ಕೂ ಆಗ್ತಿಲ್ಲ. ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ಅಪ್ಪ ತುಂಬಾ ಸ್ಟ್ರಿಕ್ಟು, ಆ ಕಡೆ ಈ ಕಡೆ ಹೋಗೋದಕ್ಕೂ ಬಿಡೋದಿಲ್ಲ. ಅಮ್ಮ ಬೇರೆ ನನ್ನ ಅವಳನ್ನು ಕಾಯ್ತಾ ಇರ್ತಾರೆ. ಸೆಂಟ್ರಲ್ ನನ್ ತಂಗಿ ಬೇರೆ. ಹಾಗಾದ್ರೆ ನಿನ್ ಜೊತೆ ಮಲ್ಗೋದ್ ಯಾರು? ನಮ್ಮಪ್ಪ. ನಿಮ್ಮ ಅಪ್ಪನಾ? ಹೌದು ಕಣ್ರು, ಫ್ರೀಯಾಗಿ ಅವಳ ಹತ್ರ ಒಂದ್ ಮಾತಾಡಕ್ಕೂ ಬಿಡೋದಿಲ್ಲ. ನೀನು ನಿನ್ ಹೆಂಡತಿ ಜೊತೆ ಮಾತಾಡ್ಬೇಕು ಅಷ್ಟೇ ತಾನೇ? ಹೌದು, ಒಂದ್ 5 ನಿಮಿಷ ಅವಳ ಜೊತೆ ಮಾತಾಡ್ಬೇಕಲ್ಲೋ. ಅದಕ್ಕೊಂದ್ ದಾರಿ ಇದೆ. ಏನದು? ನಮ್ಮ ಅಪ್ಪನ್ ಸೆಲ್ ದಾರಿ. ಅಯ್ಯೋ, ನಮ್ಮಮ್ಮ ಆಗ್ಲೇ ಅತ್ತೆ ಕಿರ್ಕೊಳ್ಳೋ ಸ್ಟಾರ್ಟ್ ಮಾಡ್ಬಿಟ್ಲಾ? ನೋಡು, ಈ ತರ ಎಲ್ಲ ಕೆಲಸ ಮಾಡ್ಬೇಡ. ನಿನ್ ಕೈಲಿರೋ ಸಾಫ್ಟ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ನೋಡು, ನಿಂಗೆ ಮೊಬೈಲ್ ಫೋನ್ ತಂದಿದ್ದೀನಿ. ಇದನ್ನ ಹೇಗ್ ಆನ್ ಮಾಡೋದು, ಹೇಗ್ ಆಫ್ ಮಾಡೋದು ಅಂತ ಈ ಚೀಟಿಲ್ ಬರ್ತಿದ್ದೀನಿ. ರಾತ್ರಿ ಅಪ್ಪ ಅಮ್ಮ ಎಲ್ಲಾರು ಮಲಗಿದ್ಮೇಲೆ ನನ್ ಫೋನ್ ಮಾಡ್ತೀಯಾ? ಮಾಡ್ತೀಯ ತಾನೆ? ಮೇಷ್ಟ್ರೆ, ವಾ ಅಮೂಲ್ಯ, ಏನಮ್ಮ ಬಂದೆ? ನನಗೊಂದು ಸಹಾಯ ಮಾಡ್ಬೇಕು. ಡೈವರ್ಸ್ ಕೊಡ್ಸ್ಬೇಕಾ? ಬಿಡ್ತಾನೆ, ಮಚ್ಚೆ ಇರು ನಾಲ್ಗಿಲಿ ಹಾಗೆಲ್ಲ ಹೇಳ್ಬೇಡಿ ಮೇಷ್ಟ್ರೆ. ನಾಳೆನೆ ಅವ್ರ ಬರ್ತಿದೆ. ನಾನು ಅವ್ರಿಗೆ ಕೊಡೋದಕ್ಕೆ ಒಂದು ಒಳ್ಳೆ ಗಿಫ್ಟ್ ಬೇಕು. ಈ ಹುಂಡಿಲಿ ಎಷ್ಟು ದುಡ್ಡಿದೆಯೋ ನನಗೆ ಗೊತ್ತಿಲ್ಲ. ತಂದ್ಕೊಡ್ತೀರಾ? ಖಂಡಿತವಾಗ್ಲೂ ತಂದ್ಕೊಡ್ತೀನಮ್ಮ. ಒಂದ್ ಹೆಂಡತಿ ಗಂಡನಿಗೆ ಎಂತ ಒಳ್ಳೆ ಗಿಫ್ಟ್ ತಂದ್ಕೊಡ್ಬೇಕು ಅಂತದ್ದನ್ನೇ ತಂದ್ಕೊಡ್ತೀನಿ. ಬರ್ಲ ಮೇಷ್ಟ್ರೆ? ಹಾ. ಇದು ಅವ್ರಿಗೆ ಗೊತ್ತಾಗ್ಬಾರ್ದು. ಓ, ಬರ್ತೀನಿ. ಒಳ್ಳೇದಮ್ಮ. ಅಯ್ಯೋ, ಅಪ್ಪ ಅಮ್ಮ ಬಂದ್ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಾಯಲ್ಲಿ ಅಯ್ಯೋ, ರೇವತಿ. ರೇವತಿ ಸ್ನಾನ ಮಾಡ್ತಿದ್ದಾಳೆ, ಚಿಲ್ಕ ಹಾಕಿದ್ದೀನಿ. ಏನದು? ನನ್ನ ಪ್ರೆಸೆಂಟೇಷನ್ ನಿಮ್ಮ ಬರ್ತ್ಡೇಗೆ.
ನಿನ್ ಕನ್ಸೇನು ಅಂತ ಈಗ ನನಗೆ ಗೊತ್ತಾಯ್ತು. ಹೈ ಹೀಲ್ ಶೂ, ಫೇರ್ ಅಂಡ್ ಲವ್ಲಿ, ಬುಲ್ ವರ್ಕರ್, 6 ಅಡಿ ಎತ್ತರ, ಅಗಲವಾಗಿರೋ ಎದೆ, ಮುದ್ದಾಗಿರೋ ಮುಖ ಇರೋ ಗಂಡ ಸಿಗ್ಬೇಕು ಅಂತ ನೀನು ಆಸೆ ಪಟ್ಟಿರ್ಬೇಕಲ್ಲ. ಇದೆಲ್ಲ ಯೂಸ್ ಮಾಡಿದ್ರು ನಾನು ಆ ಥರ ಆಗಕ್ಕಾಗಲ್ಲ. ಆದ್ರೆ ಅಗಲವಾದ ಎದೆ ಎಲ್ಲಿದ್ರು ಅಮ್ಮನ ಪ್ರೀತಿ ಮಾಡೋಕೆ ಒಳ್ಳೆ ಹೃದಯ ಇದೆ. ಮುಖನೇ ನೋಡದೆ ಮದುವೆ ಆಗಿರೋ ನಿನಗೆ ನಾನು ಖಂಡಿತ ಇಷ್ಟ ಆಗಿರಲ್ಲ ಅಲ್ವಾ? ಅಯ್ಯೋ ಇಲ್ಲ ರೀ, ನನಗೆ ಯಾವ ಆಸೆನೂ ಇಲ್ಲ. ಇದು ನಾನ್ ತಂದಿದ್ದಲ್ಲ, ಶ್ಯಾಮಣ್ಣ ಮೇಷ್ಟ್ರಿಗೆ ದುಡ್ಡು ಕೊಟ್ಟು ತರಿಸಿದ್ದು. ಅದ್ರಲ್ಲಿ ಏನಿದೆ ಅಂತ ನನಗ್ ಗೊತ್ತಿಲ್ಲ ರೀ. ಏಯ್, ಇದೇನಿದೆ ಅಳ್ತಾ ಇದೆಯಾ? ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಇಷ್ಟಕ್ಕೂ ಆ ಗಿಫ್ಟ್ ತಂದ್ರಲ್ಲ ಶ್ಯಾಮಣ್ಣ ಮೇಷ್ಟ್ರು, ಅವ್ರಿಗೆ ಸರಿಯಾದ ಗಿಫ್ಟೇ ಕೊಡ್ತೀನಿ. ಸದ್ಯಕ್ಕೆ ನನಗ್ ಕೊಡೋ ಗಿಫ್ಟ್ ಕೊಟ್ಬಿಡು. ಕೊಡ್ತೀಯಾ? ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಾಯ್ತಾ ಇದ್ರೆ ನನಗೆ ಚೆಂಡೆ ಹಣ್ಣು ತಿನ್ಸ್ತಾ ಇದ್ಯೋ? ಇವತ್ತಿನ ಹುಟ್ಟೆಲ್ಲ ಹಾಕ್ಸ್ಬಿಡ್ತೀನಿ. ಇವತ್ತಿನಿಂದ ನಾವಿಬ್ರು ತಂದೆ ತಾಯಿ ಮನೆಯಲ್ಲಿ ಇರೋವಾಗ್ಲಿ ಇಲ್ಲದೆ ಇರೋವಾಗ್ಲಿ ಒಬ್ಬರನ್ನೊಬ್ರು ನೋಡೋದಿಲ್ಲ, ಮಾತಾಡೋದಿಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಸತ್ಯ, ಸತ್ಯ. ಬ್ಯಾಚುಲರ್ ತಾತ ಮಾಡ್ತೀನಿ. ನನ್ನ ಬರ್ತ್ಡೇನ ವೇಸ್ಟ್ ಡೇ ಮಾಡ್ತೀಯಾ? ನಮ್ಮ ತಂದೆ ಕೈಯಲ್ಲಿ ಪ್ರಮಾಣ ಮಾಡಿಸ್ತೀಯಾ? ತಗೋ ನನ್ ಗಿಫ್ಟ್. ಏನಾಯ್ತು ಮೊಮ್ಮಗನೇ, ಏನಾಯ್ತು? ಅಜಯ್, ಅಜಯ್, ಅಯ್ಯೋ ಅಜ್ಜಿ ಸತ್ತೋಗ್ಬಿಟ್ಲು. ಏ, ನೀನಿನ್ನೂ ಸತ್ತಿಲ್ವಾ? ಮೊಮ್ಮಗನೇ, ನಾನಷ್ಟು ಸುಲಭವಾಗಿ ಸಾಯೋದಿಲ್ಲ ಕಣೋ. ಅಯ್ಯೋ, ನನ್ನ ಗಂಡನ ಮನೇಲಿ 7 ಜನಕ್ಕೆ ಪಿಂಡ ಹಾಕ್ತೀನಿ ಅಂತ ನನ್ನ ಜಾತಕದಲ್ಲಿ ಇದೆಯಂತೆ. ಈಗ 6 ಜನಕ್ಕೆ ಹಾಕಿದ್ದೀನಿ, ಇನ್ 1 ಬಾಕಿ. ನಿನಗೇನೋ ಗೊತ್ತು ದೊಡ್ಡರೋಗ, ನನ್ನನ್ನ ಹುಡುಗಿಯನ್ನು ತಗೊಂಡು ಮುತ್ಕೊಡ್ತಾ ಇದ್ಯಾ? ಮಗನೇ ಏನಾ ಬಂದಿಲ್ ನೋಡು, ನಿನ್ನ ಕುಮಾರ ಕಂಠಿರವ ನನ್ನ ಹುಡುಗಿಯನ್ನು ತಿಳ್ಕೊಂಡು ಲಚ್ಕೊಂಡು ಅಂತ ಮುತ್ತುಗಳು ಕೊಡ್ತಾ ಇದ್ದಾನೆ. ಕೊಡ್ತೀಯ ಮುತ್ತು? ಏನಣ್ಣ ಒಳ್ಳೆ ಕೋತಿ ತರ ಅಲ್ಲಿ ಇಲ್ಲಿ ನೋಡ್ತಾ ಇದ್ಯಾ? ಏಯ್, ನಿಮ್ಮಪ್ಪ ಕೋತಿ ಹೋಗೆ. ಅದೇ ಕೋತಿ ಅದಕ್ಕೆನ ತವ್ರ ಮನೆಗ್ ಬಿಡಕ್ಕೆ ಕರ್ಕೊಂಡ್ ಹೋಗಿದಾರಂತೆ. ನಿನ್ನ ಎಕ್ಸಾಮ್ ಮುಗಿದ್ಮೇಲೆ ಕರ್ಕೊಂಡ್ ಬರ್ತಾರಂತೆ. ಅಪ್ಪ ಒಳ್ಳೆ ಚಾನ್ಸೇ ಮಾಡ್ಕೊಟ್ಟ. ದುಡ್ಡಿಗೇನಾದ್ರೂ ಮಾಡ್ಬೇಕು. ಶ್ಯಾಮಣ್ಣ ಮೇಷ್ಟ್ರೆ ಸರಿ. ಇಲ್ಲೇ ನಿಲ್ಸು. ರಾಜ್ಕುಮಾರ, ಅಯ್ಯಪ್ಪ, ಇವನು ಮೆಂಟಲ್ ನನ್ ಮಗ.
ಮೊದಲು ಆಟೋ ತಿರ್ಸ್ಕೊ. ಲಕ್ಷ್ಮೇನ ಈಗ ತಾನೇ ನಿಮ್ಮ ಅಪ್ಪ ಅವ್ರು ಬಂದು ಹೋದ್ರು. ಹೌದಾ? ತಗೋ ಆಪಲ್ ತಿರು. ಆಮೇಲೆ ಆಮೇಲೆ ಈಗ ತಾನೇ ಬಂದು ಅಮ್ಮನ ವಾಪಸ್ ಕರ್ಕೊಂಡು ಹೋದ್ರು. ವಾಪಸ್ ಕರ್ಕೊಂಡು ಇದೇನಳಿ ಅಂದ್ರೆ ಇದ್ದಕ್ಕಿದ್ದಾಗೆ ಏನಿಲ್ಲ, ಯಡಿಯೂರಿಗೆ ಬಂದಿದ್ದೆ, ಹಾಗೆ ಅಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಅಪ್ಪ ಬಂದು. ಹೌದಪ್ಪ, ಕರ್ಕೊಂಡು ಹೋದ್ರು. ಅದೇ ಅಪ್ಪ ಬೆಳಿಗ್ಗೆ ಹೇಳಿದ್ರು, ಎಲ್ಲೋ ಮರ್ತಿರ್ಬೇಕಷ್ಟೇ. ಒಳಗಡೆ ಬನ್ನಿ. ಪರವಾಗಿಲ್ಲ, ನಾನ್ ಬರ್ತೀನಿ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತೆ. ಓಹೋ, ಬರಬೇಕು ರಣಧೀರ ಕಂಠೀರವ ನರಸರಾಜ ಒಡೆಯರು. ನೋಡೆ, ನಿನ್ನ ಸುಪುತ್ರ ಸೂಪರ್ ಡ್ಯೂಪರ್ ಹೀರೋ ಬಂದಿದ್ದಾನೆ ನೋಡು. ಪಾಠ ಮಾಡೋ ಮೇಷ್ಟ್ರತ್ರ ಸಾಲ ಮಾಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಈ ಪ್ರಪಂಚದಲ್ಲಿ ಇನ್ನೊಬ್ಬನೇ ಕಣಯ್ಯ. ಹೋಗೋಗು, ಭೂಮಿಗೂ ಬಾರ, ಈ ಮನೆಗೂ ಬಾರ, ದೇವರೇ ಕಾಪಾಡ್ಬೇಕು. ಲೇ ಗೋಡೆನ ಯಾಕೋ ಗುದ್ದುತ್ತೀಯ? ಅದೇನು ಮಾಡ್ತು? ಬಿದ್ದಿದ್ದು ಹೋಗ್ಬಿಟ್ಟಾತು. ಎತ್ತು ಹೋಗು, ಅವಳೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಇವನು ಗೋಡೆ ಯಾವುದು ಮೆಟ್ಲೆ ಯಾವುದು ಒಂದು ಗೊತ್ತಾಗೋದಿಲ್ವೇ? ಸಿಎಂ ಬರ್ತಾರಂತೆ, ಏನು ಮೀಟಿಂಗ್ ಇದೆ ಅಂತೆ, ಬೇಗ ಬಂದ್ಬಿಡ್ತೀನಿ. ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಬರ್ತೀರಾ? ಯಾಕೆ? ಮಿಂಚು ಗುಡುಗು ಮಳೆ ಬರೋ ಹಾಗಿದೆ, ಹುಷಾರ್ ಕಣೆ, ಹೇಗೆ ಬಂದ್ಬಿಡ್ತೀನಿ. ಅದ್ಯಾಕೆ ಹಂಗನಾಚ್ಕೋತಾ ಇದೀಯಾ? ಹುಷಾರ್ ಕಣೆ. ಮೇಲೆ ಏನ್ ಮೇಲೆ? ನಿನ್ನ ಮಗ ಕಣೆ, ಅರ್ಥ ಆಯ್ತಾ? ಗೊತ್ತಾಯ್ತು ಬಿಡಿ. ಒಳ್ಳೆ 16 ವರ್ಷದ ಹುಡುಗಿ ನಾಚ್ಕೋತಾ ಇದೀಯಾ. ಬರ್ಲಾ? ಮಲಗಿದಾರೋ ಇಲ್ವೋ? ಈ ಹಾಳ ಟಿವಿ ಬಂದ್ಮೇಲೆ ಯಾರು ಬೇಗ ಮಲ್ಗೋದೇ ಇಲ್ಲ. ಸತ್ಯ, ಎಲ್ಲ ಮಲಗಿದ್ದಾರೆ. ಮಲಗಿರೋ ಮಗಳು ಎಷ್ಟು ಸುಂದರವಾಗಿದ್ದಾಳೆ. ದೇವ್ರೆ, ಈ ಕರೆಂಟ್ ಹೋದ್ರೆ ನಾಳೆ ನನ್ನ ಕೈಯಾರೆ ನಿಂಗೆ ತುಪ್ಪದ ದೀಪ ಹಚ್ತೀನಪ್ಪ. ಅಮ್ಮ ಮಲಗಿದ್ದಾರಲ್ಲ, ನಾನಿನ ಹತ್ರ 1 ನಿಮಿಷ ಮಾತಾಡ್ಬೇಕು. ಆಚೆ ಬಾ. ಅಯ್ಯೋ, 12 ಗಂಟೆ ಆಯ್ತು. ಈಗ ಅಮ್ಮ, ದೇವರು, ದೆವ್ವ ಎಲ್ಲ ಮಲಗಿದ್ದಾರೆ. ನನ್ ಮೇಲೆ ನಂಬಿಕೆ ಇಲ್ವಾ? ಹೋಗ್ರಿ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ, ಬರ್ಲೇಬೇಕು, ಮರಿಬಾರ್ದು. ನಾನು ಕಾಯ್ತಾ ಇರ್ತೀನಿ. ಬೇಗ ಬಾ. ಬರ್ತಾಳ ಇಲ್ವಾ? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ನಾನು ನಾಳೆಗೂ ಬರ್ಬೇಕು, ಬರ್ತೀಯ ತಾನೆ? ಕಾಯ್ತಾ ಇರ್ತೀನಿ. ಮಗನೇ, ನಿನ್ನ ಜೀವನದಲ್ಲಿ ಗೆಲ್ಲಿಸಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ರೆ ನನ್ನನ್ನ ಸೋಲಿಸಬೇಕು ಅಂತ ಹೊರಟಿದ್ಯಲ್ಲೋ? ಅನ್ಕೊಂಡಿದ್ಯಾ?
ಇಷ್ಟೊತ್ತು ಹೊಡೆದಿದ್ದಾಯ್ತಲ್ಲ, ತೃಪ್ತಿ ಆಯ್ತಾ? ಈಗ್ಲಾದ್ರೂ ವಿಷಯ ಏನಂತ ಹೇಳಿ. ವಿಷಯ ಏನು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲದೆ ಅವಳು ಬಸರಾದ್ಲ. 5 ಪೈಸೆ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ. ಇಷ್ಟು ವಯಸ್ಸಾದ ಮೇಲೂ ತಂದೆ ದುಡ್ಡನ್ನ ಜೀವನ ಮಾಡ್ತಾ ಇರೋನು ತಂದೆ ಆಗ್ತಾನಂತೆ, ತಂದೆ. ಆದ್ರೆ ತಪ್ಪೇನು? ಅವಳು ನನ್ನ ಹೆಂಡತಿ ತಾನೆ, ಪಕ್ಕದ ಮನೆ ಹುಡುಗಿ ಅಲ್ವಲ್ಲ? ರಾಸ್ಕಲ್, ಕಚಡ ಕೆಲಸ ಮಾಡ್ಕೊಂಡು ಬಂದು ನನಗೆ ಎದುರು ವಾದಿಸ್ತೀಯ? ಮೇಷ್ಟ್ರ ಮುಂದೆ ಕೈ ಕಟ್ಟಿ ನಿಲ್ಲೋನು ತಾಳಿ ಕಟ್ಟಿ ಮನೆಗೆ ಬಂದಾಗ ಮಗ ಅಂತ ಕ್ಷಮಿಸ್ದೆ. ಮನಸ್ಸು ಎಷ್ಟೇ ನೋವಾದರೂ ಸಹಿಸಿಕೊಂಡೆ. ಆದ್ರೆ ಇನ್ನು ಮೇಲೆ ನಾನು ಸಹಿಸೋಕಾಗಲ್ಲ. ಈ ಮಗು ಹುಟ್ಟಬಾರದು. ಶಾರದಾ, ಆ ಹುಡುಗಿಗೆ ರೆಡಿಯಾಗ ಹೇಳು, ಆಸ್ಪತ್ರೆಗೆ ಹೋಗ್ಬೇಕು. ಅದನ್ನ ತೀರ್ಮಾನ ಮಾಡೋದು ನೀವಲ್ಲ. ಅವಳು ಹೊಟ್ಟೆಲ್ ಬೆಳೀತಾ ಇರೋ ಮಗು ಅಪ್ಪ ನಾನ್ ತೀರ್ಮಾನ ಮಾಡ್ಬೇಕು. ಲಕ್ಷ್ಮಿ, ಇಷ್ಟು ದಿನ ನಾನು ಸಹಿಸ್ಕೊಂಡಿದ್ದಾಯ್ತು, ಇನ್ಮೇಲೆ ಸಹಿಸ್ಕೊಳಕ್ಕಾಗಲ್ಲ. ನನ್ ಮಗುನ್ ಬದುಕಿಸ್ಕೋಬೇಕು, ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡೋ ನಾನು, ನೀವಲ್ಲ. ನಾಯಿ ನನ್ನ ಮಗನೇ ನನ್ನೆದುರಿಗೆ ಬೊಗಳ್ತೀಯ? ನನ್ನ ಕಣ್ಣು ಮುಂದೆ ಒಂದು ಕ್ಷಣನೂ ನೀನಿರಬಾರ್ದು. ನಡೆಯೋ ಆಚೆ, ನಡೆಯೋ ಆಚೆ. ಏಯ್, ನೀನು ಮಾತಾಡ್ಬೇಡ. ಇದು ನನ್ನ ಮನೆ. ನನಗೆ ವಿರುದ್ಧವಾಗಿ ನಡ್ಕೊಳ್ಳೋರಿಗೆ ಯಾರಿಗೂ ಇಲ್ಲಿ ಜಾಗ ಇಲ್ಲ. ಏಯ್, ಮುಖ ಏನ್ ನೋಡ್ತೀಯ? ನಡೆಯೋ ಆಚೆ, ನಡೆಯೋ, ನಡೆಯೋ. ನಿನಗ್ ಬೇಕಾಗಿರೋದು ನಿಮ್ ಮಾತು ಕೇಳ್ಕೊಂಡ್ ಬಿದ್ದಿರೋ ನಾಯಿನೇ ಹೊರತು ಮಗ ಅಲ್ಲ. ಆ ತರ ನಾಯಿ ಆಗಿರೋಕೆ ನನಗಿಷ್ಟ ಇಲ್ಲ. ಇರಬೇಡ, ಹೋಗೋ. ಇನ್ನಂತ ಒಬ್ಬ ಕೆಟ್ಟ ಮಗ ಇದ್ದರಷ್ಟು ಹೋದ್ರೆ ನೀನು ಹುಟ್ಟೇ ಇಲ್ಲ ಅನ್ಕೋತೀನಿ. ನೀನ್ ಯಾಕೆ ಅಳ್ತಾ ಇದ್ಯಾ? ಎಲ್ರಿಗೂ ಅನ್ನ ಹಾಕೋ ಅಪ್ಪ ಇವರಲ್ಲ, ಅವನು. ಬಾ ಹೋಗೋಣ. ಈ ಮನೆಗೂ ನಿನ್ಗೂ ಇರೋ ಸಂಬಂಧ ನನ್ನಿಂದ ಬಂದಿರೋದು. ನಾನೇ ಬೇಡವಾದ್ಮೇಲೆ ನಿನ್ಗೇನೆ ಕೆಲಸ? ಹೋಗೋಣ. ಹೋದ್ರೆ ಹೋಗ್ಲಿ ಬಿಡೆ. ಮುಖದ ಮೇಲೆ ಮೀಸೆ ಬೆಳೆದಿದೆ, ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ. ಹೋದ್ರೆ ಹೋಗ್ತಾಳೆ. ಬೇಡ ರೀ, ಅವ್ನು ತವಿಬೇಕಾ ತತ್ತಿರೇಕಾ ಇಬ್ಬರು ಮಧ್ಯ ನಾನ್ ಸಾಯ್ಬೇಕಲ್ವಾ? ಕರೀರಿ ಅವನ್ನ, ಹೋಗ್ತಾ ಇದ್ದಾನ್ರಿ. ಕರೀರಿ ಅವನ್ನ. ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಗಂಡ ನನ್ನ ಫುಟ್ಪಾತ್ ತಂದ್ಬಿಟ್ಟ ಅಂತನಾ? ಇಲ್ಲ ರೀ, ನಾನೇ ನಿಮ್ಮನ್ನ ಫುಟ್ಪಾತ್ ತಂದ್ಬಿಟ್ಟೆ. ಇಲ್ಲ, ಫುಟ್ಪಾತಿಗೆ ತಂದಿದ್ ನೀನಲ್ಲ ಕಣೆ, ನಮ್ಮಪ್ಪ. ಅವ್ರಿಲ್ಲ ಅಂದ್ರೆ ನಾನು ಬದುಕಕ್ಕೆ ಆಗಲ್ಲ ಅನ್ಕೊಂಡಿದ್ದಾರೆ. ನಾನು ಅವ್ರಿಗೆ ಬದುಕು ತೋರಿಸ್ತೀನಿ. ಏನ್ ಮಚ್ಚಿ ಸೆಟ್ಟಪ್ಪ? ಅಲ್ಲ ಅಲ್ಲ, ನನ್ ಹೆಂಡತಿ. ನಿನ್ ಹೆಂಡತಿ? ಇವನ್ ಹೆಂಡತಿ ಅಂತ ಕಂಡ್ರ? ನಮ್ಗೆ ತಿನ್ನ. ನಿಜವಾಗ್ಲು ನನ್ ಹೆಂಡತಿನೇ. ಬೇಕಾದ್ರೆ ತಾಳಿ ನೋಡಿ. ಈ ಡವ್ ಎಲ್ಲ ನಮ್ಮ ಹತ್ರ ಬೇಡಮ್ಮ. ನಾವ್ ನಿಮ್ಗೆ ಏನು ಪ್ರಾಬ್ಲಮ್ ಮಾಡಲ್ಲ. ಈ ಚಳಿಗೆ ಒಂದೇ ಒಂದ್ ಚಾನ್ಸ್ ಕೊಟ್ರೆ ಸಖತ್ತಾಗಿರುತ್ತೆ. ನಮ್ ಕೆಲ್ಸ ಆದ್ಮೇಲೆ ನೀನೇ ಕಂಟಿನ್ಯೂ ಮಾಡ್ಕೊ ಮಚ್ಚ. ಕಮಾನ್ ಡಾರ್ಲಿಂಗ್, ವಿಲ್ ಎಂಜಾಯ್. ಕಮಾನ್ ಹಂಚ್ಕೊಂಡು
ವಿಷಯ ಹೇಳ? ವಾಪಸ್ ಹೋಗೋಣ ಅಂತೀಯಾ? ಇಲ್ಲ, ನಮ್ಮನೆಗೆ ಹೋಗೋಣ. ನಿಮಗೊಂದು ಕೆಲಸ ಸಿಗೋವರೆಗೂ ನಾವಲ್ಲೇ ಇರ್ಬೋದಲ್ಲ? ಯಾಕೆ? ನನ್ನ ಕೈಲಿ ಆಗಲಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಸೇರ್ಕೊಂಡೆ ಅಂತ ನಮ್ಮಪ್ಪ ಕಿಂಡ್ಲು ಮಾಡಲಿ ಅಂತನಾ? ಅದು ನಂಗೆ ಇಷ್ಟ ಇಲ್ಲ. ನಾನು ನಮ್ಮಪ್ಪನ ಮಗ, ನನಗೂ ಒಂದು ಛಲ ಇದೆ. ನೋಡು, ಸಂಜೆ ಆಗೋದ್ರೊಳಗೆ ನಿನ್ನನ್ನು ಒಂದು ಸೇಫ್ ಆಗಿರೋ ಜಾಗಕ್ಕೆ ಸೇರಿಸ್ತೇನೆ. 1000 ಸುಳ್ಳು ಹೇಳಿದ್ರೆ ಒಂದು ಮದುವೆ, 100 ಸುಳ್ಳು ಹೇಳಿದ್ರೆ ಒಂದು ಸಂಸಾರ. ಆದರೆ ನಾನು ಒಂದೇ ಒಂದು ಸುಳ್ಳು ಹೇಳ್ತೀನಿ. ಏನು? ಇವತ್ತಿಂದ ಹಾಸ್ಟೆಲ್ ಜೀವನ ಮುಗಿಯೋವರೆಗೂ ನಾನು ನೀನು ಗಂಡ ಹೆಂಡತಿ ಅಲ್ಲ. ಮತ್ತೆ ಆ ಒಂದು ಸಂಬಂಧನೇ ಜನ ನಂಬೋದು. ನೀನು ಆ ತಾಳಿ ಚೈನ್ ಕೊಡು. ಪರವಾಗಿಲ್ಲ ರೀ, ಯಾರು ನೋಡದೆ ಇರೋ ಥರ ನಾನು ನೋಡ್ಕೋತೀನಿ. ಅಯ್ಯೋ ಅದಲ್ಲ ಪೆದ್ದಿ, ಹಾಸ್ಟೆಲ್ ಡೆಪಾಸಿಟು, 1 ಮಂತ್ ರೆಂಟು, ಮೆಸ್ ಬಿಲ್ಲು ಕೊಡ್ಬೇಕಲ್ಲ. ಕೈಯಲ್ಲಿರೋ ದುಡ್ಡು ಸಾಕಾಗಲ್ಲ. ಹೇಗಾದ್ರೂ ಒಂದು ವಾರದಲ್ಲಿ ಮಾರಲೇಬೇಕಲ್ಲ. ಅದಕ್ಕೆ ಈಗಲೇ ಮಾರ್ಬಿಡೋಣ. ನೋಡಿ, ಸ್ವಲ್ಪ ದಿನ ನಿಮಗೆ ಬೇರೆ ಎಲ್ಲಾದ್ರೂ ಜಾಗ ಸಿಗೋವರೆಗೂ ಇವರಿಲ್ಲಿ ಇರಬಹುದು. ಆಯ್ತು ಮದರ್. ಆಮೇಲೆ ನೀವ್ ಯಾರ್ದಾದ್ರೂ ರೆಕಮೆಂಡೇಶನ್ ಲೆಟರ್ ತರಲೇಬೇಕು. ಸರಿ ಸಿಸ್ಟರ್, ಸರಸ್ವತಿ ರೂಮ್ನಲ್ಲಿ ಈ ಹುಡುಗಿನ ಸೇರಿಸ್ಬಿಡು. ಎಸ್ ಮದರ್. ಮಗ ಅಂತೆ ಮಗ, ನನಗೆ ಇಲ್ದಿರೋ ಮಗ ನಿನಗೇನೆ? ಮುಖದ ಮೇಲೆ ಹೋಗದ್ ಹೋಗಿರೋನು ಅವನು ಮಗನ? ಶತ್ರು, ಆ ಜನ್ಮ ಶತ್ರು. ಎಲ್ಲಾದ್ರೂ ಹಾಳಾಗೋಗ್ಲಿ. ಹಾಳಾಗೋಗೋನು ಅವನಲ್ಲ, ನೀನು. ಎದೆ ಹತ್ರ ಬೆಳೆದಿರೋ ಮಗನ್ನ ಫ್ರೆಂಡ್ ತರ ನೋಡ್ಕೋಬೇಕಯ್ಯ. ಒಂದ್ ದಿವಸ ನೀನು ಅವನ್ನ ಹಂಗಸ್ದೆ, ಬೈದೆ, ನಿಂದಿಸ್ದೆ, ಒಳ್ಳೆ ರೀತಿಯಲ್ಲಿ ಮಾತಾಡ್ಸಿದ್ಯಾ? ನಿನ್ನಾಗಿ ಅವನು ಗಂಡ್ಸೆ. ಅವನ್ ಮೂಗಿನ ಕೆಳಗಿರೋದು ಮೀಸೇನೆ. ಮೂಗಿನ ಕೆಳಗೆ ಮೀಸೆ ಇಟ್ಕೊಂಡ್ರು ಸರಿಯಾಗಿ ಬಾಳ್ಬೇಕಾಗಿತ್ತು. ಹಾಗೇನಾದ್ರೂ ಬಾಳದ್ನ? ಲೋಫರ್ ನನ್ನ ಮಗ. ಅವನ ಬಗ್ಗೆ ಎಷ್ಟು ಭರವಸೆ ಇಟ್ಕೊಂಡಿದ್ದೆ ನಾನು. ಎಲ್ಲ ಅಪ್ಪಂದಿರು ಮಕ್ಕಳ ಮೇಲೆ ಭರವಸೆ, ಆಸೆ, ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಏನಾದ್ರೂ ಎಡವಟ್ಟಾದ್ರೆ ಅವನ್ ತಪ್ಪ? ಹೌದಪ್ಪ, ನಂದೇ ತಪ್ಪು ಕಣಯ್ಯ. ಆಯ್ತಾ? ನೋಡು, ನೀವಾದ್ರೂ ಸ್ವಲ್ಪ ಅವನ ಬಗ್ಗೆ ವಿಚಾರಿಸಿ ನೋಡಿ. ಹೆತ್ಕರಳಿನ ಸಂಕಟ ಇವ್ರಿಗೆ ಯಾಕೆ ಗೊತ್ತಾಗುತ್ತೆ ಹೇಳಿ? ಗೊತ್ತಾಗೋದ್ ಬೇಡ ಕಣೆ, ಗೊತ್ತಾಗೋದ್ ಬೇಡ. ಅವನು ಸತ್ತ ಅಂತ ತಿಳ್ಕೊತೀನಿ. ಕತ್ತೆ ಮನೆ ಬಿಟ್ಟು ಹೋದ್ರೆ ಪಾಲ್ಗೋಡ ಹಿಂದೆ ತಾನೆ. ಅದೇ ರೀತಿ ಇವನು ಹೆಂಡತಿ ಕತ್ತಲ್ಲಿ ಕಿವಿಲಿ ಒಡವೆ ಇರೋವರೆಗೂ ಇರ್ತಾನೆ, ಆಮೇಲೆ ವಾಪಸ್ ಬರ್ತಾನೆ ಕತ್ತೆ ತರ. ಇದು ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತು. ಅವನು ನಿನ್ನ ಮಗ ಕಣಯ್ಯ. ನೀನು ಹಾಗೇನೆ ಸ್ವಾಭಿಮಾನಕ್ಕೆ ಬದುಕ್ತಿರೋನು. ಅವರಿಬ್ರು ಬದುಕಕ್ಕಾಗದೆ ಹೋದ್ರೆ ಕತ್ತೆ ತರ ನಿನ್ನ ಹತ್ರ ಬಂದು ನಿಂತ್ಕೊಳ್ಳೋದಿಲ್ಲ. ಯಾವ್ದಾದ್ರೂ ಹಾಳು ಬಾವಿನೋ ಕೆರೆನೋ ನೋಡ್ಕೋತಾರೆ. ಅಲ್ಲ, ಚಂದ್ರಪ್ಪನವ್ರ ಮಗನ್ಗೆ ಕೆಲ್ಸಕ್ಕೇನಿಗೆ ಅರ್ಜೆಂಟು? ಬೇಕು ಸರ್, ಕೆಲಸ ಬೇಕು. ಇನ್ನು ಎಷ್ಟು ವರ್ಷ ಅಂತ ಅವ್ರಿಗೆ ಕಷ್ಟ ಕೊಡಕ್ಕಾಗತ್ತೆ ಸರ್? ಸದ್ಯಕ್ಕಿಲ್ಲಿ ಪ್ಯೂನ್ ಕೆಲಸ ಮಾತ್ರ ಖಾಲಿ ಇದೆ. ಆದ್ರೆ ನಾನು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಬೋರ್ಡ್ ಮೀಟಿಂಗ್ ಅಲ್ಲಿ ಪರ್ಮಿಷನ್ ತಗೋಬೇಕು. ಜೊತೆಗೆ ನಮ್ ಕಂಪ್ನಿಗೆ ಒಬ್ಬ ಒಳ್ಳೆ ನಂಬಿಕಸ್ತ ಬೇಕು. ಸರ್, ನಿಮ್ ಮೇಲೆ ಕಂಪ್ನಿಗೆ ನಂಬಿಕೆ ಇಲ್ವಾ ಸರ್? ನೀನ್ ಚೆನ್ನಾಗ್ ಮಾತಾಡ್ತೀಯಪ್ಪ. ನಿನ್ಗೊಂದ್ ವಿಷಯ ಗೊತ್ತಾ? ಜಪಾನ್ ನಲ್ಲಿರೋ ಮಕ್ಕಳು ತಮ್ಮ ತಂದೆ ತಾಯಿ ನಂಬ್ಕೊಂಡ್ ಬದುಕಲ್ಲ. ನಾನು ಹಾಗೆ ಸರ್. ಹಲೋ, ಜಸ್ಟ್ ಅ ಮಿನಿಟ್. ಮಿಸ್ಟರ್ ಲಕ್ಷ್ಮೀನಾರಾಯಣ್, ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ನಾನು ನಿಮ್ಮನ್ನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ. 1ನೇ ತಾರೀಕು ನೀವು ಕೆಲ್ಸಕ್ಕೆ ಜಾಯ್ನ್ ಆಗಕ್ಕೆ ಬಂದ್ಬಿಡಿ. ರೆಡಿಯಾಗಿ ಬಂದ್ಬಿಡಿ. ಥ್ಯಾಂಕ್ ಯು ಸರ್. ಯಜಮಾನ್ರೇ, ಕೆಲ್ಸಕ್ಕೆ ಜಾಯ್ನ್ ಆಗೋಕೆ ಇನ್ನೂ 28 ದಿನ ಇದೆ. ಅಲ್ಲಿವರೆಗೂ ಏನ್ ಮಾಡ್ತೀರಾ? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆ ದೇವ್ರು ನಮ್ಗೊಂದು ದಾರಿ ತೋರಿಸ್ತಾನೆ. ವೆರಿ ಗುಡ್. ನಾನಾ ಸರ್? ಛ, ನೀನಲ್ಲ, ಶ್ರುತಿ. ಓಕೆ, ಈ ಫೋಟೋದಲ್ಲಿ ಶಾರ್ಪ್ನೆಸ್ ಇಲ್ವಲ್ಲ?
ಸರ್ ಅದು ಅರ್ಜೆಂಟ್ ಆಗಿ ಮಾಡಿದೆ ಸರ್. ನೋ 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 ಅರ್ಜೆಂಟ್ ಆಗಿ ಯಾವ ಕೆಲಸನೂ ಮಾಡಬಾರ್ದು. ಇದು ಗಾಡ್ ಗಿಫ್ಟ್, ಯು ಶುಡ್ ನಾಟ್ ಟೇಕ್ ಇಟ್ ಈಸಿಲಿ. ನೀನು ಸಹ ರವಿವರ್ಮನ್ ತರ ಪೇಂಟಿಂಗ್ಸ್ ಮಾಡ್ಬೇಕು, ಕಷ್ಟ ಪಡ್ಬೇಕು. ಓ ಲೈಲಾ ವಾಟ್ ಇಸ್ ದಿಸ್? ನೀನ್ ಯಾಕೆ ತೊಂದರೆ ತಗೊಳಕ್ ಹೋದೆ? ಶಿವಂಗ್ ಹೇಳಿದ್ರೆ ಅವ್ನು ಮಾಡ್ಕೊಡ್ತಾ ಇದ್ದ ತಾನೆ? ಡಾಕ್ಟರ್ ಹೇಳಿಲ್ವಾ ನೀನ್ ತೊಂದರೆ ತಗೊಳ್ಬಾರ್ದು ಅಂತ? ನೋ ಪ್ರಾಬ್ಲಮ್ ಡಾರ್ಲಿಂಗ್, ಇದೆಲ್ಲ ನನಗ್ ಪ್ರಾಬ್ಲಮೇ ಅಲ್ಲ. ಹೇ ವಾಟ್ ಇಸ್ ದಿಸ್? ಸ್ಲೋಲಿ ನೀನ್ ಆ ತರ ಎಲ್ಲ ಟರ್ನ್ ಮಾಡ್ಬಾರ್ದಮ್ಮ, ನಿಧಾನವಾಗಿ ಈ ತರ ಟರ್ನ್ ಮಾಡ್ಬೇಕು. ಯಾವ ತರ ಅಂತ ಗೊತ್ತಾಯ್ತಲ್ಲ? ಓಕೆ, ಯು ನೋ ದಟ್ ಶಿ ಇಸ್ ಕ್ಯಾರಿಂಗ್. ಈ ಟೈಮ್ ನಲ್ಲಿ ತೊಂದರೆ ತಗೋಬಾರ್ದಲ್ವಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಹುಡುಗಿ ಪೇರೆಂಟ್ಸ್ಗೆ ವಿಷಯ ತಿಳಿಸ್ಬಿಡಿ. ಏನಾಯ್ತು ಡಾಕ್ಟರ್? ಅಮೂಲ್ಯಗೆ ಏನಾಗಿದೆ? ಈ ಹುಡುಗಿಗೆ ಮದ್ವೆ ಆಗಿಲ್ಲ ಅಂತ ಕನ್ಫರ್ಮ್ ತಾನೆ? ಹೌದು, ರೆಕಾರ್ಡ್ಸ್ ನಲ್ಲೂ ಮಿಸ್ ಅಮೂಲ್ಯ ಅಂತಾನೆ ಬರ್ದಿರೋದು. ಇವಳು ಬ್ರದರೇ ಕರ್ಕೊಂಬಂದ್ ಸೇರ್ಸಿರೋದು. ಹಾಗಾದ್ರೆ ಅವಳ ಬ್ರದರ್ಗೆ ತಿಳಿಸ್ಬಿಡಿ ಅವಳು ಪ್ರೆಗ್ನೆಂಟ್ ಅಂತ. ಇಲ್ಸಪ್ಪ, ಎಷ್ಟಾಯ್ತು? 30 ರೂಪಾಯಿ. ಓ, ಎಲ್ಲ ಇಲ್ಲೇ ಇದ್ದೀರಾ? ನಾನು ತಂಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಒಳಗಿದಾಳ? ಒಳಗಡೆ ಇದೆ ಅಂತ ನಮಗೂ ಗೊತ್ತಾಯ್ತು, ಅದಕ್ಕೆ ಹೊದ್ಕೊಂಡ್ ಮಲಗಿದಾಳೆ. ಅಲ್ವಾ ಮತ್ತೆ, ಕೆಲ್ಸಕ್ಕೆ ಹೋಗೋ ಹುಡುಗಿ ವೀಕ್ನೆಸ್ ಇರುತ್ತೆ. ಹೌದೌದು, ವೀಕ್ನೆಸ್ಗೆ ವಿಟಮಿನ್ ಕೊಟ್ರೆ ಸಾಕು. ಈ ಬ್ಯಾಗಲ್ಲಿ ಏನಿದೆ? ಆಪಲ್ ಹಾರ್ಲಿಕ್ಸ್. ನೀವ್ ಹೇಳ್ದಂಗೆ ವಿಟಮಿನ್ಸ್. ಈ ಸಮಯದಲ್ಲಿ ಸೀನು ಡೀನು ಬೇಕಾಗತ್ತೆ. ಹಾ ಬೇಕು. ಈ ಅಣ್ಣನ್ಗೆ ಅಂದ್ರೆ ನನ್ಗೆ ಇರೋಳು ಒಬ್ಳೆ ಅಲ್ವಾ? ಅಷ್ಟು ಸಾಲ್ದ? ನಾವೊಂದು ನಮ್ಗೊಂದು ಅಂತ ತಾನೆ ಗೌರ್ಮೆಂಟ್ ಹೇಳಿರೋದು. ಎಸ್ ಕರೆಕ್ಟ್. ರೂಲ್ಸ್ ಮೀರ್ಬಾರ್ದು. ಯಾವ ರೂಲ್ಸು? ಇಲ್ಲಿರೋ ರೂಲ್ಸು. ಆಪಲ್ ತಗೊಂಡು ತಂಗಿ ನೋಡಕ್ ಬಂದಿದ್ಯಾ? ಅವಳಿಗೆ ಈಗ ಬೇಕಾಗಿರೋದು ಆಪಲ್ ಅಲ್ಲ, ಒಳ್ಳೆ ಹುಳಿ ಇರೋ ಮಾವಿನಕಾಯಿ. ಹೌದು, ನಿನ್ನ ಮುದ್ದಿನ ತಂಗಿ ಯಾವ ಕಂಪ್ನಿಲಿ ಕೆಲಸ ಮಾಡ್ತಾಳೆ? ಕಾಲ್ ಸೆಂಟರ್ ಅಲ್ಲಿ. ಕಾಲ್ ಸೆಂಟರ್ ಅಲ್ಲ, ಕಾಲ್ ಗರ್ಲ್ ಸೆಂಟರ್ ಇರ್ಬೇಕು. ಹೌದು, ಈ ಹಾಸ್ಟೆಲ್ ಬಗ್ಗೆ ನೀನೇನಂತ ತಿಳ್ಕೊಂಡಿದ್ಯಾ? ಇಲ್ಲಿ ನಾವು ಐಸ್ ಕ್ರೀಮ್ ಪಾರ್ಲರ್ ನಡೆಸ್ತಿದೀವಿ ಅನ್ಕೊಂಡಿದ್ಯೇನು? ನಿಮ್ಮಿಬ್ರು ಪೊಲೀಸ್ ಹಿಡ್ಕೊಟ್ಬಿಡ್ತೀನಿ. ಯಾಕೆ ಯಾಕೆ ಅಂತ ನನ್ನ ಬಾಯಿಂದ ಹೇಳಿಸ್ಬೇಡ. ಔಟ್. ಮೊದ್ಲು ಇಲ್ಲಿಂದ ಆಚೆ ಹೋಗ್ ನೀನು. ಮದರ್, ನಾನು ಅಮ್ಮನ ಒಂದ್ಸರಿ ನೋಡ್ತೀನಿ. ನೋಡ್ಕೋ, ಯಾರ್ ಬೇಡ ಅಂತಾರೆ ನಿನ್ನ. ಅವಳಾಗ್ಲೇ ಒದ್ದು ಆಚೆ ಕಳ್ಸಿದೀನಿ. ಅಯ್ಯೋ ದೇವ್ರೆ. ಮೇಷ್ಟ್ರೆ, ನಾನು ಅಮೂಲ್ಯನ್ ನೋಡ್ದೆ. ಎಲ್ಲಿ? ಊರ್ಗ್ ಹೋಗೋಣ ಅಂತ ನಾನು ಬಂದೆ. ಅವಳು ಭಯ ಪಟ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲು. ಎಲ್ಲ ವಿಷಯನೂ ನನಗೆ ಹೇಳಿದಾಳೆ. ಆಗ್ಲಿಂದ ಇಬ್ರು ನಿನ್ನನ್ನು ಹುಡುಕ್ತಾ ಇದ್ವಿ. ಎಷ್ಟು ಹೆದರ್ಬಿಟ್ಟಿದ್ದೆ ಗೊತ್ತಾ? ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಹಠ ಬಿಟ್ಟು ಅವಳನ್ನ ಮನೆಗೆ ಕರ್ಕೊಂಡು ಹೋಗು. ಯಾಕೆ? ಮಗುನ್ ಕಳ್ಕೊಳಕ್ಕ? ನಾರಾಯಣ, ನೋಡಿ ಸರ್, ಯಾವ ತಂದೆನೂ ಹೇಳ್ದೇ ಇರೋಂತ ಮಾತನ್ನ ನಮ್ಮ ಅಪ್ಪ ಹೇಳಿದ್ದಾರೆ. ಆ ಮನೆ ಹೊಸಲು ನಾನು ತುಳಿಯಲ್ಲ ಸರ್. ಗರ್ಭಿಣಿ ಹುಡುಗಿನ ಕರ್ಕೊಂಡು ಎಲ್ಲಿಗೆ ಯಾವ ಹೋಗ್ತೀಯ? ಜೀವನ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ ನೀನ್ ಅನ್ಕೊಂಡ್ರೆ ಅಷ್ಟು. ನನ್ನ ಜೊತೆ ಬನ್ನಿ, ನಾನ್ ಕರ್ಕೊಂಡೋಗಿ ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ನನ್ನ ಮಾತನ್ನ ನಿಮ್ಮ ಅಪ್ಪ ಕೇಳ್ತಾನೆ. ನೋಡಿ ಸರ್, ನಮ್ಮೇಲೆ ನಿಮಗ್ ಪ್ರೀತಿ ಇದ್ರೆ ಅಮೂಲ್ಯ ಇರಕ್ಕೆ ಒಂದ್ ಜಾಗ ಕೊಡ್ಸಿ ಸರ್. ನೋಡಿ ಶಾಮಣ್ಣವ್ರೆ, ಈ ಮನುಷ್ಯನಿಗೆ ಇಲ್ದೇ ಇರೋ ಖಾಯಿಲೆನೇ ಇಲ್ಲ. ಪ್ರೆಷರು, ಶುಗರು, ಕೊಲೆಸ್ಟ್ರಾಲು, ಇನ್ನು ಅಷ್ಟೇ ಏಕೆ ಕಿಡ್ನಿಲ್ ಕಲ್ಲು, ಆಸ್ಮಾ ಕೂಡ ಇದೆ ರೀ. MD ಆಗಿದ್ರಲ್ಲ ಟೊಬ್ಯಾಕೋ ಕಂಪ್ನಿಲಿ, ಅದ್ರ ಪ್ರಮೋಷನ್ನೇ. ಸೇದ್ ಬಿಸಾಕಿರೋ ಸಿಗರೇಟ್ಗಂತೂ ಲೆಕ್ಕನೇ ಇಲ್ಲ. ಈಗ್ಲೂ ಸಹ ನನ್ ಕಣ್ ತಪ್ಸಿ ಎಷ್ಟು ಸಿಗರೇಟ್ ಸೇರ್ತಾರೆ ಅಂತೀರಾ? ನನಗಂತೂ ನನ್ನ ಕೆಲ್ಸಕ್ಕೆ ಯಾರ ಸಹಾಯನೂ ಬೇಡಪ್ಪ. ನಮ್ಮನೆ ಕಿಚನ್ ಅಲ್ಲೇನೋ ಗ್ಯಾಸ್ ಇದೆ, ಮಿಕ್ಸಿ ಇದೆ, ಗ್ರೈಂಡರ್ ಇದೆ, ಎಲ್ಲ ಇದೆ.
ಏನೋ ಯಾವಾಗ್ಲಾದ್ರೂ ಕರೆಂಟ್ ಹೋದಾಗ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರೆ ಸಾಕಪ್ಪ. ಆಮೇಲೆ ಇನ್ನೊಂದು ವಿಷಯಪ್ಪ, ನೀನು ಇವಳನ್ನ ನೋಡ್ಬೇಕು ಅನ್ನೋ ನೆಪ ಮಾಡ್ಕೊಂಡು ಅವಾಗ ಇಲ್ಲಿ ಬರಬಾರ್ದು. ಪರ್ಮಿಷನ್ ತಗೊಂಡೇ ನೋಡಕ್ ಬರ್ಬೇಕು. ಎಲ್ಲ ಒಪ್ಪಿಗೆ ತಾಯಿ, ಇವಳು ಯಾವ್ದಕ್ಕೂ ಎದುರು ಮಾತಾಡೋದಿಲ್ಲ. ಅಯ್ಯೋ ನೋಡಿದ್ರಾ, ಟ್ರೈನ್ ಮಾಡ್ಕೊಂಡ್ಬಿಟ್ರಾ? ನಿಧಾನ ನಿಧಾನ, ನಾನು ಅದಕ್ಕೆ ಹೇಳಿದ್ದು. ನೋಡಮ್ಮ, ಒಂದ್ ಕೆಲ್ಸ ಮಾಡು, ನಿನ್ ಲಗೇಜ್ನೆಲ್ಲ ಸ್ಟೋರ್ ರೂಮ್ ಅಲ್ಲಿ ಇಟ್ಕೋ. ನೀವು ಬನ್ನಿ, ರೆಸ್ಟ್ ತಗೊಳ್ಳೋಣ. ಬನ್ನಿ. ಸರ್, ಹೋಮ್ ನರ್ಸ್ ಅಂದ್ರೆ ಕೆಲಸದವಳಲ್ವಾ ಸರ್? ನಿನ್ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅನ್ನೋದಾದ್ರೆ ಬೇರೆ ದಾರಿ ನೋಡೋಣ. ಪರವಾಗಿಲ್ಲ ಬಿಡಿ ಸರ್, ನಮ್ಮನೇಲಾದ್ರೂ ಈ ಕೆಲಸ ಇಲ್ಲ, ನಾವೇ ಮಾಡ್ಕೋತೀವಿ ತಾನೆ. ಇವ್ರೇ ನಮ್ಮ ತಂದೆ ತಾಯಿ ಅಂತ ತಿಳ್ಕೊತೀನಿ. ನಾನು ದಿನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಬರ್ತೀವಮ್ಮ. ಕೆಲವು ಹುಡ್ಗಿರ್ ಕಾಲ್ ಗುಣನೇ ಅಷ್ಟು. ಕಾಲ್ ಇಡ್ತಿದ್ದಂಗೆ ಎಲ್ಲ ಯಕ್ಕುಟ್ಟೋಗುತ್ತೆ. ಜನ್ಮ ಕೊಟ್ಟಿದ್ ತಂದೆ ತಾಯಿನೇ ಬಿಟ್ಟು ಹೆಂಡತಿ ಹಿಂದೆ ಓಡಾಡ್ತಾನಲ್ಲ, ಅವನೇನ್ ಉದ್ಧಾರ ಆಯ್ತಾನ? ಹಾಳಾಗೋಗ್ತಾನೆ. ಇಲ್ಲಿಗೂ ಒಕ್ಕರ್ಸ್ಕಂಡ ಹಾವು ಕಚ್ಚಿರೋ ಕಾಲಿಗೆ ಬೆಂಕಿ ಇಟ್ಟು ಹಾಗಾಯ್ತು ನಿನ್ನ ಮಾತು. ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ನೆ ಇರ್ತೀಯಾ? ನಿಂದು ಒಂದ್ ಜನ್ಮನ. ಏನೋ ಹೇಳ್ತಿದ್ಯಾ? ಏನೋ ಇಲ್ಲ, 200 ವರ್ಷ ಚಿರಂಜೀವಿಯಾಗಿ ಬಾಳು ಒಂದೇ. ಅಯ್ಯಯ್ಯಯ್ಯಯ್ಯಯ್ಯೋ, ನಿನ್ನ ದರಿದ್ರ ಬಾಯಲ್ಲಿ ಅಷ್ಟು ಒಳ್ಳೆ ಮಾತು ಬರುತ್ತೇನೋ? ಅದಕ್ಕೆ ಈ ಪೀಡೆಗಿನ್ನ ಮದುವೆ ಮುಂಜಾನೆ ಇಲ್ದೆ ಇರೋದು. ಏನಾದ್ರೂ ಗೊತ್ತಾಯ್ತೇನೋ ಶಾಮಣ್ಣ? ನನಗೇನ್ ಗೊತ್ತಾಗುತ್ತೆ ಮೇಸ್ಟ್ರಿಗೆ? ನೀನ್ ತಾನೆ ಪೊಲೀಸು. ಅವನ ಅತ್ತೆ ಮನೆಗೂ ಹೋಗಿಲ್ಲ. ನಾನು ಎಲ್ಲ ಕಡೆ ವಿಚಾರಿಸಿದೆ. ವಿಚಾರ್ಸಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಅವ್ರನ್ನ ಅಲ್ಲಿಂದನೂ ಓಡಿಸ್ಬೇಕು ಅಂತನ? ಅವ್ರು ಎಲ್ಲೋ ಜೀವನ ಮಾಡ್ಕೊಂಡಿರ್ತಾರೆ, ನೀನ್ ಸುಮ್ನಿದ್ಬಿಡು. ಅವನೆಲ್ಲೋ ಜೀವನ ಮಾಡಿದ್ರೆ ಆಗಲ್ಲ ಕಣೆ. ನಾನು ಎಷ್ಟು ಕಷ್ಟಪಟ್ಟೆ ಅವನಿಗೋಸ್ಕರ. ನನ್ನ ಕಷ್ಟ ಎಲ್ಲ ಹೊಳೆಯಲ್ಲಿ ಹುಳಿಸಿ ಹಣ್ಣು ತೊಳೆದಾಗ ಆಯ್ತು. ಈಗ ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ? ಎಲ್ಲಿರ್ತಾನೆ? ಯಾವ್ದೋ ಹೋಟ್ಲಲ್ಲಿ ಕಸ ಮುಸರಿ ತಿಕ್ಕೊಂಡಿರ್ತಾನೆ. ಏನ್ ದೊಡ್ಡ ದೊಡ್ಡ ಡಿಗ್ರಿ ಸರ್ಟಿಫಿಕೇಟ್ಸ್ ಇದೆಯಾ ಅವನ ಹತ್ರ IAS ಆಫೀಸರ್ ಆಗೋದಕ್ಕೆ? ಯಾಕೆ ಹಂಗ ಹಂಗಿಸ್ತಾ ಇದೀಯಾ? IAS ಏನ್ ದೇವರಲ್ಲ, ಹುಡ್ಸಿ ದೇವ್ರು ಹುಲ್ಲಾಗ್ತಾ ಇರ್ತಾನ. ಎಲ್ಲೋ ಒಂದ್ ಕಡೆ ಕೆಲಸ ಸಿಗುತ್ತೆ. ಅವನ್ಗೆ ಅಯೋಗ್ಯತೆ ಇದೆ. ಅಂಥ ಶಿಷ್ಯನ ಬಗ್ಗೆ ಈ ಮೇಷ್ಟ್ರು ದುಃಖ ಪಡಬೇಕಾದ್ದೆ. ಅಪ್ಪ ಅಮ್ಮನಿಗೆ ಇಲ್ದೇ ಇರೋ ದುಃಖ ಮೇಷ್ಟ್ರಿಗೆ ಯಾಕೆ ಬರುತ್ತೆ? ದುಃಖನೂ ಇಲ್ಲ, ಸಂಕಟನೂ ಇಲ್ಲ. ಎಷ್ಟ್ರೆ ಏನಿದು ಹೀಗಾಗೋಯ್ತು? ಬೆಂಕಿ ಹಾಕಿದ್ದೀನಿ, ತಲೆ ಬಿಸಿಯಾಗಿದೆ. ಅವರಿಬ್ರು ಒಂದ್ ಕಡೆ ಸೇಫ್ ಆಗಿದ್ದಾರೆ. ನೀನೇನು ಯೋಚನೆ ಮಾಡ್ಬೇಕು. ಹೌದಮ್ಮ. ಸಿಸ್ಟರ್, ನಿಮ್ಗೇನು ಸಂಕಟ ಆಗ್ತಿಲ್ಲ ತಾನೆ? ಸಂಕಟನಾ? ಯಾಕೆ? ಅಲ್ಲ, 4 ತಿಂಗಳಿಗೆ ತುಂಬಾ ಕಷ್ಟ ಅಂತ ಕೇಳಿದೀನಿ. ನಿಜನಾ? ನಿಜಾನೇ. ಆದ್ರೆ ನೀನ್ ಇದನ್ನೆಲ್ಲ ಯಾಕೆ ತಿಳ್ಕೊತಿದ್ಯಾ? ನಿನಗೀಗ 4 ತಿಂಗಳ? ಅಲ್ಲಲ್ಲ, ನನಗೆ ಗರ್ಭಿಣಿ ಹೆಂಗಸರು ಕಂಡ್ರೆ ತುಂಬಾ ಟೆನ್ಷನ್ ಆಗುತ್ತೆ. ಯಾಕೆ? ನನ್ಗೆ ಟೆನ್ಷನ್? ನಾನು ಟೆನ್ಷನ್ ತಗೊಳ್ಳೋದೇ ಇಲ್ಲ. ಈ ಟೆನ್ಷನ್ ತಗೊಂಡು ಪ್ರಯೋಜನ ಆದ್ರೂ ಏನು? ಇವತ್ತೇನಾಗಿದ್ಯೋ ನಿನ್ಗೆ? ಇದೇ ಸರ್, ಕರಡಿ ಮರಿ ತಂದಿದ್ದೀರಾ? ಸ್ಟೋಪಿಡ್. ಕರಡಿ ಮರಿಗೂ ಡಾಲ್ ಮರಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿನ್ಗೆ? ಡೂ ಯೋರ್ ಜಾಬ್. ಜಾಬ್. ಹಾ ಸರ್. ಡಾರ್ಲಿಂಗ್, ಇಟ್ಸ್ ವೆರಿ ಕ್ಯೂಟ್. ಆದ್ರೆ ಇದನ್ನ ಇವಾಗ್ಲೇ ಯಾಕೆ ತರಕ್ ಹೋದ್ರಿ? ನಮ್ ಹುಟ್ಟೋ ಮಗು ಆಟ ಆಡ್ಕೊಂಡಿರ್ಲಿ ಅಂತ ಅಡ್ವಾನ್ಸ್ ಆಗಿ ನಿನಗೆ ಪ್ರೆಸೆಂಟೇಶನ್ ತಂದಿದ್ದೀನಿ. ತಗೋ ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಅಮೂಲ್ಯ, ಇನ್ನೂ ಮುಗ್ದಿಲ್ವಾ? ಎಷ್ಟೊತ್ತು? ಬೇಗ ಬೇಗ ರುಬ್ಬು. ಅಕ್ಕಿನೂ ಬೇಳೆನೂ ಮಿಕ್ಸಿಲ್ ಹಾಕಿ ರುಬ್ಬೋದಿಲ್ಲ ಆಂಟಿ? ಬೇಡ ಬೇಡ, ಕಲ್ಲಿ ಹಾಕಿರೋದು ಬಂದವರೆಲ್ಲ ನೋಡ್ಲಿ ಅಂತನಾ? ಅಕ್ಕಿನೂ ಬೇಳೆನೂ ಒಳ್ಕಲಲ್ಲಿ ಹಾಕಿ ರುಬ್ಬಿದ್ರೇನೆ ಇಡ್ಲಿ ಸಾಫ್ಟ್ ಆಗಿ ಆಗೋದು. ನಿಮ್ ಅಂಕಲ್ಗೂ ಅದೇ ಇಷ್ಟ. ಅಮೂಲ್ಯ, ಟಾಮಿ ಯಾಕೋ ಬೊಗಳ್ತಾ ಇದೆ ನೋಡಮ್ಮ, ಏನಾಯ್ತು ಅಂತ. ಇತ್ತೀಚೆಗಂತೂ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಸರಿ. ಇದೇನೇ ಇದು? ಅವ್ರು ಹೇಳಿದ್ರು ಅಂತ ಇಷ್ಟೊತ್ನಲ್ಲಿ ಆಚೆ ಬಂದು ಹೆದರ್ಕೊಂಡ್ರೆ ಅಯ್ಯೋ, ತೊಂದ್ರೆ ಆಗೋದು ನಮ್ಮ ಮಗುಗೆ ತಾನೆ. ಮೆಲ್ಲಿಗೇರಿ, ಅವ್ರು ಯಾರು ಇನ್ನೂ ಮಲಗಿಲ್ಲ.
ಏನಿದ್ ಕೈಯಲ್ಲಿ? ಇದಾ ಸ್ವಲ್ಪ ಆಪಲ್ ಆರೆಂಜ್ ತಂದಿದ್ದೀನಿ, ತಗೋ. ಇದೆಲ್ಲ ಯಾಕೆ? ಇರ್ಲಿ ತಗೋ, ನಿನ್ಗಲ್ದಿದ್ರು ನೀನ್ ಹೊಟ್ಟೆಲ್ ಬೆಳಿತಾ ಇರೋ ನಮ್ ಪುಟ್ಟ ಮಗು. ಆದ್ರೆ ಗೊಂಬೆ ತರೋದಕ್ಕೆ ದುಡ್ಡು ಸಾಕಾಗ್ಲಿಲ್ಲ. ಗೊಂಬೆನಾ? ಯಾಕೆಷ್ಟು ಬೇಗ? ತಿಂಗಳುಗಳು ಫ್ಲೈಯಿಂಗ್ ಅವೇ. ಒನ್ ಫೈನ್ ಡೇ ಬೇಬಿ ನಿನ್ ಮಡ್ಲಲ್ಲಿ. ಅಮ್ಮು, ಇನ್ಮೇಲೆ ಈ ರೀತಿ ಕಷ್ಟದ ಕೆಲ್ಸಗಳನ್ನೆಲ್ಲ ಸಂಜೆ ಇಟ್ಕೊಂಡ್ಬಿಡು, ನಾನ್ ಬಂದ್ ಮಾಡ್ಕೊಡ್ತೇನೆ. ಅಪ್ಪ ಅಮ್ಮನ ಹತ್ರ ಹಾಯಾಗಿರ್ಬೇಕು. ಆ ಟೈಮಲ್ಲಿ ನಾನು ನಿಮ್ಗೆ ಕಷ್ಟ ಕೊಡ್ತಾ ಇದ್ದೀನಿ ಅಂತ ನಂಗೆ ಶಾಪ ಹಾಕ್ತಿದ್ಯಲ್ಲ. ನಾನಾ? ಕನಸಿನಲ್ಲೂ ಕೂಡ ಹಾಗನ್ಕೊಂಡಿಲ್ಲ ರೀ. ನೀನ್ ಬೈದೇ ಇದ್ರು ಹೊಟ್ಟೆಲಿರೋ ನನ್ನ ಮಗಳು ಬೈತಾಳೆ, ನಮ್ಮ ಅಮ್ಮಂಗೆ ಕಷ್ಟ ಕೊಡ್ತಿದ್ಯಾ ಅಂತ. ಅಂದ್ರೆ ಮಗಳೇ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರ? ಹಾ, ಮಗಳೇ. ಅವಳು ಬೇಗ ಬಂದ್ಬಿಡ್ತಾಳೆ. ಅವಳು ಬರೋದಕ್ಕೆ ತುಂಬಾ ಖರ್ಚಾಗತ್ತೆ. ಲೈಲಾ ಆರ್ಟ್ಸಲ್ಲಿ ಸಿಗೋ ದುಡ್ಡು ಸಾಕಾಗೋದಿಲ್ಲ. ಅದಕ್ಕೆ ನಾನೀಗ ಬೇರೆ ಕಡೆ ಕೆಲಸ ಹುಡುಕ್ತಾ ಇದ್ದೀನಿ. ಅಂಕಲ್, ಕಾಫಿ. ಅವಳೆಲ್ಲಿ? ಆಂಟಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾಳ? ಏನಾದ್ರೂ ಬೇಕಾ? ಬೇಡ ಬೇಡ ಬೇಡ. ಹಾಗಾದ್ರೆ ನಾನ್ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನಕ್ಕೆ ಹೋಗ್ತೀಯಾ? ಆಯ್ತು. ಅಮೂಲ್ಯ, ಎಷ್ಟು ಸಲ ಹೇಳೋದು, ಮಾತ್ರೆ ತಗೊಳ್ಳಿ ಅಂದ್ರೆ ತಗೊಳ್ಳೋದೇ ಇಲ್ಲ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅಯ್ಯೋ 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 ದೇವ್ರೇ, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಸಿಗರೆಟ್ ಸೇದ್ಬೇಡಿ ಅಂತ. ನನ್ ಮಾತೆ ಕೇಳಲ್ವಲ್ಲ. ಎಲ್ಲಿ ಹಾಳಾಗೋದ್ಲಿ ಇವಳು? ಏ ಅಮೂಲ್ಯ, ಅಮೂಲ್ಯ, ಏನಂತೆ? ಎಲ್ಲಿ ಹಾಳಾಗೋಗಿದ್ದೆ ಎಷ್ಟೊತ್ತು? ಇವ್ರ ಹತ್ರನೇ ಇರುವಂತ ಎಷ್ಟ್ ಸಲ ಹೇಳಿದೀನಿ. ಏನೇ ಮಾಡ್ತಿದ್ದೆ ಎಷ್ಟೋ ತನಕ? ಅಂಕಲ್ ಕೇಳ್ಕೊಂಡೆ ಸ್ನಾನಕ್ಕೆ ಹೋಗಿದ್ದೆ. ನಾನ್ ಬಂದ್ಮೇಲೆ ಸ್ನಾನ ಮಾಡಿದ್ರೆ ಕೊಳತ್ ಹೋಗ್ತಿದ್ದೇನೆ. ಸಂತೋಷ ಆಯ್ತಮ್ಮ, ತೃಪ್ತಿ ಆಯ್ತು. ಅವತ್ತು ಮೇಷ್ಟ್ರು ಕರ್ಕೊಂಬಂದು ನಿಮ್ಮ ಮನೆಗೆ ಸೇರಿಸಿದಾಗ ನೀವು ಹೇಳಿದ ಕಂಡೀಷನ್ಗೆಲ್ಲ ನಾನು ಒಪ್ಕೊಂಡೆ. ಯಾಕೆ ಗೊತ್ತಾ, ನೀವು ಒಂದು ಹೆಣ್ಣು, ಅವಳು ನಮ್ಮ ಮಗಳ ತರ ನೋಡ್ಕೋತಿರೋ ಅನ್ನೋ ನಂಬಿಕೆಯಿಂದ. ಲಕ್ಷ್ಮಿ, ಏನೋ ದಿಢೀರಂತ ನನಗ್ ಬಂದ್ ಕೋಪಕ್ಕೆ. ಬೇಡಮ್ಮ, ನಿಮ್ಗೆ ಇದಕ್ಕಿಂತ ಹೆಚ್ಚು ಕೋಪ ಬರ್ಬೋದು. ಇನ್ನೊಂದ್ಸಲ ಪರೀಕ್ಷೆ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಅಮ್ಮ, ಲಗೇಜ್ ತಗೋ ಹೋಗೋಣ. ಕೆಲಸ ಕೊಟ್ಟವ್ರೆ ಈ ಮನೆ ಕೊಡ್ಸಿದ್ದು. ಇದೇನಿದು, ಬಿಡು, ನಾನ್ ಕಸ ಗುಡಿಸ್ತೇನೆ. ಅಮ್ಮೋ,
ಮೆತ್ಗೆ ಮೆತ್ಗೆ ನೋಡು ಏನ್ರಿ ನೀವು ಅಯ್ಯೋ ಅಯ್ಯೋ, ಒಬ್ರೇ ತಗೊಂಡ್ ಬರ್ತಿದ್ದೀರಲ್ಲ ಕೊಡಿ. ಅಮ್ಮೋ ನಾನು ಎಷ್ಟು ಸರಿ ಹೇಳೋದು ಈ ರೀತಿ ಜೋರಾಗಿ ಓಡಾಡ್ಬೇಡ ನೀನು. ರೀ ಆ, ಊಟ ಮಾಡಲ್ವಾ? ನಂಗೆ ವ್ರತ, ಏನ್ ವ್ರತ? ಸೋಮವಾರ ವ್ರತ. ಅಯ್ಯೋ ಏನ್ರಿ ನೀವು? ಅದು ಒಳ್ಳೆ ಗಂಡ ಸಿಗ್ಲಿ ಅಂತ ಹುಡುಗಿರು ಮಾಡೋ ವ್ರತ. ನಾನು ಅದೇ ಒಳ್ಳೆ ಹೆಣ್ಮಗಳು ಸಿಗ್ಲಿ ಅಂತ ವ್ರತ ಮಾಡ್ತಿದ್ದೀನಿ. ನಮ್ಮ ಮಗು ಒಳಗಡೆ ಆ ಕಡೆ ಈ ಕಡೆ ಓಡಾಡ್ತಿದೆ ತಾನೆ. ಅದಕ್ಕಿನ್ನೂ ಸಮಯ ಬಂದಿಲ್ಲ. ಹಾ, ಇನ್ಮೇಲೆ ಅವಳೇನಾದ್ರೂ ಹೊರಳಾಡೋಕ್ ಶುರು ಮಾಡಿದ್ರೆ ಅವಳಿಗೆ ಶ್ರಮ ಕೊಡ್ಬೇಡ. ಮೆಲ್ಗೆ ಮೆಲ್ಗೆ ಮೆಲ್ಗೆ. ಏಯ್, ಇವತ್ ನಮ್ಮ ಮೊದಲನೇ ಮನೇಲಿ ಮೊದಲನೇ ರಾತ್ರಿ ಅಲ್ವಾ? ಮೊದಲನೇ ರಾತ್ರಿ ಅಂತ ಹೇಳಿ ನಿದ್ದೆ ಕೆಡಿಸ್ಬೇಡಿ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಆಯ್ತು. ಥು, ಏನ್ರಿ ನೀವು? ನಿಮ್ಗೆ ನಾಚಿಕೆನೇ ಇಲ್ಲ. ಅಯ್ಯಯ್ಯೋ, ನಾನ್ ಮುಟ್ಕೊಟ್ಟಿದ್ದು ನಿನ್ಗಲ್ಲ, ನಮ್ಮ ಮಗುಗೆ. ಲಕ್ಷ್ಮಿ, ಏ ಲಕ್ಷ್ಮೀ ನಾರಾಯಣ, ಬರ. ಇದೇನ್ ಮಿಸ್ಟರ್ ಇಷ್ಟು ಎಲ್ಲಿ ನಿನ್ನ ಹೆಂಡ್ತಿ? ಅಮ್ಮು, ನಾನೇ ಬಂದೆ. ತಗೋ ಹಣ್ಣುಗಳು. ಗರ್ಭಿಣಿ ಹೆಂಡ್ತಿ ಮನೇಲಿದ್ದಾಳೆ, ಒಂಟಿ ಕೈಲಿ ಬರಬಾರ್ದು ಅಂತ ಹಣ್ಣುಗಳನ್ನ ತಗೊಂಡ್ಬಂದಿದ್ದೀನಿ. ಎಲ್ಲ ನಿನ್ ಮನೆ ಹುಡ್ಕೋದು ಬೋಲೆ ಕಷ್ಟ ಆಗೋಯ್ತಪ್ಪ. ಇದೇನೇ ಮನುಷ್ಯ ವಾಸ ಮಾಡೋ ಮನೆನ ಇದ್ರಲ್ಲಿ ಇದೆಯಲ್ಲ, ನನಗಂತೂ ತುಂಬಾ ಬೇಜಾರಾಗೋಯ್ತಪ್ಪ. ಮೇಷ್ಟ್ರೆ, ಇದ್ ಸಿಕ್ಕಿದ್ದೆ ನನ್ ಪುಣ್ಯ ಮೇಷ್ಟ್ರೆ. ಒಳಗ್ ಬನ್ನಿ. ಇಲ್ಲಪ್ಪ, ಟೈಮ್ ಆಯ್ತು. ದೇವಸ್ಥಾನದಿಂದ ಬಂದ್ಮೇಲೆ ಅಜ್ಜಿಗೆ ಹುಷಾರಿಲ್ಲ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ತಗೋ, ಇದ್ರಲ್ಲಿ 2000 ರೂಪಾಯಿ ಇದೆ, ಖರ್ಚಿಟ್ಟು. ಮೇಷ್ಟ್ರೆ, ನೀವು ಮಾಡ್ತಾ ಇರೋ ಈ ಸಹಾಯನ ನಾನು ಜೀವನದಲ್ಲಿ ಮರೆಯಂಗಿಲ್ಲ ಮೇಷ್ಟ್ರೆ. ಅದೆಲ್ಲ ಇರ್ಲಿ ಬಿಡ. ನೀನು ಹೆಂಡ್ತಿನ ಬಹಳ ಹುಷಾರಾಗಿ ನೋಡ್ಕೋಬೇಕು. ಮಗು ಆರೋಗ್ಯ ಇಂಪಾರ್ಟೆಂಟ್ ನೋಡು, ಅದಕ್ಕೋಸ್ಕರ ನಾನೇನ್ ಬರಲ್ಲ, ಬರ್ತೀನಮ್ಮ. ಮೇಷ್ಟ್ರೆ, ನಾನು ಅಮ್ಮ ಆರಾಮಾಗಿದ್ದೀವಿ ಅಂತ ಅಮ್ಮಂಗೆ ತಿಳಿಸಿ ಮೇಷ್ಟ್ರೆ. ನಾನು ಹೇಳ್ತೀನಿ ಕಣ, ಅಮ್ಮನಿಗೆಲ್ಲ ವಿಚಾರನೂ ಹೇಳ್ತೀನಿ. ನೀವು ಹುಷಾರು ನೋಡು. ಡಾಕ್ಟ್ರು ಆಕೆಗೆ ಏನೇನು ಔಷಧಿ ಬರ್ಕೊಟ್ಟಿದಾರೋ ಅದನ್ನೆಲ್ಲ ಟೈಮಿಗೆ ತಂದು ಕೊಡ್ಬೇಕು. ಬರ್ಲಾ? ಆಯ್ತು. ನೀನ್ ನಗ್ನಗ್ತಾ ಇರಮ್ಮ, ಮಗು ಆರೋಗ್ಯ ಇಂಪಾರ್ಟೆಂಟ್. ಬರ್ಲಾ? ಇಲ್ಲಿ ಯಾರು ಇಲ್ಲ, ಹೋಗಿ. ಇದು ಲಕ್ಷ್ಮೀನಾರಾಯಣನ ಮನೆ ಅಲ್ಲೂರ ಅಲ್ರ, ಅವ್ರ ಅಪ್ಪನ ಮನೆ. ಚಂದ್ರಪ್ಪನವ್ರು ತಮಾಷೆ ಮಾಡ್ತಾವ್ರೆ. ಶಾರದಮ್ಮನವ್ರೆ, ನಿಮ್ ಯಜಮಾನ್ ಏನು ಹೇಳ್ತಾವ್ರೆ? ನಮ್ಮ ಅಮ್ಮು ಎಲ್ಲಿ? ಏಯ್, ಹೇಳಿದ್ ಗೊತ್ತಾಗ್ಲಿಲ್ವಾ? ಕನ್ನಡ ಅರ್ಥ ಆಗಲ್ಲ ಇಲ್ಲ ಅಂತ ಹೇಳಿಲ್ಲ? ನೀನು ನಮ್ಮ ಅಮ್ಮನ ಸಿಡಿಸಿ ಸಾಯಿಸ್ಬಿಟ್ಟೆ ಅಲ್ವಾ? ನಿಜ ಹೇಳು, ನಮ್ಮ ಅಮ್ಮ ಎಲ್ಲಿ? ಅಮ್ಮ ಹೋಗಿ ಹುಡುಕೋ. ನೋಡ, ನಿಮಗೂ ನಮ್ಗೆ ಯಾವ ಸಂಬಂಧನೂ ಇಲ್ಲ. ನಿಮಗೆ ಅಳಿಯಬೇಕಾಗಿತ್ತು, ಹುಡ್ಕೊಂಡು ಬಂದ್ರಿ. ಅದು ಬಿಟ್ಟು ಅವನು ಒಳ್ಳೆಯವನ, ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿದ್ದಾನ ಅಂತ ಕೇಳಿದ್ರೇನ್ರು? ಏನು ಗೊತ್ತಿಲ್ದೇನೋ ಸಿಕ್ತ ಅಂತ ಅವನು ಕುತ್ತಿಗೆ ಕಟ್ಬಿಟ್ರಿ. ನೋಡೋ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನಿಗೂ ಜಾಡಿಸಿ ಒದ್ದು ಬಿಡ್ತೀನಿ. ರೀ ಸ್ವಾಮಿ, ಎದುರಿಸ್ತೀರೇನೋ? ನಮ್ಮ ಅಮ್ಮ ಎಲ್ಲಿದ್ದಾಳೆ ಅಂತ ತೋರ್ಸ್ರೆ ಸರಿ, ಇಲ್ದೆ ಹೋದ್ರೆ ಈ ಮನೆಗ್ ಬೆಂಕಿ ಹಾಕ್ಬಿಡ್ತೀವಿ. ಹೌದು, ದಸರಾ ಹಬ್ಬ ನೋಡಿದ್ಯಲ್ಲ, ರಾವಣನಿಗೆ ಬೆಂಕಿ ಇಡ್ತಾರಲ್ಲ, ಅದೇ ತರ ಬೆಂಕಿ ಇಟ್ಬಿಡ್ತೀವಿ. ನೋಡು, ಹಳ್ಳಿಯಲ್ಲಿ ಮಚ್ಚಿಡ್ದ ಕೈ ಇದು. ರಕ್ತ, ರಕ್ತಕ್ಕೆ ರಕ್ತ ಕೊಚ್ಚಾಕ್ಬಿಡ್ತೀನಿ ನಿನ್ನ. ಏನ್ ಪೊಲೀಸ್ನವ್ರ ಮನೆಗೆ ಬಂದು ನನ್ನ ಹತ್ರ ರೋಪ್ ಹಾಕ್ತಿದ್ದೀರಾ? ಒಂದು ದಾರಿ ಹಿಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಲಾಕಪ್ನ ಹಾಕಿ ನಿಮ್ಮ ಬೋಟಿ ತೆಗೆದು ಬಿಡ್ತೀನಿ ನನ್ನ ಮಕ್ಕಳ. ಹೋಗೋದ ಸಾಧ್ಯನೇ ಇಲ್ಲ. ನಮ್ಮ ಹುಡುಗರು ಎಲ್ಲವ್ರಂತ ಹೇಳೋವರೆಗೂ ನಾವ್ ಈ ಜಾಗ ಬಿಟ್ಟು ಕದ್ಲಾಕಿಲ್ಲ, ಅಲ್ವೇನ ಸಣ್ಣ? ನೋಡಿ, ಅವ್ರ ಅಪ್ಪನ ಜೊತೆ ಗಲಾಟೆ ಮಾಡ್ಕೊಂಡು ಇಬ್ರು ಮನೆ ಬಿಟ್ಟು ಹೋದ್ರು. ಎಲ್ಲಿ ಅಂತ ಗೊತ್ತಿಲ್ಲ. ಅವಳಿಗೀಗ 6 ತಿಂಗಳು. ಇಂಥ ಟೈಮಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲಿದ್ದಾರೆ ಅಂತ ಸ್ವಲ್ಪ ಹುಡುಕ್ಸಿ ನಿಮ್ ಜೊತೆಲೆ ಕರ್ಕೊಂಡು ಹೋಗಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡು, ಇದ್ರಲ್ಲಿ ಟ್ಯಾಬ್ಲೆಟ್ಸ್ ಇದೆ, ಟೈಮ್ ಕರೆಕ್ಟಾಗಿ ತಗೋಬೇಕು. ಇಲ್ಲದೆ ಹೋದ್ರೆ ತುಂಬಾ ತೊಂದರೆ ಆಗತ್ತೆ, ಸರಿನಾ?
ನಾವು ಇಲ್ಲಿರೋ ವಿಷಯ ಹೇಗೆ ಗೊತ್ತಾಯ್ತಮ್ಮ? ಕ್ಲಾಸಲ್ಲಿ ನನ್ನ ಫ್ರೆಂಡ್ ರಜನಿ ಅಂತ ಇದ್ದಾಳೆ, ಅವ್ರ ಮನೆ ಇಲ್ಲೇ ಇರೋದು. ಅವಳು ಹೇಳಿದ್ಲು ಅದಕ್ಕೇನೆ ನೀನ್ ಇಲ್ಲೇ ಇದ್ದೀರಾ ಅಂತ. ನೀನ್ ಚೆನ್ನಾಗಿದ್ಯಮ್ಮ? ಚಿನ್ನಿ ಅಲ್ಲ, ಹಿಪ್ಪೋಪೊಟಮಸ್, ಬೂದ್ಗುಂಬಳಕಾಯಿ. ಹೋಗ ನೀನು, ಮಾತಿಸ್ಬೇಡ ನನ್ನ. ಈ ನನ್ ಬೂದ್ಗುಂಬಳಕಾಯಿಗೆ ಈ ಮುದ್ಕಪ್ಪನ ಮನೆ ಇಷ್ಟ ಆಗಿರ್ಬೇಕಲ್ಲ? ಒಳಕ್ ಹೋಗೋಣ. ಏನಣ್ಣ ಈ ತರ ಮನೇಲಿದ್ಯಾ? ಅಣ್ಣ ಇನ್ಮೇಲೆ ನೀನು ಮನೆಗ್ ಬರೋದಿಲ್ವಾ? ಹೇಳಣ್ಣ. ನೀನ್ ಹೋದ್ಮೇಲೆ ನಾನು ಅಳ್ದೇ ಇರೋ ದಿನನೇ ಇಲ್ಲ. ಅದ್ಕೆ ನೀವಾದ್ರೂ ಹೇಳ್ಬಾರ್ದಾ? ಅಣ್ಣ ನೀನಿಲ್ದೆ ಅಲ್ಲಿ ನನಗ್ ಸಂತೋಷನೇ ಇಲ್ಲ ಗೊತ್ತಾ ಅಣ್ಣ? ಪುಟ್ಟ, ಇಷ್ಟು ದೊಡ್ಡವಳಾಗಿ ಅಳ್ತಿದ್ಯಾ? ಚಚೆ ನೋಡು, ನೀನ್ ಯಾವಾಗ ಬೇಕಾದ್ರೂ ಇಲ್ಲಿ ಬರ್ಬಹುದು. ಊಟ ಮಾಡ್ತೀಯ ಪುಟ್ಟ? ಬೇಡ, ನಂಗೆ ಹೊಟ್ಟೆ ಹಸಿವಿಲ್ಲ. ಏಯ್, ನನ್ ಮೇಲೆ ಕೋಪನಾ? ನಾನ್ ನಿಮ್ ಫ್ರೆಂಡ್ ಮನೆ ಹತ್ರ ಅಲ್ವಾ ಇರೋದು? ಆಗಾಗ ಬರ್ತಾ ಇರ್ಬೋದಲ್ವಾ? ಈಗ ಲೇಟ್ ಆಯ್ತು, ಅಮ್ಮ ಗಾಬರಿ ಆಗ್ತಾಳೆ. ಹೊರಡು. ಚಿನ್ನು, ಮನೆವರೆಗೂ ಬಿಡ್ಲಮ್ಮ? ಏನು ಬೇಡ, ನಾನು ಒಬ್ಳೆ ಹೋಗ್ತೀನಿ. ಟಾಟಾ. ನಮ್ಮಮ್ಮು ತುಂಬಾ ಅದೃಷ್ಟ ಮಾಡ್ದವ್ ಕಣವ. ಅವಳಿಗೆ ಆ ಮನೆಯಲ್ಲಿ ಯಾವ ಕೊರತೆನೂ ಇಲ್ಲ. ನಮ್ಮನ್ನ ನೋಡಿದ ತಕ್ಷಣ ಓಡ್ ಬಂದು ನಮ್ಮನ್ನ ತಪ್ಕೊಂಡು ಗೊಳೋ ಅಂತ ಹತ್ಬಿಟ್ಲು. ನನಗ್ ಗಾಬರಿ ಆಗೋದು ಇದೇನಪ್ಪ ಅಂತ. ಅದು ಸಂತೋಷಕ್ಕೆ ಬರ್ತಾ ಇರೋ ಆನಂದ ಬಾಷ್ಪ ಅಂತ ಆಮೇಲೆ ಗೊತ್ತಾಯ್ತು. ಸುಳ್ಳು ಸುಳ್ಳು. ತಿನ್ನಪ್ಪ ತಿನ್ನು, ನನ್ ಮುದ್ದು ಮಗ ಅಲ್ವಾ ಸಣ್ಣ. ಸ್ವಲ್ಪ ಹತ್ ಕಡೆ ಹೋಗಿ ತಿಂತೀಯಪ್ಪ. ನಿನ್ಗೊಂದು ವಿಷಯ ಹೇಳದೆ ಮರ್ತಿದ್ದೆ ಕಣವ. ಅವಳಿಗೀಗ 6 ತಿಂಗಳು. ಹೌದಾ ಅಣ್ಣ? ಎಷ್ಟು ಸಂತೋಷದ ವಿಷಯ ಹೇಳಿದೆ ಅಣ್ಣ. ನನಗೀಗ ಅವಳನ್ನ ನೋಡ್ಬೇಕು ಅನಿಸ್ತಾ ಇದೆಯಲ್ಲ. ಅದಕ್ಕೇನ್ ಬಿಡವ, ಒಂದ್ ಒಳ್ಳೆ ಸಮಯ ನೋಡಿ ಹೋಗ್ ಬರೋಣ. ಅವಳ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಡ್ಸ್ಕೊಂಡ್ಬೇಡ ಕಣವ. ಆರಾಮಾಗಿ ವಿಶ್ರಾಂತಿ ತಗೋ. ಹೋಗು, ಹೋಗವ. ರೀ, ನಿಜ ಹೇಳಿ, ಸತ್ಯವಾಗ್ಲೂ ನಡೆದಿದ್ದೇನು? ಸತ್ಯವಾಗಿ ನಡೆದಿತ್ತು ತಾನೇ ಹೇಳಿದ್ದು. ನೋಡಿ, ನೀವು ರಾಧಮ್ಮನ ಏಮರ್ಸ್ಬೋದು, ಆದ್ರೆ ನನ್ನನ್ನು ಏಮರ್ಸಕ್ಕಾಗಲ್ಲ. ನೋಡೆ, ಅವ್ರ ತಂದೆ ಜೊತೆ ಜಗಳ ಮಾಡ್ಕೊಂಡು ಲಕ್ಷ್ಮಿ ಅಮ್ಮನ್ ಕರ್ಕೊಂಡು ಮನೆ ಬಿಟ್ಟು ಹೊರಟೋದಂತೆ. ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಹುಡ್ಕಕ್ ಹೋಗ್ಲಿಲ್ಲ. ಅಯ್ಯೋ ದೇವ್ರೆ, ಈ ವಿಷಯನ ನೀವು ಅವ್ರ ಹತ್ರ ಹೇಳೋದಲ್ವೇನ್ರಿ? ಇದು ಮಹಾ ಪಾಪ ಅಲ್ವಾ? ಅಯ್ಯೋ ಪಾಪಿ, ಈ ವಿಷಯ ಅವಳು ಗೊತ್ತಾಗಿ ಹುಷಾರಿಲ್ದಂಗ್ ಮನ್ಕೊಂಡ್ರೆ ಖರ್ಚು ಯಾರೇ ಕೊಡ್ತಾರೆ? ಲಕ್ಷ್ಮಿ ನನ್ನಂಗಲ್ಲ ಕಣೆ, ಅವನವ್ರ ಅಪ್ಪನ ತರ ಆಟವಾದಿ. ಅವನ್ ಹಠ ಹಿಡಿದ್ರೆ ಈ ಆಸ್ತಿ ಎಲ್ಲ ರಾಜೇಶನ್ಗೆ, ರಾಜೇಶನ್ ಸೇರಿದ ಮೇಲೆ ಎಲ್ಲ ಇವಳಿಗೆ, ಇವಳಿಗಾದ್ಮೇಲೆ ಎಲ್ಲ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಹಲೋ ಮಿಸ್ಟರ್ ಲಕ್ಷ್ಮೀನಾರಾಯಣ್, ಏನ್ ಡ್ಯೂಟಿ ಜಾಯ್ನ್ ಆಗಿ ಬಂದ್ರಾ? ಹೌದು ಸರ್. ಸಾರಿ ಮೈ ಡಿಯರ್, ಐ ಆಮ್ ರಿಯಲಿ ವೆರಿ ಸಾರಿ. ಯಾಕೆ ಸರ್? ನಮ್ಮ ಕಂಪ್ನಿಯಲ್ಲಿ ಇರೋದು ಜವಾಬ್ದಾರಿ ಇರುವಂತ ಕೆಲಸ. ಬ್ಯಾಂಕಲ್ಲಿ ಹಣ ಕಟ್ಟಬೇಕು, ತರಬೇಕು. ನನಗೆ ನಿಮ್ಮ ಅಪ್ಪ ಗೊತ್ತು ಅಂತ ಹೇಳಿ ನಿಮ್ ಮನೆಗೆ ಫೋನ್ ಮಾಡಿದಾಗ ನನಗಂತ ಮಗನೇ ಇಲ್ಲ ಅನ್ಬಿಟ್ರು. ನಾನೇನ್ ಮಾಡ್ಲಿ ಹೇಳು? ನನಗೆ ನಿಮ್ ತಂದೆನ ಎದುರು ಹಾಕೊಡೋದಕ್ಕೆ ಇಷ್ಟ ಇಲ್ಲ. ಹಾಗೆ ತಂದೆಗೆ ಮರ್ಯಾದೆ ಕೊಡದೇ ಇರೋ ಮಕ್ಕಳನ್ನ ನಾನು ಎನ್ಕರೇಜು ಮಾಡಲ್ಲ. ನೀನ್ ನಿಮ್ಮ ಅಪ್ಪನ ಮಗ ಅನ್ನೋದಕ್ಕೆ ಸಾಕು ಸರ್. ನಾನು ನಿಮ್ಮ ಉಪದೇಶ ಕೇಳಕ್ ಬಂದಿಲ್ಲ ಸರ್. ಒಬ್ಬರನ್ನು ಕೆಲಸ ಕೇಳದೆ ಸ್ವಂತ ಕಾಲ್ ಮೇಲೆ ನಿಂತಿರೋ ಜಪಾನಿ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಎಸಿ ರೂಮಲ್ಲಿ ಕೂತಿದ್ರೆ ಸಾಲದು ಸರ್. ಕರ್ನಾಟಕದಲ್ಲಿರೋ ನಿರುದ್ಯೋಗಿ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರ್, ಯೋಚನೆ ಮಾಡಿ. ನಾನಿನ್ ಬರ್ತೀನಿ ಸರ್. ಯಾರು ಇಲ್ವಾ ಮನೇಲಿ? ಲಕ್ಷ್ಮಿ, ಕೊನೆಗೂ ದೇವ್ರು ಕಂಡ್ಬಿಟ್ಬಿಟ್ಟ ಕಣ. ಒಳಗ್ ಬಾರೋ. ನಾನು ಇಲ್ಲಿ ಇರೋಕ್ ಬಂದಿಲ್ಲ. ನಿಮ್ಮಲ್ಲಿ ಮನೆ ಹೊಸ ತುಳಿಯೋಣ ಅಂತ ಹೇಳ್ಬಿಟ್ಟು ತಾನೇ ಮನೆ ಬಿಟ್ಟು ಹೋಗಿದ್ದು. ಮಕ್ಕಳಿಗೆ ಸಹಾಯ ಮಾಡದೆ ಹೋದ್ರು ಪರವಾಗಿಲ್ಲಮ್ಮ,
ದ್ರೋಹ ಬಗೆಬೇಡ ಅಂತ ಹೇಳು ನೀನ್ ಗಂಡನ್ಗೆ. ಏನಂದೆ? ಗಂಡನ? ನನ್ನ ಗಂಡ ನಿನಗೆ ಯಾರೋ? ಅವ್ರೇನ್ ನಿನಗ್ ದ್ರೋಹ ಮಾಡಿದ್ರು? ನಾನು ಇವ್ರ ಕೈ ಕಾಲು ಹಿಡಿದು ಒಂದ್ ಕೆಲಸ ಹಿಡ್ಕೊಂಡಿದ್ರೆ ಅದನ್ನು ಹಾಳು ಮಾಡ್ದಲ್ಲಮ್ಮ ನಿನ್ ಗಂಡ. ನಾನೇನಾದ್ರೂ ಒಂದ್ ವೇಳೆ ಸೋತ್ ಬಂದು ಕಾಲಡಿ ಬೀಳ್ತೀನಿ ಅನ್ನೋ ಆಸೆ ಇಟ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳು. ತಾಳ್ಮೆಗೂ ಒಂದ್ ಮಿತಿ ಇದೆ. ಮಿತಿ ಮೀರಿದ್ರೆ ನಾನು ಯಾವ ಸಂಬಂಧನೂ ನೋಡೋದಿಲ್ಲ. ಏನ್ ಮಾಡ್ತೀಯೋ? ಏನು ಮಾಡ್ತೀಯ ನೀನು? ನಿಮ್ಮ ಅಪ್ಪನ್ ಸಾಯಿಸ್ತೀಯಾ? ಬಾ ಸಾಯಿಸ್ಬಾರೋ, ನಾನು ನೋಡೇ ಬಿಡ್ತೀನಿ. ಬಾ ಇಲ್ಲಿ ಸಾಯಿಸ್ಬಾ. ದಿನ ದೇವ್ರಿಗೆ ದೀಪ ಹಚ್ಚೋವಾಗ ನನ್ನ ಮಗ ಬೇಗ ವಾಪಸ್ ಮನೆಗ್ ಬರ್ಲಿ ಅಂತ ಬೇಡ್ಕೊತಾ ಇದ್ದೆ. ಇನ್ಮೇಲೆ ನೀ ನಮ್ ಮನೆಗ್ ಬರೋದೇ ಬೇಡ ಕಣೋ. ತಂದೆಗೆ ಮರ್ಯಾದೆ ಕೊಡ್ತಿರೋ ಮಗ ನನ್ನ ಮಗನೇ ಅಲ್ಲ ನೀನು. ಹೋಗೋ, ನಾನ್ ಕಣ್ಮುಂದಿಂದ ಹೊರಟೋಗೋ. ಇನ್ಮೇಲೆ ನೀನ್ ಈ ಮನೆಗ್ ಬರ್ಬೇಡ ಕಣೋ. ಹೋಗೋ, ಹೊರಟೋಗೋ. ಏನಿದು? ನಿಮ್ಮಮ್ಮ ಒಳ್ಳೆ ಅಶೋಕನದ ಸೀತೆ ತರ ಊದಿಸ್ಕೊಂಡು ಕೂತಿದ್ದಾಳೆ. ಅಮ್ಮ ಇಷ್ಟೊತ್ತು ಅಳ್ತಾ ಇದ್ಲು. ಅಳ್ತಾ ಇದ್ಲು? ಯಾಕೆ? ಏನಾಯ್ತು ಶಾರದಾ? ಏನೂ ಇಲ್ಲ. ಅಣ್ಣ ಬಂದಿದ್ದ. ಆಹಾ, ಬಂದಿದ್ನಾ? ಏನಂತೆ? ಬಾಯಿಗೆ ಬಂದಾಗ ಬೈದ. ಬೈಲಿ ಬಿಡಮ್ಮ, ಅವನು ನನ್ನಲ್ದೆ ಇನ್ಯಾರನ್ನ ಬೈದಕ್ಕೆ ಸಾಧ್ಯ? ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದಕ್ಕೆ ಅಷ್ಟಾದ್ರೂ ಮಾಡಿದ್ರೆ ಹೇಗೆ? ಅವನಿಗೆ ತೃಪ್ತಿ ಆಗೋವರೆಗೂ ಬೈಲಿ. ಮನೆವರೆಗೂ ಬಂದವನು ಹಸಲೊಳಗೂ ಕಾಲಿಡ್ದೆ ಹಾಗೆ ಹೋದ. ಓಹೋ, ಅದಕ್ಕೋಸ್ಕರ ನೀನು ಅಳ್ತಾ ಇದ್ದಿದ್ದು? ಅಲ್ಲ, ಅವನಿಗಾಗ್ತಿರೋ ಸಂಕಟನ ನೋಡಕ್ಕಾಗ್ದೆ. ಅಲ್ರಿ, ನಿಮ್ಮಿಂದ ಅವನಿಗೆ ಸಹಾಯ ಮಾಡಕ್ಕಾಗ್ದೆ ಹೋದ್ರೂ ಪರವಾಗಿಲ್ಲ. ಅವನಿಗೆ ಸಿಕ್ಕಿದ ಕೆಲ್ಸಕ್ಕೂ ಯಾಕ್ರಿ ಕಲ್ ಹಾಕದ್ರಿ? ಯಾಕೆ ಹೀಗ್ ಮಾಡಿದ್ರಿ? ನನ್ನ ಆಸೆಗೆ ಕಲ್ಲು ಹಾಕ್ಬಿಟ್ನಲ್ಲ, ಅದಕ್ಕೆ ನಾನು ಹಾಗೆ ಮಾಡಿದ್ದೆ. ಅವನಿಗೆ ಆ ಕೆಲಸ ಸಿಕ್ಬಿಟ್ರೆ ಸಾಯೋವರೆಗೂ ಆ ಕಂಪನಿಲಿ ಪ್ಯೂನ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ನಾನು ಇಷ್ಟು ವರ್ಷ ಅವನ ಬಗ್ಗೆ ಕನಸು ಕಂಡದ್ದು, ಕಂಡವರಿಗೆಲ್ಲ ಕಾಫಿ ಬಟ್ಟೆಗಳನ್ನು ಕೊಡ್ತಾ, ಫೈಲ್ಗಳನ್ನು ತಂದು ಕೊಡ್ತಾ ಅವನ ಜೀವನ ಸೌದು ಹೋಗ್ಬೇಕು ಅಂತಲ್ಲ, ಅವನೊಬ್ಬ ದೊಡ್ಡ ಮನುಷ್ಯ ಆಗ್ಬೇಕು ಅಂತ. ಏನೇ ಆದ್ರೂ ಮತ್ತೆ ಅವನ ಈ ಮನೆಗೆ ಬರ್ತಿರೋ ಹಾಗೆ ಮಾಡ್ಬಿಟ್ರಲ್ಲ. ಅವನು ಅಂಬೆಗಾಲಿಟ್ಟು ಓಡಾಡಿದ ಜಾಗ ಕಣೆ ಇದು. ಹೊರಗಡೆ ಓಡಾಡಿ ಸಾಕಾಯ್ತು ಅಂದಾಗ ಮತ್ತೆ ಇಲ್ಲಿಗೆ ಬಂದೇ ಬರ್ತಾನೆ. ಸರ್. ವಾಟ್ ಮ್ಯಾನ್? ಸರ್, ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು ಸರ್. ಎಷ್ಟು? ಒಂದು 5,000 ಸರ್. 5,000? ಕೆಲಸ ಮಾಡಿ ತೀರಿಸ್ತೀನಿ ಸರ್. ರಾತ್ರಿ ಎಷ್ಟೊತ್ತು ಬೇಕಾದ್ರೂ ಓಟಿ ಮಾಡಿದ್ರು ತೀರಿಸ್ತೀನಿ ಸರ್. ರೆಗ್ಯುಲರ್ ಆಗಿ ನಿನ್ ಡ್ಯೂಟಿಗೆ ಬರ್ತಾ ಇಲ್ಲ, ಇನ್ನು ಓಟಿ ಬೇರೆ ಕೇಳು. ಮಿಸ್ಟರ್, ಲೋನ್ ಕೊಡೋ ಸಿಸ್ಟಮ್ ನನ್ನ ಹತ್ರ ಇಲ್ಲ. ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತೀನಿ. ನೋ ಲೋನ್, ನೋ ಅಡ್ವಾನ್ಸ್, ನೋ ಬೋನಸ್ ಅಂಡ್ ನೋ ಗ್ರಾಜುಯೇಟಿ. ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ನಾನು ಅಡ್ವಾನ್ಸ್ ಕೊಡೋದಿಲ್ಲ. ಅಂತದ್ರಲ್ಲಿ ನೀನ್ ಸರಿಯಾಗಿ ಕೆಲಸಕ್ಕೆ ಬರೋಲ್ಲ. ನಿನಗೆ ಹೇಗೆ ನಾನು ಲೋನ್ ಕೊಡ್ಲಿ? ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಯು ಕ್ಯಾನ್ ಗೋ ನೌ. ಲೋನ್ ಬೇಕಂತ ಲೋನ್ ಬಂದ್ಬಿಡ್ತಾರೆ ಬೆಳಗ್ಗೆ. ಇಷ್ಟೊತ್ತೆಲ್ಲ ಹೋಗಿದ್ರಿ? ಅದು ಸ್ವಲ್ಪ ಕೆಲಸ ಇತ್ತು. ಯಾಕ್ರಿ ಸಪ್ಪಿದ್ದೀರಾ? ಹಣ ಸಿಗ್ಲಿಲ್ವಾ? ಇಲ್ಲ. ಯೋಚನೆ ಮಾಡಬೇಡಿ, ಆ ದೇವ್ರು ನಮ್ಗೊಂದು ದಾರಿ ತೋರಿಸ್ತಾನೆ. ಆ ಕಂಪ್ನಿ ಕೆಲಸ ಸಿಗುತ್ತೆ ಅಂತ ಬೇರೆಲ್ಲೂ ಟ್ರೈ ಮಾಡ್ತಾ ಇದ್ದಿದ್ದು ತಪ್ಪಾಯ್ತು. ಆ ರಾವ್ ಕೊಡೋ ಸಂಬಳದಲ್ಲಿ ನಾವು ಅಂದ್ಕೊಂಡಿದ್ದೇನು ನಡೆಯಲ್ಲ. ಮತ್ತೇನ್ ಮಾಡ್ತೀರಾ? ಈ ಭೂಮಿ ಮೇಲೆ ನಾನು ಮಾಡೋಕ್ಕಾಗುವಂಥ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಮಾಡ್ತೀನಿ. ನಮ್ಮಪ್ಪ ಕಿತ್ತಾಕ್ಬೇಕು ಅಂತಿರೋ ನಮ್ಮ ಕರಳಿನ ಕುಡಿನ ನಾವು ಚೆನ್ನಾಗಿ ಬೆಳೆಸ್ಬೇಕು. ನಮ್ಗೆ ಯಾರು ಬೇಡ, ನಾನು ನೀನು ನಮ್ಮ ಮಗು, ಇಷ್ಟೇ ಸಾಕು. ನಾಳೆಯಿಂದ ನಾವು ನಮ್ಮ ಮಗುಗೋಸ್ಕರ ಹಣ ಕೂಡ್ಸೋಣ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಹಗಲು ರಾತ್ರಿ ದುಡ್ದು ನಿನ್ ಸೀಮಂತನ ಜೋರಾಗಿ ಮಾಡ್ತೀನಿ. ಅಮ್ಮು.
ಟೇಕ್ ಯುವರ್ ಸೀಟ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಮಿಸ್ಟರ್ ರಾವ್, ಎಷ್ಟು ದುಡ್ಡು ಕಳೆದಾಯ್ತು? 5,000 ಇನ್ಸ್ಪೆಕ್ಟರ್. ದುಡ್ಡು ಕಳೆದು ಹೋಗಿದ ವಿಷಯ ನಿಮಗೆ ಯಾವತ್ತು ಗೊತ್ತಾಯ್ತು? ಇವತ್ತು ಗೊತ್ತಾಯ್ತು ಇನ್ಸ್ಪೆಕ್ಟರ್. ನಾನು ಒಂದು ವಾರದಿಂದ ಊರಲ್ಲಿ ಇರ್ಲಿಲ್ಲ. ಅಂದ್ರೆ ನಿಮ್ ವೈಫು? ಅವಳು ಡೆಲಿವರಿಗೆ ಅಂತ ತವ್ರ ಮನೆಗೆ ಹೋಗಿದ್ದಾಳೆ. ನಿಮ್ಮ ಮನೇಲಿ ಕೆಲಸದವ್ರು ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ ಇನ್ಸ್ಪೆಕ್ಟರ್. ಈ ವ್ಯಕ್ತಿ ಯಾರು? ಇವನು ಬಹಳ ವರ್ಷಗಳಿಂದ ನನ್ನ ಜೊತೆಲೇ ಇದ್ದಾನೆ. ತುಂಬಾ ಒಳ್ಳೆ ಹುಡುಗ. ಇನ್ನೊಬ್ಬ ಹುಡುಗ ಲಕ್ಷ್ಮೀನಾರಾಯಣ್. ಅವನು ಬಂದು ಕೆಲವು ದಿನಗಳಾಯ್ತು. ಸಮ್ ಡೇಸ್ ಬ್ಯಾಕ್ ಅವನು ನನ್ನ ಹತ್ರ ಬಂದು 5,000 ರೂಪಾಯಿ ಸಾಲ ಬೇಕು ಅಂತ ಕೇಳ್ದ. ನಾನು ಕೊಡ್ಲಿಲ್ಲ. ನೀವು ಹಣನ ಇಂಥ ಜಾಗದಲ್ಲೇ ಇಡ್ತಿದ್ರಿ ಅಂತ ಅವನಿಗೆ ಗೊತ್ತಿತ್ತಾ? ಡೆಫಿನೆಟ್ಲಿ ಅವನಿಗೆ ಗೊತ್ತು. ಯಾಕೆ ಅಂದ್ರೆ ಐ ಆಲ್ವೇಸ್ ಕೀಪ್ ದ ಮನಿ ಇನ್ ದ ಸೇಮ್ ಪ್ಲೇಸ್. ಸಾಕು ಟೈಮ್ ಆಯ್ತು. ಇಷ್ಟೇ ಸಾಕ? ಇನ್ ಸ್ವಲ್ಪ ಕುಡೀರಿ. ಬೇಡ ಬೇಡ, ಈಗ್ಲೇ ಹೊತ್ತಾಗೋಯ್ತು. ಚೆಮ್ಮನೂರ್ ಜ್ಯುವೆಲರ್ಸ್ ಅವ್ರದ್ದು ಬ್ಯಾನರ್ ಬರಿಬೇಕು. ಹಬ್ಬದ ಪ್ರಯುಕ್ತ ಡಿಸ್ಕೌಂಟ್ ಸೇಲ್ ಇದೆಯಂತೆ. ಇನ್ಮೇಲೆ ಅವ್ರು ಎಲ್ಲ ಆರ್ಡರ್ ನನಗೆ ಕೊಡ್ತಾರಂತೆ. ಆಮೇಲೆ ಹೆರಿಗೆ ನನ್ಗೊಂದು ಪ್ರಾಬ್ಲಮ್ಮೇ ಅಲ್ಲ. ಹೆರಿಗೆ ನಿಮಗಲ್ಲ, ನನಗೆ. ಓಹೋ, ನಿನ್ಗಲ್ವಾ? ಇಲ್ಲೇ ಲಕ್ಷ್ಮೀನಾರಾಯಣ ಯಾರು? ನಾನೇ. ಇವಳು ಯಾರು? ಇವಳು ನನ್ನ ಹೆಂಡತಿ. ಹೆಂಡತಿ ಅಂತ ಹೇಳೋದಕ್ಕೆ ಇಷ್ಟೊತ್ತಾ? ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು? ಸ್ವಲ್ಪ ದಿವಸ ಆಯ್ತು. ಏನ್ ಕೆಲಸ? ಪೇಂಟರ್ ಸರ್. ಎಲ್ಲಿ? ಇಲ್ಲೇ ಪಕ್ಕದಲ್ಲಿ. ನಿನಗೀಗ ಹಣಕ್ಕೇನು ಅವಸರ? ಯಾಕೆ ಸರ್? ನೀನು ಯಾರ ಹತ್ರನಾದ್ರೂ ಸಾಲ ಕೇಳಿದ್ಯಾ? ಹೌದು. ಅವ್ರು ಕೊಟ್ರ? ಇಲ್ಲ. ಕೊಡ್ಲಿಲ್ಲ ಅಂದ್ರೆ ಕದಿತಿಯೇನೋ? ಕದ್ದ ಹಣನ ಎಲ್ಲಿಟ್ಟಿದ್ಯಾ ಅಂತ ಹೇಳೋ ರಾಸ್ಕಲ್. ನಾನು ನಿಜವಾಗ್ಲೂ ಹಣ ಕಟ್ಟಿಲ್ಲ ಸರ್. ಅವ್ರು ಕದ್ದಿಲ್ಲ ಸರ್, ಕದ್ದಿಲ್ಲ. ದೇವರಣಿಗೂ ನನ್ಗೇನು ಗೊತ್ತಿಲ್ಲ ಸರ್. ನೀನು ಹೀಗೆ ಹೇಳಲ್ಲ, ನಾನು ಹೇಳಿಸ್ತೀನಿ. ಏನು ಇದು? ಏನಿದು? ಇಲ್ಲ ಸರ್, ನನ್ ಕತ್ತಿ ದುಡ್ಡಲ್ಲ ಸರ್. ನಾನ್ ದುಡ್ಡು ಸೇರ್ಸಿಟ್ರು ಹಣ ಸರ್. ಹೊಡೆದ ಹಣನ ಪುಸ್ತಕನ ಕೊರೆದು ಹೀಗಿಡ್ತಾರೇನು ರಾಸ್ಕಲ್? ಪಕ್ಕ ಕಳ್ಳನ್ ಕೆಲಸನೇ ಇದು. ಏಯ್, ನನ್ನ ಹತ್ರನೇ ನಾಟಕ ಆಡ್ತೀಯ? ಏಯ್, ಏಯ್, ಹೇಳ ಮೇಲೆ, ಹೇಳ, 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 ಸರ್, ನನ್ ಕತ್ತಿರೋ ಹಣ ಅಲ್ಲ ಸರ್, ನನ್ ಸ್ವಂತ ಹಣ ಸರ್. ನನ್ ಕಷ್ಟಪಟ್ಟು ಸಂಪಾದನೆ ಮಾಡಿ. ನಿನಗೆ ಕೆಲಸ ಕೊಟ್ಟು ಅನ್ನ ಹಾಕಿದ್ಕೆ ನೀನ್ ತೋರಿಸಿದ್ ನಿಯತ್ತು ಇದೆ, ಇದೆ. ಇಲ್ಲ ಸರ್, ನನ್ ಕತ್ತಿಲ್ಲ ಸರ್. ದೇವರಣಿಗೂ ನನ್ ಕತ್ತಿಲ್ಲ ಸರ್. ಸರ್, ಇಲ್ಲ. ನಿಜ ಹೇಳಿಲ್ಲ ಅಂತಂದ್ರೆ ಕತ್ತರಿಸಾಕ್ಬಿಡ್ತೀನಿ. ಇಲ್ಲ ಸರ್, ನಿಮ್ ಕೈ ಮುಗಿತೆ ಸರ್. ಮೆಕ್ಕಿದ ಹಣ ಎಲ್ಲಿಟ್ಟಿದ್ಯಾ ಅಂತ ಬಗಳ ಬಗಳ. ಇಲ್ಲ ಸರ್. ದಯವಿಟ್ಟು ಅವನನ್ನು ಹೊಡಿಬೇಡಿ ಸರ್. ಇಂಥವ್ರನ್ನ ಹೊಡೆಯೋದಲ್ಲ, ಹೊಡೆದು ಸಾಯಿಸ್ಬೇಕು. ಬೇಡಿ ಸರ್, ಆ ಕಳ್ತನ ಇವನು ಮಾಡಿಲ್ಲ. ಹಣ ನನಗೆ ಸಿಕ್ತು. ದಯವಿಟ್ಟು ಇವನನ್ನು ಬಿಟ್ಬಿಡಿ ಸರ್. ಏನು? ಹಣ ಸಿಕ್ತಾ? ಹೌದು ಸರ್. ರೇ ಮಿಸ್ಟರ್, ಪೊಲೀಸ್ನವ್ರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ನೀವು ಹೇಳೋ ಮಾತಿಗೆಲ್ಲ ಕುಣಿಯೋ ಜೋಕರ್ಗಳು ಅಂತ ತಿಳ್ಕೊಂಡ್ರೇನು? ನೋಡಿ, ನೀವು ಕೊಟ್ಟ ಕಂಪ್ಲೇಂಟ್ ಇಂದ ಒಬ್ಬ ಇನ್ನೋಸೆಂಟ್ಗೆ ಹೊಡೆದು ಬಡಿ ಹಾಗಾಯ್ತು. ನಿಮ್ಮಂತ ದೊಡ್ಡ ಮನುಷ್ಯಗಳೆಲ್ಲ ಕಂಪ್ಲೇಂಟ್ ಕೊಡೋದ್ರಿಂದಾನೆ ಈ ರೀತಿ ಇನ್ನೋಸೆಂಟ್ಗಳೆಲ್ಲ ಕ್ರಿಮಿನಲ್ಗಳಾಗೋದು. ಹೋಗ್ರಿ. ಸಾರಿ ಸರ್. ಮಳೆ ನೆನ್ರೆ ಪಾಪ ತೊಂದರೆ ಆಗುತ್ತಪ್ಪ. ಅವ್ರು ತುಂಬಾ ಹೊಡೆದ್ರ?
ಭಯ ಆಗ್ತಿದೆ. ನಾವಿಲ್ಲಿರೋದು ಬೇಡ, ನಮ್ಮನೆಗೆ ಹೋಗೋಣ. ಬೇಡ, ನಾನೆಲ್ಗೂ ಬರಲ್ಲ. ಇನ್ಮೇಲೆ ಇಲ್ಲಿ ವಾಸ ಮಾಡೋದು ಅಪಾಯ ರೀ. ಒಬ್ರು ಸಹಾಯನೂ ಇಲ್ಲದೆ ಜೀವನ ಮಾಡೋದು ಹೇಗ್ರಿ? ನನ್ನ ಕೈಯಲ್ಲಿ ಕಾಸಿಲ್ಲ ಅಂತಾನ, ಸಹಾಯ ಮಾಡಕ್ಕೆ ಯಾರು ಇಲ್ಲ ಅಂತಾನ. ಬೇಕಾದ್ರೆ ನೀನು ಹೋಗು, ಎಲ್ಲಕ್ ಬೇಕಾದ್ರೂ ಹೋಗು. ಅವತ್ತು ಬೇಡ ಬೇಡ ಅಂದ್ರು ಎಲ್ರು ಸೇರಿ ಗಂಟು ಹಾಕಿದ್ರು. ಅದಕ್ಕೋಸ್ಕರ ಅಪ್ಪ ಅಮ್ಮ ಎಲ್ರನ್ನೂ ಬಿಟ್ಟು ಬಂದೆ. ಬದುಕ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು. ಆದ್ರೆ ಈಗ ಹೋಗು, ನೀನು ಗೆಲ್ಬೇಕು, ಅಲ್ಲಿ ಹೋಗು. ನನ್ನ ಮಾತ್ರ ಕರಿಬೇಡ, ನಾನು ಬರಲ್ಲ, ನಾನು ಬರಲ್ಲ. ಫಸ್ಟ್ ನೈಟ್ ಅಲ್ಲಿ ಇದ್ರಲ್ಲೋ, ಈಗ ನೋಡಿದ್ರೆ ಡೆಲಿವರಿ ನೈಟ್ ಅಲ್ಲಿ ಇದ್ದಾಳಲ್ಲೋ. ಇಷ್ಟು ಬೇಗ ಪಾಪು ಮಾಡ್ಬಿಟ್ಟೆಲ್ಲೋ ಪಾಪಿ. ದಯವಿಟ್ಟು ದಾರಿ ಬಿಡಿ, ನನ್ನ ಹೆಂಡತಿನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಿಮ್ ಕೈ ಮುಗಿದು ದಾರಿ ಬಿಡ್ತೀವಿ ಬಿಡ್ತೀವಿ. ಅವತ್ತು ನೀನ್ ನಮ್ಗೆ ಸ್ವಲ್ಪ ದಾರಿ ಬಿಟ್ಟಿದ್ರೆ ಇವತ್ತು ನಾವು ನಿನ್ಗೆ ಪೂರ್ತಿ ದಾರಿ ಅಯ್ಯೋ ಪಾಪ, ಹೋಗ್ಲಿ ದಾರಿ ಬಿಡ್ರ. ನನಗೆ ಕಾಲ ಬೀಳ್ತೀನಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಾನು ನಮ್ಮನ್ನು ಪಾಪನ ಉಳಿಸ್ಕೋಬೇಕು. ದಾರಿ ಬಿಟ್ಬಿಡಿ. ಪೇಷಂಟ್ ಜೊತೆ ಯಾರು ಬಂದಿದ್ದಾರೆ? ಗಂಡ ಬಂದಿದ್ದಾರೆ ಸರ್. ಆಪರೇಷನ್ ಫಾರ್ಮ್ ಅಲ್ಲಿ ಅವ್ರ ಸಿಗ್ನೇಚರ್ ಎಲ್ಲ ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಸರ್. ಮೊದಲು ಆಪರೇಷನ್ ಥಿಯೇಟರ್ಗೆ ಪೇಷಂಟ್ ಕರ್ಕೊಂಡು ಹೋಗಿ. ಡಾಕ್ಟರ್ HB ಲೆವೆಲ್ ಬಹಳ ಕಡಿಮೆ ಆಗಿದೆ, ಬ್ಲಡ್ ಜಾಸ್ತಿ ಬೇಕಾಗಿದೆ. ಅವ್ರ ಯಜಮಾನ್ರಿಗೆ ಹೇಳಿ ಬ್ಲಡ್ ಬೇಕು ಅಂತ ಹೇಳಿ. ಈ ರುಚಿಕ ಅವಾಗ್ಲೇ ಪೇಷಂಟ್ ನ ಕರ್ಕೊಂಡ್ ಬಂದ್ರಲ್ಲ, ಅವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಕಣೆ, ಇಲ್ಲೆಲ್ಲಾದ್ರೂ ಇರ್ಬೇಕು ನೋಡು. ಆಡಿಸಿದಳೆ ಶೋಧ ಜಗದೋ. ಸರ್, ಇವರೇ ಅವರು. ಓಹೋ, ಐ ಸಿ. ಆ ಹುಡುಗಿನ ಮದುವೆ ಆಗಿದ್ದು ನೀವೇನಾ? ನಾನೇ ಡಾಕ್ಟರ್. ಆ ಹುಡುಗಿ ಗರ್ಭಿಣಿ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈ ತರ ತಲೆ ಬಗ್ಸಿದ್ರೆ ನಾನು ಬಿಟ್ಟು ಔಷಧಿ ಕೊಡಕ್ಕಾಗತ್ತಾ? ಹೋಗಿ ಬ್ಲಡ್ ತಗೊಂಬ. ಡಾಕ್ಟ್ರೆ, ಬ್ಲಡ್ ತರಕ್ ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ. ಅವಳು ಕೊಡೋ ಬ್ಲಡ್ಗೆ ಬದಲಾಗಿ ನಾನು ನನ್ನ ಬ್ಲಡ್ ಕೊಡ್ತೀನಿ ಡಾಕ್ಟ್ರೆ. ನನಗೆ ಸಹಾಯ ಮಾಡಿ ಡಾಕ್ಟ್ರೆ, ಪ್ಲೀಸ್. ನಿನ್ನ ಬ್ಲಡ್ ತಗೊಂಡೋಗಿ ನಾನು ಫುಟ್ಬಾತ್ ಅಲ್ಲಿ ಇಟ್ಟು ಬ್ಲಡ್ ಬ್ಲಡ್ ಅಂತ ಮಾರಕ್ಕಾಗ್ತೇನೆ? ಅಲ್ಲ, ನಿನಗೆ ಯಾರು ಸಂಬಂಧಿಕರು ನೆಂಟರು ಇಲ್ವಾ? ಮನೇಲಿ ಏನಾದ್ರು ಜಗಳ ಆಡ್ಕೊಂಡ್ ಬಂದಿದ್ಯಾ? ನೋಡಕ್ ಒಳ್ಳೆ ಅಬ್ಬೆ ಪಾರಿ ತರ ಇದೆಯಾ? ಡಾಕ್ಟ್ರೆ, ನನ್ನ ಹೆಂಡತಿ ಜೀವಕ್ಕೆ ಬದಲ ಕೊಡೋದಕ್ಕೆ ಈ ನನ್ನ ದೇಹ ಇದೆ ಡಾಕ್ಟ್ರೆ. ಇದ್ರಿಂದ ಏನ್ ಬೇಕಾದ್ರೂ ಕಿತ್ಕೊಳ್ಳಿ, ಪ್ಲೀಸ್ ಪ್ಲೀಸ್. ನನ್ನ ಕಣ್ಣು ನಿಲ್ಸಯ್ಯ, ನಿಲ್ಸಯ್ಯ. ಬಾರಿ ಬೇಡ್ರಿ ಕಣಪ್ಪ ಕಣ್ಣು ನಿಂದು. ಕಿತ್ ಕೊಟ್ಬಿಡಕ್ಕೆ. ನಿನ್ನ ದೇಹದಲ್ಲಿ ಏನಾದ್ರೂ ಕೇಳೋಣ ಅಂತಂದ್ರೆ ಯಾವ ಪಾರ್ಟನು ಸರಿ ಇಲ್ವಲ್ಲ ನಿನ್ನ ಹತ್ರ. ಬ್ರೈನ್ ಕೇಳೋಣ ಅಂತಂದ್ರೆ ನಿನ್ನ ಹತ್ರ ಬ್ರೈನ್ ಇಲ್ಲ. ಇದ್ದಿದ್ರೆ ಇಂಥ ತಪ್ಪು ಕೆಲಸ ಮಾಡ್ತಿರ್ಲಿಲ್ಲ. ಇನ್ನು ಹೃದಯ ಕೇಳೋಣ ಅಂತಂದ್ರೆ ಆಗಲೇ ತೆಗೆದು ಅವ್ರಿಗೆ ಕೊಟ್ಬಿಟ್ಟಿದೀಯ.
ನಿನ್ನ ಹತ್ರ ಏನಯ್ಯ ಕೇಳೋದು ನಾನು? ಆ ಆ, ಒಂದಿದೆ ನಿನ್ನ ಹತ್ರ ಕೇಳಕ್ಕೆ, ಕಿಡ್ನಿ. ಅದನ್ನ ಕೊಡ್ತೀಯಾ? ಕೊಡ್ತೀನಿ ಸರ್. ನಮ್ಮ ಅಮ್ಮಗೆ ವಾಸಿ ಆಗೋ ಹಾಗಿದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ ಸರ್, ಕೊಡ್ತೀನಿ. ಅಯ್ಯೋ ಪೆದ್ದ, ಒಂದು ಕಿಡ್ನಿ ಬೆಲೆ ಎಷ್ಟು ಗೊತ್ತಾ ನಿನಗೆ? 2 ಲಕ್ಷ ರೂಪಾಯಿ. ಇವತ್ತೆಲ್ಲ ಆಪರೇಷನ್ ಖರ್ಚಾದ್ರೆ 20,000 ರೂಪಾಯಿ ಖರ್ಚಾಗುತ್ತೆ. ಬಾಕಿ 1,80,000 ರೂಪಾಯಿ ಎಲ್ಲ ಈ ಡಾಕ್ಟರ್ಗೆನಾ? ಸರ್ ಎಲ್ಲ ನೀವೇ ತಗೊಳ್ಳಿ ಸರ್. ಈಗ ಅವಳನ್ನ ಕಾಪಾಡೋದಕ್ಕೆ ಏನ್ ಬೇಕೋ ಅದನ್ನ ಬೇಗ ಮಾಡಿ ಸರ್, ಪ್ಲೀಸ್. ಒಂದು ಪಕ್ಷ ಆಪರೇಷನ್ ಮಾಡುವಾಗ ನಿನ್ನ ಪ್ರಾಣ ಹೋದ್ರೂ ಹೋಗ್ಬೋದು. ಪರವಾಗಿಲ್ಲ ಸರ್, ನನ್ನ ಹೆಂಡತಿನೂ ನನ್ನ ಮಗುನು ಸುಖವಾಗಿದ್ರೆ ಅಷ್ಟೇ ಸಾಕು ಸರ್. ಆಯ್ಸಿ. ಅಡಿಸದಳ ಹೋದ ಜಗದೋ ಕಾರಣ. ಡಾಕ್ಟರ್ ಡಾಕ್ಟರ್, ನನ್ಗೆ ಯಾಕೆ ಆಪರೇಷನ್ ಮಾಡ್ಲಿಲ್ಲ? ಅಲ್ಲಿ ಯಾರು ಕಾಣ್ತಾ ಇಲ್ಲ ಡಾಕ್ಟರ್. ರೀ ಮಿಸ್ಟರ್, ನಿಮ್ಮ ಹೆಂಡತಿನ ಕಾಪಾಡೋದಕ್ಕೆ ತಾನೇ ನೀವು ಬ್ಲಡ್ಡು ಕಿಡ್ನಿ ಎಲ್ಲ ಡೊನೇಟ್ ಮಾಡಕ್ ಬಂದಿದ್ದು? ಹೌದು ಡಾಕ್ಟರ್. ಈಗ ಅದರ ಅವಶ್ಯಕತೆ ಇಲ್ಲ. ನಮಗಿಂತ ಮುಂಚೆನೆ ಆ ದೇವರೆಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದಾನೆ. ಮೇಷ್ಟ್ರೆ, ಅಮ್ಮು ಮಗು ಹೊರಟೋದ್ರು ಮೇಷ್ಟ್ರೆ, ಹೊರಟೋದ್ರು. ನಾನ್ ಸೋತೋದೆ ಮೇಷ್ಟ್ರೆ, ನಾನ್ ಸೋತೋದೆ. ನನ್ಗೆ ಯಾರು ಇಲ್ಲ ಮೇಷ್ಟ್ರೆ, ನನಗ್ ಬೇರೆ ಯಾರು ಇಲ್ಲ, ಯಾರು ಇಲ್ಲ. ಯಾರು ಇಲ್ವಾ? ಇಲ್ಲಿ ನೋಡು, ಮತ್ತೆ ಇಲ್ಲಿರೋರೆಲ್ಲ ಯಾರು? ನೀನ್ ಕಳ್ಕೊಂಡೆ ಅನ್ನೋದನ್ನ ಯಾವುದನ್ನು ಕಳ್ಕೊಂಡಿಲ್ಲಪ್ಪ. ಅಮೂಲ್ಯಾಗೆ ಹೆರಿಗೆ ಆಯ್ತು, ತಾಯಿ ಮಗು ಇಬ್ರು ಸುಖವಾಗಿದ್ದಾರೆ. ಮಕ್ಕಳು ಹುಟ್ಟಿದ್ದಾಗೆ ಅಪ್ಪ ಅಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸಿನ ಲೋಕನೇ ಸೃಷ್ಟಿ ಮಾಡ್ಕೋತಾರೆ. ಮಕ್ಕಳು ಬೆಳಿಬೇಕು, ದೊಡ್ಡವರಾಗಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು, ದೊಡ್ಡ ಹೆಸರನ್ನು ಗಳಿಸಬೇಕು ಅಂತ. ಒಂದು ವೇಳೆ ಅವರ ಕನಸು ನನಸಾಗದೆ ಇದ್ದಾಗ ಅವ್ರಿಗೆ ಸಿಟ್ಟು ಬರುತ್ತೆ ಕಣೋ. ಹೊಡಿತಾರೆ, ಬಡಿತಾರೆ, ಕೋಪ ಮಾಡ್ಕೋತಾರೆ. ಹಾಗಂತ ಅವ್ರನ್ನ ಶತ್ರುಗಳು ಅಂತ ಅಂದ್ಕೊಂಡ್ಬಿಡದ? ಇಷ್ಟು ದಿವಸ ನಿನ್ ಬೆನ್ನ ಹಿಂದೆ ನಿಂತ್ಕೊಂಡು ನಿನಗೆ ಹಣ ಸಹಾಯ ಮಾಡ್ತಿದ್ದವರು ಬೇರೆ ಯಾರು ಅಲ್ಲ ಕಣೋ, ನಿಮ್ಮಪ್ಪನೇ. ಇಲ್ಲಿವರೆಗೂ ಮುಖಾನೇ ನೋಡದೇ ಇರೋ ಮಗು ಬಗ್ಗೆ ನಿನ್ನ ಹೃದಯ ಇಷ್ಟೊಂದು ಮಿಡಿತಾ ಇದೆಯಲ್ಲ. 22 ವರ್ಷದಿಂದ ನಿನ್ನನ್ನು ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ನಿನ್ನ ತಂದೆ ತಾಯಿ ಹೃದಯ ಎಷ್ಟು ಮಿಡಿತಾ ಇರಬೇಕು ನಿನಗೆ ಗೊತ್ತಾ? ಆಪರೇಷನ್ ಫಾರಂ ನೋಡಿದೆ, ಅದರಲ್ಲಿ ಚಂದ್ರಪ್ಪನವರ ವಿಳಾಸನು ಹೆಸರನ್ನು ಗೊತ್ತಾಯ್ತು. ಆಗ್ಲೇ ಗೊತ್ತಾಗಿದ್ದು ಇವರು ನಿಮ್ಮ ಮಗ ಅಂತ. ತಕ್ಷಣ ಹೇಳ್ ಕಳಿಸ್ದೆ. ಆದ್ರೆ ಬರೋ ಅಷ್ಟರಲ್ಲಿ ವಿಷಯ ಬಹಳ ಸೀರಿಯಸ್ ಆಗಿತ್ತು. ಆಪರೇಷನ್ ಮಾಡದೆ ವಿಧಿ ಇರ್ಲಿಲ್ಲ. ಲಕ್ಷ್ಮಿ ಅವರೇ, ಮಗುನ್ ತಗೊಳ್ಳಿ. ಏನ್ ನನ್ ನೋಡ್ತೀಯ? ಕೊಡ ಅಪ್ಪನ ಕೈಗೆ. ಅಪ್ಪ, ನನ್ ಮಗು ನೀವು ಸಾಯ್ಸಕ್ ಹೇಳಿದ್ರಲ್ಲ, ಆ ಮಗು. ಕೋಪದಲ್ಲಿ ಹಾಗನ್ಬಿಟ್ಟೆ. ಅಷ್ಟಕ್ಕೆ ನೀನು ಬೇಸರ ಮಾಡ್ಕೋಬಹುದೇನೋ. ಖಾಕಿ ಬಟ್ಟೆ ಹಾಕೊಂಡ್ರು ನನ್ನ ಮಕ್ಕಳನ್ನ ಸರ್ಕಾರಿ ಜೀಪಲ್ಲಿ ಶಾಲೆ ಕರ್ಕೊಂಡು ಹೋಗ್ಲಿಲ್ಲ. ಅಂಥದ್ರಲ್ಲಿ ನನ್ನ ಮೊಮ್ಮಗನ ಕೊಂದು ಬಿಡ್ತೀನೇನೋ. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು. ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೋಗ್ಬಿಡೋದಾ? ಅಪ್ಪ, ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಲಕ್ಷ್ಮಿ, ನನಗೂ ಅಮೂಲ್ಯಂಗೂ ಮಗುನ ಡಾಕ್ಟರ್ ಮಾಡ್ಬೇಕು ಅಂತ ಆಸೆ. ಇದು ಕಣೋ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಇರಬೇಕಾದ ಕನಸು. ನಾನು ನಿನ್ನ ಬಗ್ಗೆ ಎಷ್ಟೋ ಕನಸು ಕಂಡಿದ್ದೆ. ಆದ್ರೆ
ನನ್ನ ಕನಸುಗಳನ್ನೆಲ್ಲ ನೀನು ಭ್ರಮೆ ಮಾಡಿಬಿಟ್ಟೆ. ಏನಿಲ್ಲ, ಮಗುವಾದ ಮಾತ್ರಕ್ಕೆ ನಾನೇನ್ ಮುದ್ಕ ಆಗೋದ್ನಾ? ನಾನ್ ಮತ್ತೆ ಸ್ಕೂಲ್ಗೆ ಹೋಗಿ ಓದ್ ಪಾಸ್ ಮಾಡಿ ನಿಮ್ ಕನ್ಸನ್ನ ನನ್ಸ್ ಮಾಡ್ತೀನಿ. ಹೌದೌದು ಕಣ, ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡು. ಸರಿ ಸರಿ, ತಂದೆ ಮಗ ಒಂದಾಗ ಆಯ್ತಲ್ಲ, ಬನ್ನಿ ಈಗ ತಾಯಿ ಮಗನ್ ಒಂದ್ ಮಾಡೋಣ. ಸರಿಯಾಗಿ ಹೇಳಿದ್ರಿ. ನೋಡಿದ್ರ ಎಲ್ಲ ಹಾಗೆ ಗಂಡು ಮಗು ಆಗಿದೆ. ಮೂಲ್ಯ, ಈಗ ನಿನಗೆ ಸಂತೋಷವಾಯ್ತೇನಮ್ಮ? ಏನು ಮೇಷ್ಟ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕಿಡ್ನಿ ಏನಾದ್ರು ಕೊಡ್ತಿರೋ? ಬರೀ ಕಿಡ್ನಿ ಯಾಕೆ, ಈ ದೇಹ ಇದ್ದು ನನಗೆ ಹೆಂಡತಿ ಮಕ್ಕಳಿದಾರ, ಇಡೀ ದೇಹನೇ ಸತ್ ಮೇಲೆ ನಿಮ್ ಇನ್ಸ್ಟಿಟ್ಯೂಟಿಗೆ ಬರ್ದು ಬಿಡ್ತೀನಿ. ನೀವ್ ಯಾಕೆ ಬೇಕೋ ಆಗ ಉಪಯೋಗಿಸ್ಕೊಳ್ಳಿ. ಈ ಬ್ರೈನ್ ಒಂದನ್ನ ಬಿಟ್ಟು